ಅದ್ಭುತವಾದ ನಾವು ಇವತ್ತು ಚರ್ಚೆ ಮಾಡೋಣ. ಜಗತ್ತಿನಲ್ಲಿ ಯಾರನ್ನ ನೋಡಿದ್ರು ಕೂಡ ಹೊಗಳೋದು, ಪ್ರಾರ್ಥಿಸೋದು ಮಾಡ್ತಾ ಇದ್ದಾರೆ ಅಲ್ವಾ? ಅಷ್ಟೇ ಅಲ್ಲ, ದೇವರನ್ನ ಬೇಡ್ತಾ ಇದ್ದಾರೆ. ಯಾಕೆ ಬೇಡ್ತಾ ಇದ್ದಾರೆ? ದೇವರನ್ನ ಬೇಡೋದು ಕೂಡ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಅಂದ್ರೆ ಬೇಡೋದು ಎನ್ನುವುದರ ಅರ್ಥ ತಿಳಿದುಕೊಂಡ್ರೆ ನಿಜವಾಗಿ ದೇವರನ್ನ ಬೇಡುವುದೇ ಇಲ್ಲ. ಅಂದ್ರೆ ಆಶಿಸುವುದು ಅಂತ ಅಂದ್ರೆ ಕಷ್ಟಪಡದೆ ಹೊಂದಬೇಕು, ಎಲ್ಲ ಸಿಗಬೇಕು. ಹೆಂಗೆ ಕಷ್ಟಪಡೋಂಗಿಲ್ಲ. ಕೊಡದೆ ತೆಗೆದುಕೊಳ್ಳುವುದನ್ನ ಆಶಿಸುವುದರಲ್ಲಿ ಕಷ್ಟಪಡುವುದು ಇರೋದಿಲ್ಲ, ಕೊಡುವುದೂ ಇರೋದಿಲ್ಲ. ಅಂದ್ರೆ ಕಷ್ಟಪಡದೆ ಕೊಡದೆ ಹೊಂದಬೇಕೆನ್ನುವುದೇ ಆಶಿಸುವುದು ಅಂತ. ಅಂದ್ರೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡೋದು, ಭಗವಂತ ನನಗದನ್ನು ಕೊಡು, ಇದನ್ನು ಕೊಡು ಅಂತ ಹೇಳಿ. ಆದ್ರೆ ಮಾಡೋದೇನಿಲ್ಲ, ಕಷ್ಟಪಡೋದೇನಿಲ್ಲ. ಆದ್ರೆ ಬಯಸೋದು ಮಾತ್ರ ಬಯಸ್ತಾನೆ ಇರೋದು. ಇದು ಸೃಷ್ಟಿ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು. ಸೃಷ್ಟಿ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು. ಯಾಕೆ? ನಾವು ಏನೂ ಮಾಡದೆ, ಕಷ್ಟಪಡದೆ ಆಶಿಸುವುದಕ್ಕೆ ಅಭ್ಯಾಸ ಆಗಿರುವುದರಿಂದ ನಮಗೆ ಬೇಕಾಗಿರುವುದು ಸಂಪಾದಿಸಿಕೊಳ್ಳುವುದಕ್ಕೆ ಕೃಷಿ ಮಾಡ್ತಾ ಇಲ್ಲ. ಯಾಕೆ? ಕೊಡುವುದಕ್ಕೆ ಇಷ್ಟವಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಆಶಿಸಿರುವುದು ಸಾಧಿಸುವುದಕ್ಕಾಗಿ ಶರೀರವನ್ನ ಹಿಂಸಿಸಿಕೊಳ್ಳುತ್ತಿದ್ದೇವೆ. ಅಂದ್ರೆ ನಮಗೆ ಏನೋ ಬಯಸಿದ್ದನ್ನ ನಾವು ಪಡಿಲಿಕ್ಕಾಗಿ ಹಿಂಸೆ ಮಾಡಿಕೊಳ್ತಾ ಇದ್ದೇವೆ, ಶೋಕ ಪಡ್ತಾ ಇದ್ದೇವೆ, ಹಾಗೆ ಸಾಧಿಸಿಕೊಳ್ಳುತ್ತಿದ್ದೇವೆ. ಆದರೆ ಕಷ್ಟಪಟ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿ ಸಂಪಾದಿಸಿ ಅವುಗಳನ್ನ ಕೊಳ್ಳಬೇಕೆನ್ನುವುದು ನಮ್ಮಲ್ಲಿ ಇಲ್ಲ. ಅಲ್ಲದೆ ಅಲ್ಪ ಸ್ವಲ್ಪ ಮಾಡುವುದು ಕೂಡ, ಮಾಡಬಾರದ ಕೆಲಸಗಳೇ ಮಾಡಿರ್ತೀವಿ. ಹಾಗೆ ಪಾಪಕರ್ಮಗಳನ್ನು ಮಾಡುತ್ತಾ ಜೀವನವನ್ನ ದುಃಖಮಯವನ್ನಾಗಿ ಮಾಡ್ಕೊಳ್ತಾ ಇದ್ದೇವೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನಿಷ್ಕಾಮ ಕರ್ಮ ಮಾಡಬೇಕೆಂದು. ನಿಷ್ಕಾಮ ಕರ್ಮ ಮಾಡಬೇಕು ಅಂದ್ರೆ ಯಾವ ಕೆಲಸ ಮಾಡಿದರೂ ಪ್ರತಿಫಲವನ್ನ ಆಶಿಸಬೇಡ. ಅಂದ್ರೆ ಮಾಡಿದ ಕೆಲಸಕ್ಕೆ ಫಲಿತವನ್ನ ಆಶಿಸಬೇಡ. ಯಾಕೆ? ಕರ್ಮಫಲ ತ್ಯಾಗ ಅತ್ಯಂತ ಶ್ರೇಷ್ಠವಾದದ್ದು. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನ ಧ್ಯಾನಂ ವಿಶಿಷ್ಟತೆ. ಧ್ಯಾನಾತ್ ಕರ್ಮ ಫಲ ತ್ಯಾಗಾಸ್ತ್ಯಾಗ ಚಾನ್ ಚಾನ್ ಚಾಸ್ತಿ ರಣಸ್ತರಸ್ತರಂ. ಅಂದ್ರೆ ಏನು ಹೇಳ್ತಾ ಇದ್ದಾರೆ ಕೃಷ್ಣ ಭಗವಾನರು? ಬ್ರಹ್ಮಜ್ಞಾನಿಯಾದಂತಹ ಕೃಷ್ಣ ಹೇಳ್ತಾ ಇದ್ದಾರೆ ಏನು? ಎಲ್ಲ ಪುಣ್ಯ ಕರ್ಮಗಳಿಗಿಂತ ಧ್ಯಾನ ಶ್ರೇಷ್ಠ. ಧ್ಯಾನದ ಮೂಲಕ ಸಂಪಾದಿಸಿದ ಆ ಫಲ ಕೂಡ ಏನ್ ಮಾಡಬೇಕು? ಬಿಡಬೇಕು. ಯಾಕೆ? ಅದು ಅತ್ಯಂತ ಶ್ರೇಷ್ಠವಾದದ್ದು. ಭಗವಂತ ಹೇಳ್ತಾ ಇದ್ದಾನೆ, ನೀನು ಧ್ಯಾನದಲ್ಲಿ ಸಂಪಾದನೆ ಮಾಡ್ತೀಯಲ್ವಾ ಫಲ, ಆ ಫಲವನ್ನು ಕೂಡ ತ್ಯಾಗ ಮಾಡು. ಅಂದ್ರೆ ನಾವು ಪೂಜೆ ಮಾಡಿದ್ರು, ಭಜನೆ ಮಾಡಿದ್ರು, ಸ್ತೋತ್ರ ಮಾಡಿದ್ರು, ಓದಿದ್ರು, ಯಾವ ಕೆಲಸ ಮಾಡಿದ್ರು ಆ ಕರ್ಮದ ಫಲಿತವನ್ನ ಆಶಿಸಬೇಡ. ಆದರೆ ನಾವು ಮಾತ್ರ ಯಾಕೆ ಮಾಡ್ತಾ ಇದ್ದೇವೆ ಪೂಜೆಗಳನ್ನ? ಆಶಿಸಿ ಆಶಿಸಿ ಮಾಡ್ತಾ ಇದ್ದೇವೆ. ಆರಾಧನೆ ಅಂದ್ರೇನು? ಪವಿತ್ರತೆ ತೋರಿಸುವುದಲ್ಲ. ಆದರೆ ಆಸೆಗಳು ಆಶಿಸುವುದಕ್ಕೆ ಅಧಿಕ ಪ್ರಾಧಾನ್ಯತೆ ಕೊಡ್ತಾ ಇದ್ದೇವೆ. ಅಂದ್ರೆ ಭಗವಂತನು ಹೇಳಿದ್ದು ಒಂದು, ನಾವು ಮಾಡ್ತಾ ಇರುವುದು ಭಗವಂತ ಹೇಳಿದ್ದಕ್ಕೆ ವಿರುದ್ಧವಾಗಿ ಇನ್ನೊಂದು. ನಾವು ಆತನು ಹೇಳಿದ ಹಾಗೆ ಮಾಡಬೇಕಲ್ವಾ? ಆತ ಹೇಳಿದ ಹಾಗೆ ಮಾಡದಿದ್ರೆ ಏನಾಗ್ತದೆ? ಏನಾಗ್ತದೆ? ಅವನಿಗೆ ನಾವು ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೇವೆ. ಅದಕ್ಕೆ ನಮ್ಗೆ ಯಾವುದೂ ಆಗ್ತಾ ಇಲ್ಲ. ದೇವ್ರು ಏನ್ ಹೇಳಿದ್ದಾನೆ? ಕರ್ಮಫಲ ತ್ಯಾಗ ಮಾಡು. ನಾವೇನ್ ಮಾಡ್ತಾ ಇದ್ದೇವೆ? ಫಲಕ್ಕಾಗಿಯೇ ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ. ದೇವ್ರೇನ್ ಹೇಳಿದ್ದಾನೆ? ಕರ್ಮಫಲ ತ್ಯಾಗ ಮಾಡು, ಅದು ಶ್ರೇಷ್ಠವಾದದ್ದು. ಕೊನೆಗೆ ನೀನು ಧ್ಯಾನ ಮಾಡಿದ ಅಂದ್ರೆ ಕರ್ಮಫಲ ತ್ಯಾಗ ಮಾಡು ಅಂದ್ರೆ ನೀನು ಈ ಧ್ಯಾನ ಮಾಡ್ತಾ ಇದ್ದೀಯಲ್ಲ, ಆ ಧ್ಯಾನವನ್ನು ಕೂಡ ಯಾವುದೋ ಕರ್ಮದ ಆಸೆಗಾಗಿ ಅಂತ ಮಾಡಬೇಡ. ಸುಮ್ನೆ ಮಾಡು, ಸುಮ್ನೆ ಮಾಡು, ಸುಮ್ನೆ ಮಾಡು. ಏನೋ ಆಸೆ ಇಟ್ಕೊಂಡು ಮಾಡಬೇಡ. ಆಸೆ ಇಟ್ಟುಕೊಂಡು ಮಾಡಿದ್ರೆ ಏನಾಗ್ತದೆ? ನೀನು ಫಲವನ್ನು ಬಯಸ್ತಾ ಇದ್ದೀಯ. ಫಲವನ್ನ ಬಯಸ್ತಾ ಇದೀಯ, ಅದು ಶ್ರೇಷ್ಠವಾದದ್ದಾಗಲ್ಲ. ನಿನ್ನ ಧ್ಯಾನವನ್ನೂ ಕೂಡ ಹೀಗೆ ಮಾಡು, ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಳ್ಳದೆ ಮಾಡು. ಹಾಗಾಗಿ ಮಾಡುವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಎಂತಹ ಕರ್ಮಗಳು ಮಾಡಿದರೆ ಜೀವನ ಆನಂದವಾಗಿರುತ್ತದೆಯೋ ಅದನ್ನ ಫಸ್ಟ್ ತಿಳ್ಕೊಳ್ಬೇಕು. ಎಲ್ಲದಕ್ಕಿಂತ ಉತ್ತಮವಾದದ್ದು ಯಾವುದು?
ಯೋಗಿಗಳು ಆಚರಿಸುವಂತಹ ಕರ್ಮಗಳೇ ನಾವು ಮಾಡಬೇಕು. ಅಂದ್ರೆ ಆತ್ಮಕ್ಕೆ ಸಂಬಂಧಿಸಿದ ಕರ್ಮಗಳು, ಅವನ್ನ ನಾವು ಮಾಡಬೇಕು. ಯಾಕೆ? ಆತ್ಮ ಅಂದ್ರೆ ಯಾರು? ಯಾರು? ಭಗವಂತ, ದೇವರು. ಅಹಂ ಆತ್ಮ ಗುಡಾಕೇಶ. ನಾನು ಎಲ್ಲ ಆತ್ಮಗಳಾಗಿದ್ದೇನೆ. ಆದ್ದರಿಂದ ಆ ಆತ್ಮ ಕರ್ಮಗಳೇ ನಾವು ಮಾಡಬಲ್ಲವಾದ ಅತ್ಯಂತ ಶ್ರೇಷ್ಠ 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 ಕರ್ಮಗಳಲ್ಲಿ ಕರ್ಮ ಶ್ರೇಷ್ಠವಾದದ್ದು. ಹಾಗಾಗಿ ಏನ್ ಮಾಡಬೇಕು? ಆತ್ಮಕ್ಕೆ ಸಂಬಂಧಿಸಿದ ಸಾಧನವೇ ಧ್ಯಾನ ಮಾರ್ಗ. ಆದ್ದರಿಂದ ಧ್ಯಾನ ಸಾಧನೆಯನ್ನು ಮಾಡಬೇಕು. ಫಲಿತವನ್ನ ಆಶಿಸದೆ ವಿಶೇಷವಾಗಿ ಮಾಡಬೇಕು. ಫಲಿತವನ್ನ ಆಶಿಸದೇನು ಧ್ಯಾನ ಮಾಡೋದು? ಯಾಕೆ ಧ್ಯಾನ ಮಾಡೋದು? ಏನೋ ಆಸೆ ಇಟ್ಟುಕೊಂಡು ಧ್ಯಾನ ಮಾಡೋದು. ಧ್ಯಾನ ಮಾಡಿದ್ರೆ ಆರೋಗ್ಯ ಬರ್ತದಂತೆ, ಧ್ಯಾನ ಮಾಡಿದರೆ ಮನೆ ಮನೆ ಸಿಗ್ತದಂತೆ, ದುಡ್ಡು ಬರ್ತದಂತೆ, ಒಳ್ಳೇದಾಗ್ತದಂತೆ, ಹ ಮದುವೆ ಆಗ್ತದಂತೆ, ಮಕ್ಕಳಿಗೆ ಒಳ್ಳೇದಾಗ್ತದಂತೆ. ಇದು ಭಗವಂತ ಹೇಳಿದ್ದಕ್ಕೆ ವಿರುದ್ಧವಾದದ್ದು. ದೇವರು ಹೇಳಿದ್ದಕ್ಕೆ ವಿರುದ್ಧವಾದದ್ದು. ಇದು ಆ ಧ್ಯಾನವೂ ಕೂಡ ಶ್ರೇಷ್ಠವಾದ ಧ್ಯಾನ, ಕನಿಷ್ಠ ಧ್ಯಾನವಾಗ್ತದೆ. ಕನಿಷ್ಠ, ಅದು ಶ್ರೇಷ್ಠವಾದ ಧ್ಯಾನವಲ್ಲ. ಯಾಕೆ? ಯಾಕೆ ಮಾಡು ಅಂತ ಹೇಳ್ತಾ ಇದ್ದಾನೆ ಭಗವಂತ? ಆತ್ಮಕ್ಕೆ ಸಂಬಂಧಿಸಿದ ಧ್ಯಾನ ಮಾಡು. ಧ್ಯಾನದ ಜೊತೆ ಧ್ಯಾನದ ಪ್ರಚಾರ ಮಾಡು. ಧ್ಯಾನ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳು. ಧ್ಯಾನ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡು. ಉತ್ತಮವಾದ ಕರ್ಮಗಳಂತಹ ಕರ್ಮಗಳನ್ನು ಮಾಡಿದರೆ ನಾವು ಆಶಿಸದೆ ನಾವು ಆಶಿಸದೆ ನಮ್ಮ ಜೀವನ ಧನ್ಯವಾಗ್ತದೆ. ನೀನು ಏನು ಬಯಸೋದು ಬೇಡ. ಮತ್ತೆ ಎಲ್ಲವನ್ನ ಭಗವಂತನೇ ಕೊಡ್ತಾನೆ. ಹೇಗೆ ಕೊಡ್ತಾನೆ? ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಮಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಯೋಗನಿರತನಾಗಿದ್ದಾನೆ, ಹೇಗೆ ಯೋಗನಿರತನಾಗಿದ್ದಾನೆ? ನಿತ್ಯಾಭಿಯುಕ್ತಾನಾಮಂ, ಹೇಗೆ ನಿತ್ಯಾಭಿಯುಕ್ತಾನಾಂ, ಪ್ರತಿದಿನ ಪ್ರತಿದಿನ ಪ್ರತಿ ಕ್ಷಣ ಯೋಗದಲ್ಲಿ ನಿರತನಾಗಿದ್ದಾನೆ. ಯಾವುದು ಯೋಗ? ರಾಜಯೋಗ, ಧ್ಯಾನ ಯೋಗ. ಭಗವಂತನನ್ನ ಹೊಂದುವ ಯೋಗದಲ್ಲಿ ನಿರತನಾಗಿದ್ದಾನೆ. ಹೇಗೆ? ಅನನ್ಯ ಚಿಂತೆಯಂತೋ ಮಾಂ, ಯಾವ ಚಿಂತೆಯೂ ಇಲ್ಲ ಅವನಿಗೆ. ನಾಳೆ ಹೇಗಪ್ಪ, ನಾಡಿದ್ದು ಹೆಂಗಪ್ಪ, ಮಕ್ಕಳು ಹೆಂಗಪ್ಪ, ಮನೆ ಹೆಂಗಪ್ಪ, ದುಡ್ಡು ಹೆಂಗಪ್ಪ, ಸಾಲ ಹೆಂಗಪ್ಪ, ಯಾವ ಚಿಂತೆಯೂ ಇಲ್ಲ. ನಿರ್ವಿಷಯಂ ಮನಃ, ಮನಸ್ಸನ್ನ ಶೂನ್ಯ ಮಾಡಿದ್ದಾನೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿಯುಪಾಸತೆ, ಪರಿಪರಿಯಾಗಿ ಪರಿಪರಿಯಾಗಿ ಮತ್ತೆ 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 ತೀವ್ರವಾದ ಧ್ಯಾನದ ಸಾಧನೆಯಲ್ಲಿ ತೊಡಗಿಕೊಳ್ತಾ ಇದ್ದಾನೆ. ತೀವ್ರವಾದ ಮತ್ತೆ ಮತ್ತೆ ಮತ್ತೆ. ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯ. ಅವನ ಯೋಗ ಕ್ಷೇಮವಾಗಿರುವ ಹಾಗೆ ನಾನು ನೋಡಿಕೊಳ್ತೇನೆ. ಯಾರು? ಭಗವಂತ ನೋಡಿಕೊಳ್ತಾನೆ. ನಾವು ವಿಶ್ವಕ್ಕಾಗಿ ಅಂತ ನಿಂತಾಗ ವಿಶ್ವೇಶ್ವರ ನೋಡ್ಕೊಳ್ತಾನೆ ನಮ್ಮ ಜೀವನವನ್ನು. ನಾವು ಮಾಡುವ ದೊಡ್ಡ ತಪ್ಪೇನು ಗೊತ್ತು? ನಾನು ನೋಡ್ಕೊಳ್ತೇನೆ, ನಾನು ಮಾಡ್ತೇನೆ ಅಂತ ಹೋಗ್ತೀವಿ. ಅದಕ್ಕೆ ದೇವರು ಸುಮ್ಮನೆ ಕೂತ್ಕೊಳ್ತಾನೆ. ನಂದೇನಿಲ್ಲ, ಭಗವಂತ ನೋಡ್ಕೊಳ್ತಾನೆ ಅಂತ ಯಾವಾಗ ನಾವು ಸುಮ್ಮನೆ ನಿಲ್ತೀವಿ, ದೇವರು ನೋಡ್ಕೊಳ್ತಾನೆ. ದೇವರು ನೋಡ್ತಾನೆ. ಇದು ನನ್ನ ಸ್ವಂತ ಅನುಭವ, ನನ್ನ ಸ್ವಂತ ಅನುಭವ. ಇಷ್ಟೆಲ್ಲ ನಡೀತಾ ಇದೆ ಅಲ್ವಾ? ಯಾವುದು ನನ್ನಿಂದ ಅಲ್ಲ, ವಿಶ್ವೇಶ್ವರನಿಂದ ನಡೀತಾ ಇದೆ. ನಾನು ಎಲ್ಲವನ್ನು ಮಾಡಬಲ್ಲೆ. ಯಾಕೆ? ಯಾವುದು ನಾನು ಮಾಡ್ತಾ ಇಲ್ಲ, ವಿಶ್ವೇಶ್ವರ ಮಾಡ್ತಾ ಇದ್ದಾನೆ. ಹಾಗಾಗಿ ಯಾವ ಭಯವೂ ಇಲ್ಲ ನನಗೆ. ಹಾಗೆ ವಿಶ್ವೇಶ್ವರನ ಮೇಲೆ ಹಾಕಿದಾಗ ತನ್ನಷ್ಟು ತಾನಾಗೆ ನಾವು ಅಂದುಕೊಂಡಕ್ಕಿಂತ 1000 ಪಟ್ಟು ಬಲವಾಗಿ ಅದು ನಡೀತದೆ. ನಾನು ಮಾಡ್ತೇನೆ ಅಂತ ಹೋದಾಗ್ಲೇ ನಾವು ಸಿಕ್ಕಾಕಿಕೊಳ್ಳುವುದು. ಬಹಳ ಜನ ಇದನ್ನ ಆಲೋಚಿಸ್ತಾ ಇಲ್ಲ, ಆಲೋಚಿಸದೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಆಶಿಸಿದ ಫಲಿತಗಳನ್ನ ಹೊಂದಕ್ಕಾಗ್ತಾ ಇಲ್ಲ. ಮಾಡಿದ ಕೆಲಸಗಳು ಸತ್ಫಲಿತಗಳನ್ನ ನೀಡದೆ ಹೋದಾಗ ಕೆಟ್ಟ ಫಲಿತಾಂಶಗಳು ಉಂಟಾಗ್ತವೆ. ಆದ್ದರಿಂದ ಏನಾಗ್ತದೆ? ಜೀವನದಲ್ಲಿ ಯಾವ ಕೆಲಸ ಮಾಡಿದರೂ ಏನ್ ಮಾಡಬೇಕು? ತಿಳಿದು ಮಾಡಬೇಕು. ತಿಳಿಯದೆ ಜೀವಿಸಿದರೆ ಜೀವನದಲ್ಲಿ ಏನಾಗ್ತದೆ? ನಿರಾಶೆ ಉಂಟಾಗ್ತದೆ. ಸುಖಕರವಾದ ಉತ್ತಮ ಜೀವನಕ್ಕಾಗಿ ಏನ್ ಮಾಡಬೇಕು? ಹಣ ಅವಶ್ಯಕವೆಂದು ಎಲ್ಲ ಎಲ್ಲ ಏನ್ ಮಾಡ್ತಾ ಇದ್ದಾರೆ?
ಹಣ ಸಂಪಾದನೆಗಾಗಿ ಕಷ್ಟಪಡ್ತಾ ಇದ್ದಾರೆ. ತಮ್ಮ ಸಮಯವನ್ನ, ಶಕ್ತಿಯನ್ನ, ಬುದ್ಧಿಯನ್ನ ಪೂರ್ತಿಯಾಗಿ ಹಣ ಸಂಪಾದನೆಗಾಗಿ ವಿನಿಯೋಗಿಸ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವರು ಎಷ್ಟು ತಿಪ್ಪುರ್ಲಾಗ ಹಾಕಿದ್ರು, ಎಷ್ಟು ಪ್ರಯತ್ನ ಮಾಡಿದ್ರು, ಎಷ್ಟು ಕಷ್ಟಪಟ್ಟರು, ಎಷ್ಟೋ ಜನ ಆ ಹಣವನ್ನ ಸಂಪಾದಿಸಿಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ. ಕೊನೆಗೂ ಅವ್ರ ಜೀವನ ಕಷ್ಟದಲ್ಲೇ ಮುಗಿದು ಹೋಗ್ತಾ ಇದೆ. ಜೀವನವೆಲ್ಲ ಹಾಗೆ ಕಷ್ಟಪಡುತ್ತಲೇ ಇರ್ತಾರೆ. ಸಂಪಾದಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಕೊನೆಗೆ ಅವ್ರೇನ್ ಅನ್ಕೊಂಡ್ಕೊಳ್ತಾರೆ ಅಂದ್ರೆ, ನಾನು ದುರಾದೃಷ್ಟವಂತ, ನನಗೆ ಒಲಿದು ಬರಲಿಲ್ಲ, ನಾನು ಸಂಪಾದಿಸಲಾರದೆ ಹೋಗ್ತಾ ಇದ್ದೀನಿ ಅಂತ ಬಾಧೆ ಪಡ್ತಾರೆ. ಇನ್ನು ಅವನು ಅದೃಷ್ಟವಂತ, ಅವನಿಗೆ ಕಷ್ಟಪಡದೆ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಬೇರೆಯವನನ್ನು ನೋಡಿ ಏನ್ ಮಾಡ್ತಾರೆ, ನಾವು ಮತ್ತೆ ಅವನಿಗಾಗಿದೆ, ನನಗೆ ಯಾಕಾಗಲ್ಲ, ಇವತ್ತರ ನಾಳೆ ನನಗೂ ಒಳ್ಳೇದಾಗ್ತದೆ ಅಂತ ಮತ್ತೆ ಕಷ್ಟಪಡ್ತಾ ಇದ್ದಾನೆ. ಹಾಗೆ ಅಂದ್ಕೊಂಡು ಯಾವಾಗಲಾದರೂ ತನಗೆ ಕೂಡ ಬರದೆ, ಅವನಿಗೆಲ್ಲ ಬಂದಿದೆ, ಅವರಿಗೆಲ್ಲ ಒಳ್ಳೇದಾಗಿದೆ, ನನಗೂ ಒಳ್ಳೇದಾಗದೆ ಇರ್ತದಾ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ, ತಾನು ಅದನ್ನು ಕಷ್ಟಪಡ್ತಾನೆ ಇದ್ದಾನೆ. ಯಾಕಾಗಿ? ಲೌಕಿಕವಾದ ಸುಖಕ್ಕಾಗಿ. ಹಣ ಬರ್ತದೆ, ನಾನೊಂದು ದಿನ ಶ್ರೀಮಂತ ಆಗ್ತೇನೆ, ಎಲ್ಲ ಸಿಗ್ತದೆ ಅಂತ ಯಾವಾಗಲಾದ್ರೂ ಸಂಪಾದಿಸಲೇ ನನಗೆ ಇರ್ಲಿಕ್ಕಾಗ್ತದಾ ಅಂತ ಹೇಳಿ ಯಾವತ್ತಾದ್ರೂ ಒಂದಿನ ಬಂದೇ ಬರ್ತದೆ ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಸಂಪಾದಿಸಿದವನಿಗೆ ಈಗಾಗ್ಲೇ ದುಡ್ಡು ಬಂತು, ಸಂಪಾದನೆ ಮಾಡಿದ್ದಾನೆ ಅಂದ್ರೆ ಏನಂತ ಹೇಳ್ತೀವಿ? ಅದೃಷ್ಟವಂತ ಅಂತ ಹೇಳ್ತೀವಿ ಅಷ್ಟೇ ಹೊರತು ಅವನು ಅದೃಷ್ಟ ಹೇಗಾಗ್ತಾನೆ, ತಾನು ಹೇಗೆ ದುರಾದೃಷ್ಟವಂತನಾದೆ ಅನ್ನುವುದನ್ನು ತಿಳಿಯುವುದಿಲ್ಲ. ಭಗವಂತನಿಗೆ ಎಲ್ಲವೂ ಸಮಾನವೇ. ಅವನು ಅವನನ್ನು ಅದೃಷ್ಟವಂತ ಯಾಕೆ ಮಾಡಿದ? ತನ್ನನ್ನು ದುರಾದೃಷ್ಟವಂತ ಯಾಕೆ ಮಾಡಿದ? ದೇವರಿಗೆ ಎಲ್ಲರೂ ಒಂದೇ, ಎಲ್ಲರೂ ಭಗವಂತನ ಮಕ್ಕಳೇ ಅಲ್ವಾ? ಆಲೋಚಿಸಿದ್ರೆ ನಿಜವಾಗಿ ಅದೃಷ್ಟ ಅಂದ್ರೆ, ದುರಾದೃಷ್ಟ ಅಂದ್ರೆ ಏನು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅವನಿಗೆ ಅದೃಷ್ಟ ಹೇಗೆ ಬಂದಿದೆಯೋ ಅದನ್ನು ತಿಳಿಬೇಕು. ಅಂದ್ರೆ ಹಿಂದಿನ ಜೀವನದಲ್ಲಾಗಲಿ ಅಥವಾ ಹಿಂದಿನ ಜನ್ಮದಲ್ಲಾಗಲಿ ಅವನು ಏನು ಮಾಡಿಕೊಂಡಿದ್ದಾನೋ ಒಳ್ಳೆಯ ಕರ್ಮಗಳು, ಅದೇ ಅದೃಷ್ಟವಾಗಿ ಅವನು ಇವತ್ತು ಅದರ ಫಲವನ್ನು ಉಣ್ತಾ ಇದ್ದಾನೆ. ಹಾಗೆ ಗತದಲ್ಲಿ ಅಂದ್ರೆ ಹಿಂದೆ ತಾನು ಮಾಡಿದಂತಹ ಕೆಟ್ಟ ಕರ್ಮಗಳು, ದುಷ್ಕರ್ಮಗಳು ಈ ಜನ್ಮದಲ್ಲಿ ಏನಾಗ್ತಾ ಇದೆ, ದುರಾದೃಷ್ಟವಾಗಿ ಅವನಿಗೆ ಫಲವನ್ನು ಕೊಡ್ತಾ ಇದೆ. ಹಾಗಾಗಿ ಏನ್ ಮಾಡಬೇಕು? ಸೃಷ್ಟಿ ಧರ್ಮದ ಪ್ರಕಾರ, ಭಗವಂತನ ಧರ್ಮದ ಪ್ರಕಾರ ಸೃಷ್ಟಿಯಿಂದ ನಮಗೆ ಅರ್ಹತೆ ಇದ್ದರೆ ಮಾತ್ರ ಅರ್ಹತೆ ಇದ್ದರೆ ಮಾತ್ರ ಈ ಭಗವಂತನ ಸೃಷ್ಟಿಯಲ್ಲಿ ಯಾವುದಾದರೂ ಸಿಗ್ತದೆ. ಪ್ರತಿಯೊಂದು ನಮಗೆ ಸಿಗಬೇಕು ಅಂದ್ರೆ ಏನ್ ಬೇಕೋ? ಅರ್ಹತೆ ಬೇಕು. ಅರ್ಹತೆ ಇಲ್ಲದ ಹೊರತು ನಾವು ತಲೆ ಕೆಳಗಾಗಿ ಮಾಡಿ ನಿಂತರೂ ಯಾವುದು ನಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೂ ಏನೂ ಕೊಡುವುದಿಲ್ಲ. ಎಷ್ಟು ಕಷ್ಟಪಟ್ಟರು, ಎಷ್ಟು ಪಾಪಗಳನ್ನು ಮಾಡಿದರು, ಎಷ್ಟು ಮೋಸಗಳನ್ನು ಮಾಡಿದರು, ಆ ಧರ್ಮದಿಂದ ಅಡ್ಡದಾರಿಗಳ ಮೂಲಕ ಪ್ರಯತ್ನಿಸಿದರೂ ಅರ್ಹತೆ ಇಲ್ಲದಿದ್ದರೆ ಏನನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಷ್ಟಪಡ್ತಾ, ಪಾಪಗಳನ್ನು ಮಾಡ್ತಾ, ಅದಕ್ಕೆ ದುರ್ಮಾರ್ಗಗಳನ್ನು ಅನುಭವಿಸ್ತಾ ಮಾಡ್ತಾ, ಅದಕ್ಕೆ ಏನೋ ಅಡ್ಡದಾರಿಗಳ ಮೂಲಕ ಸಮಯವನ್ನ, ಶಕ್ತಿಯನ್ನ ವ್ಯರ್ಥ ಮಾಡುವ ಬದಲು ಸಮಯವನ್ನ ಏನ್ ಮಾಡಬೇಕು? ಅರ್ಹತೆಯನ್ನ ಸಂಪಾದಿಸುವುದಕ್ಕಾಗಿ ಧರ್ಮ ಮಾರ್ಗದಲ್ಲಿ ಉಪಯೋಗಿಸಿಕೊಳ್ಳಬೇಕು. ಆವಾಗ ಏನಾಗ್ತಾನೆ? ಅವನು ಕೂಡ ಅದೃಷ್ಟವಂತನಾಗ್ತಾನೆ. ಅದೃಷ್ಟವಂತನಾಗ್ತಾನೆ ಅಷ್ಟೇ ಹೊರತು ಸೃಷ್ಟಿ ಸಿದ್ಧಾಂತವನ್ನ ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಕಷ್ಟಪಟ್ಟರೆ ಶ್ರಮ ವ್ಯರ್ಥವಾಗ್ತದೆ. ಪಾಪಗಳನ್ನ ಮಾಡಿ ಅಧರ್ಮದಿಂದ ಪ್ರವರ್ತಿಸಿದರೆ ಏನಾಗ್ತದೆ? ಇನ್ನೂ ದುರಾದೃಷ್ಟವಂತನಾಗ್ತಾನೆ ಇರ್ತಾನೆ, ದುಃಖಗಳ ಪಾಲಾಗ್ತಾನೆ. ಹಾಗಾಗಿ ಧ್ಯಾನ ಮಾಡಿದರೆ ಉಪಕಾರ ಮಾಡುವುದಿಲ್ಲ, ಉಪಕಾರವನ್ನು ಉಪಕಾರವನ್ನೇ ಮಾಡುತ್ತೇವೆ, ಅಧರ್ಮದಿಂದ ಜೀವಿಸುವುದಿಲ್ಲ. ಧ್ಯಾನ ಮಾಡಿದ್ರೆ ಏನ್ ಮಾಡ್ತೀವಿ? ಅಪಕಾರ ಮಾಡೋದಿಲ್ಲ ಯಾರಿಗೂ, ಧರ್ಮಯುಕ್ತವಾಗಿ ಜೀವಿಸ್ತೇವೆ. ಅದೃಷ್ಟವಂತವಾಗಬೇಕಾದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡಬೇಕು. ಎಂತಹ ಧ್ಯಾನ? ಕೋರಿಕೆಗಳು ಇಲ್ಲದ ಧ್ಯಾನವನ್ನು ಮಾಡಬೇಕು, ಕರ್ಮಫಲ ತ್ಯಾಗ. ಹಾಗೆ ಲೋಕಕ್ಕೆ ಉಪಕಾರ ಮಾಡಬೇಕು. ಲೋಕಕ್ಕೆ ಒಳ್ಳೆಯದನ್ನ ಮಾಡಿದರೆ ಸಹಜವಾಗಿಯೇ ನಾವು ಅದೃಷ್ಟವಂತರಾಗ್ತೇವೆ. ಆದ್ದರಿಂದ ಸುಮ್ಮನೆ ಬಾಧೆ ಪಡ್ತಾ, ಕಷ್ಟಪಡ್ತಾ ಸಮಯವನ್ನ, ಶಕ್ತಿಯನ್ನ ವ್ಯರ್ಥ ಮಾಡುವ ಬದಲು
ಅವುಗಳನ್ನ ಉಪಯೋಗಿಸಿ ಏನ್ ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನವನ್ನ ಲೋಕಕ್ಕೆ ಪ್ರಚಾರ ಮಾಡಬೇಕು. ಆಗ ಏನಾಗ್ತದೆ? ನಮ್ಮಲ್ಲಿ ಅರ್ಹತೆ ಬರ್ಲಿಕ್ಕೆ ಶುರುವಾಗ್ತದೆ. ಯಾವಾಗ ಅರ್ಹತೆ ಬರ್ತದೆ, ತನ್ನಷ್ಟು ತಾನಾಗಿ ಏನಾಗ್ತದೆ? ಅದೃಷ್ಟ ನಮಗೆ ಒಲಿದು ಬರ್ತದೆ. ಎಂತಹ ಧ್ಯಾನ ಮಾಡಬೇಕು, ಎಂತಹ ಸಾಧನೆ ಮಾಡಬೇಕು? ಕರ್ಮಫಲ ತ್ಯಾಗ, ಯಾವ ಕೋರಿಕೆಗಳು ಇಲ್ಲದೆ, ಯಾವ ಆಸೆಗಳೂ ಇಲ್ಲದೆ, ಸುಮ್ಮನೆ ನಮ್ಮ ಪ್ರಯತ್ನವನ್ನ ನಿಷ್ಕಾಮದಿಂದ ಮಾಡಬೇಕು. ಅದು ಭಗವಂತನ ಸೃಷ್ಟಿ ನಿಯಮ, ದೇವರು ಹೇಳಿದ್ದದು. ಆದ್ದರಿಂದ ಏನ್ ಮಾಡಬೇಕು? ಕಾರಣವನ್ನ ತಿಳಿಬೇಕು, ಆಶಿಸಿರುವುದನ್ನು ಸಾಧಿಸಬೇಕು. ಆಲೋಚಿಸದೆ ಮಾಡುವ ಕೆಲಸಗಳಿಂದ ಸಮಯ ಶಕ್ತಿ ವ್ಯರ್ಥವಾಗ್ತದೆ. ಅದರಿಂದ ಯಾವ ಫಲವೂ ಬರುವುದಿಲ್ಲ. ವ್ಯರ್ಥ ಮಾಡುವ ಸಮಯದಲ್ಲಿ ಏನ್ ಮಾಡಬೇಕು? ಧ್ಯಾನ ನೀಡಿದರೆ ನಾವು ಆಶಿಸಿದ್ದನ್ನ, ನಾವು ಬಯಸಿದ್ದೆಲ್ಲವನ್ನ ಪಡಿಲಿಕ್ಕೆ ಸಾಧ್ಯ ಇದೆ. ಈ ಸೃಷ್ಟಿಯಲ್ಲಿ ಎಲ್ಲವೂ ಇದೆ. ಭಗವಂತನ ಸೃಷ್ಟಿಯಲ್ಲಿ ಸಮಸ್ತವೂ ಇದೆ. ಸೃಷ್ಟಿಯಲ್ಲಿ ಇಲ್ಲ ಎಂಬುದು ಯಾವುದೂ ಇಲ್ಲ. ಆದರೆ ನಾವು ಯಾವುದು ಹೊಂದಬೇಕೆಂದರು ಅದಕ್ಕಾಗಿ ಏನ್ ಮಾಡಬೇಕು? ಶ್ರಮ ಪಡಬೇಕು. ಅದನ್ನ ಸಂಪಾದಿಸುವುದಕ್ಕಾಗಿ ಏನ್ ಮಾಡಬೇಕು? ಕೃಷಿ ಮಾಡಬೇಕು. ಆಗ ಮಾತ್ರವೇ ಅದು ನಮಗೆ ಸಿಗ್ತದೆ. ಅಂದ್ರೆ ಬೇಕಾಗಿರುವುದಕ್ಕಾಗಿ ಶ್ರಮ ಪಟ್ಟರೆ ತಪ್ಪದೆ ಅದು ನಮಗೆ ಸಿಕ್ಕೇ ಸಿಗ್ತದೆ. ಆದರೆ ಹೇಗೆ ಶ್ರಮ ಪಡಬೇಕು? ಧರ್ಮಯುತವಾಗಿ, ಯೋಗ ಮಾರ್ಗದಲ್ಲಿ. ಆದರೆ ನಾವು ಏನ್ ಮಾಡ್ತೇವೆ? ಕೆಲವಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟು ಅವೇ ಮುಖ್ಯ ಎಂದುಕೊಂಡು ಅವುಗಳಿಗಾಗಿ ಜೀವನವೆಲ್ಲ ಕಷ್ಟಪಡ್ತಾ ಇದ್ದೇವೆ. ಕಷ್ಟಪಡ್ತಾ ಅವುಗಳನ್ನೇ ಹೊಂದುತ್ತಾ ಇದ್ದೇವೆ. ವಿದ್ಯೆ, ಹಣ, ಹೆಸರು, ಪ್ರಖ್ಯಾತಿಗಳು, ಪದವಿಗಳು, ಭೋಗಗಳು, ಶ್ರಮ ಶ್ರಮವನ್ನ ಅನುಸರಿಸಿ ಹೊಂದುತ್ತಾನೇ ಇದ್ದೇವೆ. ಆದರೆ ಆದರೆ ಅವು ಎಷ್ಟು ಹೊಂದಿದರೂ ಕೂಡ ಕೊನೆಗೆ ಅವುಗಳಲ್ಲಿ ಏನೂ ಇಲ್ಲದ ಹಾಗೆ, ಅವುಗಳಿಗೆ ಬೆಲೆ ಇಲ್ಲದ ಹಾಗೆ, ಅವು ಸಾಲದಂತೆ ಏನ್ ಮಾಡ್ತಾ ಇದ್ದೇವೆ? ಇಷ್ಟೆಲ್ಲಾ ಪಡೆದು ಗುಡಿಗಳಿಗೆ ಹೋಗ್ತಾ ಇದ್ದೇವೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ, ಆ ಗುರುದ್ವಾರಗಳಿಗೆ ಹೋಗಿ, ದೇವಸ್ಥಾನಗಳಿಗೆ ಸಮೀಪಕ್ಕೆ ಹೋಗಿ ಏನ್ ಮಾಡ್ತಾ ಇದ್ದೇವೆ? ದೀನನಾಗಿ ಆರ್ತಿಸ್ತಾ ಇದ್ದೇವೆ, ಭಗವಂತನನ್ನು ಯಾಚಿಸ್ತಾ ಇದ್ದೇವೆ. ಕೋಟಿ ಕೋಟಿ ಸಂಪಾದಿಸಿದರೂ ಭಗವಂತನನ್ನ ಏನು ಪ್ರಾರ್ಥಿಸ್ತಾ ಇದ್ದೇವೆ, ಹಂಬಲಿಸ್ತಾ ಇದ್ದೇವೆ, ದೇಹಿ ದೇಹಿ ಅಂತ. ಯಾಕಾಗಿ? ಖುಷಿಗಾಗಿ. ಯಾಕೆ? ಸಂತೋಷಕ್ಕಾಗಿ, ನೆಮ್ಮದಿಗಾಗಿ, ಜೀವನ ಸಾರ್ಥಕವಾಗ್ಲಿ ಅಂತ ಹೇಳಿ. ಇನ್ನೂ ಸಾಕಾಗಿಲ್ಲ, ದುಡ್ಡು ಬೇಕು ಅಂತ ಹೇಳಿ, ಸಂಪತ್ತಿಗಾಗಿ, ಆತ್ಮಜ್ಞಾನ. ಭಗವಂತ ನನಗೆ ಇದೆಲ್ಲ ಸಾಕಾಗಿದೆ, ನನಗೆ ಆತ್ಮಜ್ಞಾನ ಕೊಡು ಅಂತ ಏನಾದ್ರೂ ನಾವು ಯಾರಾದ್ರೂ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡೋರಿದ್ದಾರೆ, ಯಾರಾದ್ರೂ ಭಗವಂತನನ್ನ ಪ್ರಾರ್ಥನೆ ಮಾಡೋರಿದ್ದಾರೆ, ನನಗೆ ಬ್ರಹ್ಮಜ್ಞಾನ ಬೇಕು, ಆತ್ಮಜ್ಞಾನ ಬೇಕು, ನನಗೆ ಮೋಕ್ಷ ಬೇಕು, ಯಾರಾದ್ರೂ ಕೇಳೋರಿದ್ದಾರೆ? ಇಲ್ಲ. ದೇವ್ರ ಹಂಗೆ ತಥಾಸ್ತು ಅಂತ ಮೋಕ್ಷ ಕೊಟ್ರೆ ಬೇಕು. ಆದ್ರೆ ಅದಕ್ಕಾಗಿ ಕೃಷಿ ಮಾಡು ಅಂದ್ರೆ ಬೇಡ, ಅದು ಬೇಡ. ಹಾಗಾಗಿ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಇವೆ. ಭಗವಂತನ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಇವೆ. ಹಾಗೆ ನಾವು ಯಾವುದಕ್ಕಾಗಿ ಶ್ರಮ ಪಟ್ಟರೆ ಅವುಗಳನ್ನೇ ಹೊಂದುತ್ತೇವೆ, ಯಾವುದಕ್ಕೆ ಪ್ರಯತ್ನಿಸುವುದಿಲ್ಲವೋ ಅವುಗಳನ್ನು ನಾವು ಎಂದೂ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವು ಇಲ್ಲ, ಇವು ಇಲ್ಲ ಅಂತ ಬಾಧೆ ಪಡ್ತಾ ಇರ್ತೇವೆ. ಆದರೆ ನಿಜವಾಗಿಯೂ ನಮಗೆ ಏನು ಬೇಕೋ ಕೂಡ ನಮಗೆ ಗೊತ್ತಿಲ್ಲ. ನಿಜವಾಗ್ಲೂ ನಮಗೆ ಏನು ಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ನಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೂ ಕೂಡ ಅದು ಕೂಡ ನಮಗೆ ಗೊತ್ತಿಲ್ಲ. ನಾವು ಮೊದಲು ನಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಹೇಗೆ ಲಭಿಸ್ತದೆ ಅದನ್ನ ತಿಳ್ಕೊಳ್ಬೇಕು. ನಂತರ ಅದಕ್ಕಾಗಿ ಏನ್ ಮಾಡಬೇಕು? ಕೃಷಿ ಮಾಡಬೇಕು. ಕೃಷಿ ಮಾಡಬೇಕು. ಯಾವುದನ್ನ ನಾವು ಪಡಿಬೇಕು? ಶಾಶ್ವತವಾಗಿ ಸಿಗುವಂಥದ್ದನ್ನ ನಾವು ಪಡಿಬೇಕು. ನಮಗೆ ಎಷ್ಟು ಇದ್ದರೂ ಇಲ್ಲದೆ ಇರುವುದು ಯಾವುದು? ಶಾಂತಿ, ಆನಂದ. ಇವುಗಳಿಗಾಗಿ ನಾವು ಕಷ್ಟಪಡ್ತಾ ಇದ್ದೇವೆ, ಕೃಷಿ ಮಾಡ್ತಾ ಇದ್ದೇವೆ, ಹುಡುಕಾಡ್ತಾ ಇದ್ದೇವೆ. ಆದ್ದರಿಂದ ನಾವೇನ್ ಮಾಡಬೇಕು? ಶಾಂತಿ, ಆನಂದ ಎನ್ನುವುದು ನಾವು ಎಲ್ಲವುಗಳ ಹಾಗೆ ಶ್ರಮಪಟ್ಟು ಸಂಪಾದಿಸಿಕೊಳ್ಳಬೇಕು. ಅಷ್ಟೇ ಹೊರತು ಭಗವಂತನನ್ನ ಬೇಡಿದರೆ ಬರುವುದಿಲ್ಲ. ಬೇಡಿದರೆ ಬರುವುದಾದರೆ ಪ್ರಸ್ತುತ ಎಲ್ಲರೂ ಶಾಂತಿಯಿಂದ ಆನಂದದಿಂದ ಇರಬೇಕಲ್ವಾ? ಎಲ್ಲರೂ ಬೇಡ್ತಾ ಇದ್ದಾರೆ, ಆದ್ರೂ ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ಶಾಂತಿ ಇಲ್ಲ. ಜೀವನ ಸಾರ್ಥಕ ಅನ್ನುವ ಭಾವ ಯಾರಲ್ಲೂ ಇಲ್ಲ.
ಆದ್ದರಿಂದ ಏನ್ ಮಾಡಬೇಕು? ಶಾಂತಿ, ಆನಂದ ಎನ್ನುವುದು ಕೂಡ ಎಲ್ಲವುಗಳ ಜೊತೆ ಸೃಷ್ಟಿಯಲ್ಲಿ ಇದೆ. ಎಲ್ಲವುಗಳ ಹಾಗೆ ಅವುಗಳನ್ನ ಕೂಡ ನಾವು ಕಷ್ಟಪಟ್ಟು ಕೃಷಿ ಮಾಡಿ ಸಂಪಾದಿಸಬೇಕು. ಅದು ಹೇಗೆ? ಧ್ಯಾನದ ಮೂಲಕ. ಯೋಗಿಗಳು ಯಾವಾಗಲೂ ಶಾಂತಿ ಆನಂದದಿಂದ ಜೀವಿಸ್ತಾರೆ. ಎಲ್ಲರೂ ಆಶಿಸುವುದು ಮಾನವನಿಗೆ ಬೇಕಾಗಿರುವುದು ಅವರ ಹತ್ತಿರವೇ ಇರ್ತದೆ. ಯಾಕೆ? ಅದಕ್ಕಾಗಿ ಅವರು ಕೃಷಿ ಮಾಡ್ತಾರೆ. ನಾವು ನಮಗೆ ಏನಾದ್ರೂ ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮಗೆ ಏನಾದ್ರೂ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ಹಂಚ್ಬೇಕು. ಅದು ಸೃಷ್ಟಿ ನಿಯಮ. ಸೃಷ್ಟಿಯಲ್ಲಿ ಒಂದು ನಿಯಮ ಇದೆ. ಏನೋ, ನಾವು ಏನನ್ನ ಕೊಡ್ತೀವೋ ಅದನ್ನೇ ಅನಂತಪಟ್ಟು ಮಡಿ ಮಾಡಿ ಹೆಚ್ಚಾಗಿ ಪ್ರಕೃತಿ ನಮಗೆ ವಾಪಸ್ ಕೊಡ್ತದೆ. ನಾವು ಏನನ್ನು ಹಂಚುತ್ತೀವೋ ಅದನ್ನ ಪ್ರಕೃತಿ ನಮಗೆ ವಾಪಸ್ ಕೊಡ್ತದೆ. ಹಿಂದೆ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಗುರುಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಶಿಷ್ಯನಿಗೆ ಎಲ್ಲ ವಿದ್ಯೆ ಬೋಧನೆ ಮಾಡ್ತಿದ್ರಂತೆ. ಬೋಧನೆ ಮಾಡಿ, ಆದರೂ ಕೆಲವು ವಿದ್ಯೆಗಳನ್ನ ಅವರಿಗೆ ಹೇಳ್ಕೊಡ್ತಾ ಇರ್ಲಿಲ್ಲ. ಅಂದ್ರೆ ರಹಸ್ಯವಾಗಿ ಇಟ್ಕೊಳ್ತಾ ಇದ್ರು. ಯಾಕೆ ಅಂದ್ರೆ, ನನ್ನನ್ನೇ ಮೀರಿಸಿಬಿಟ್ರೆ ಕೊನೆಗೆ, ನನ್ನನ್ನೇ ಮೀರಿಸುವ ಶಿಷ್ಯ ಆಗ್ಬಿಟ್ರೆ ಕೊನೆಗೆ ಅಂತ. ಅಂದ್ರೆ ಎಲ್ಲರೂ ಹಾಗಿದ್ರು ಅಂತಲ್ಲ, ಕೆಲವರು ಹಾಗೆ ಮಾಡ್ತಾ ಇದ್ರು. ಇವತ್ತಿಗೂ ಕೂಡ ಕೆಲವರು ಇದ್ದಾರೆ. ಮತ್ತೆ ಅವನು ಬಹಳ ಬುದ್ಧಿವಂತ ಆಗ್ಬಿಟ್ರೆ ಅಂತ ಹೇಳಿ, ಹೊಟ್ಟೆ ಕಿಚ್ಚಿನಿಂದ, ಅಥವಾ ನನಗಿಂತ ಬೆಳೆದು ಬಿಟ್ರೆ, ನನಗಿಂತ ದೊಡ್ಡವನಾಗ್ಬಿಟ್ರೆ ಅಂತ ಹೇಳಿ ಹೇಳಿಕೊಡದೇ ಇರುವಂತರಿದ್ದಾರೆ. ಆದ್ರೆ ನಿಜವಾದ ಸತ್ಯ ಏನು ಅಂತಂದ್ರೆ, ಜ್ಞಾನ ಅನ್ನೋ ಜ್ಞಾನ ಇರಬಹುದು, ಆ ಯಾವುದೇ ಇರಬಹುದು, ನಾವು ಯಾರಿಗಾದರೂ ಹಂಚಿದರೆ, ಯಾರಿಗಾದರೂ ಕೊಟ್ರೆ ಅದು ಖಾಲಿ ಆಗುವುದಿಲ್ಲ. ಏನಾಗ್ತದೆ? ಅದಕ್ಕಿಂತ 10 ಪಟ್ಟು, 100 ಪಟ್ಟು, 1000 ಪಟ್ಟು ಪ್ರಕೃತಿ ನಮಗೆ ಅದನ್ನು ವಾಪಸ್ ಕೊಡ್ತದೆ. ಪ್ರಕೃತಿ ನಮಗೆ ಅದನ್ನು ವಾಪಸ್ ಕೊಡ್ತದೆ. ಉದಾಹರಣೆಗೆ, ಅದೇ ಗುರು ತನ್ನಲ್ಲಿರುವ ಎಲ್ಲ ವಿದ್ಯೆಯನ್ನ ಆ ಶಿಷ್ಯನಿಗೆ ಧಾರೆ ಎರೆದ್ರೆ, ಶಿಷ್ಯ ಆ ಗುರು ಕೊಟ್ಟ ವಿದ್ಯೆಯನ್ನು ಮಾತ್ರ ಪಡ್ಕೊಂಡಿರ್ತಾನೆ. ಅದಕ್ಕಿಂತ ಜಾಸ್ತಿ ಅವನಿಗೆ ಬರೋದಿಲ್ಲ. ಆದ್ರೆ ಗುರುವಿಗೆ ಹಾಗಲ್ಲ. ತಾನು ಕೊಟ್ಟ ಏನೆಲ್ಲ ವಿದ್ಯೆ ಇತ್ತು ಅದನ್ನೆಲ್ಲ ಧಾರೆ ಎರೆದ. ಅದಕ್ಕೆ ಪ್ರಕೃತಿ ಅವನಿಗೆ ಏನ್ ಮಾಡ್ತು? ಅದಕ್ಕಿಂತ 10 ಪಟ್ಟನ್ನ ಅವನಿಗೆ ಮತ್ತೆ ಕೊಡ್ತು. ಶಿಷ್ಯ ಬರೀ ಇವನು ಹೇಳ್ಕೊಟ್ಟಿದ್ದನ್ನ ಅಷ್ಟೇ ತಿಳ್ಕೊಂಡ. ಆದ್ರೆ ಗುರು ಏನ್ ಮಾಡದ? ಹೇಳ್ಕೊಟ್ಟಿದ್ದನ್ನ, ತನಗೆ ತಿಳಿದಿದ್ದನ್ನೆಲ್ಲ ಹೇಳ್ಕೊಟ್ಟ. ಹೇಳ್ಕೊಟ್ಟಿದ್ದಕ್ಕೆ ಫಲ ಏನು? ಅವನ ಜ್ಞಾನ, ಅವನ ಶಕ್ತಿ, ಅವನ ವಿದ್ಯೆ ಇನ್ನೂ 10 ಪಟ್ಟು, 100 ಪಟ್ಟು ಜಾಸ್ತಿ ಆಯ್ತು. ಹೇಗೆ ಜಾಸ್ತಿ ಆಯ್ತು? ಪ್ರಕೃತಿ ಅವನಿಗೆ ನೀಡ್ತು. ಅದಕ್ಕೆ ಏನ್ ಮಾಡಬೇಕು? ನಾವು, ನಮಗೆ ಏನು ಬೇಕೋ ಅದನ್ನ ನಾವು ಹಂಚಬೇಕು. ದುಡ್ಡು ಬೇಕಾ? ದುಡ್ಡನ್ನ ಹಂಚಿ. ವಿದ್ಯೆ ಬೇಕಾ? ವಿದ್ಯೆಯನ್ನ ಹಂಚಿ. ಜ್ಞಾನ ಬೇಕಾ? ಆತ್ಮಜ್ಞಾನ ಬೇಕಾ? ಆತ್ಮಜ್ಞಾನವನ್ನ ಹಂಚಿ. ಧ್ಯಾನ ಬೇಕಾ? ಧ್ಯಾನದಲ್ಲಿ ಉನ್ನತ ಸ್ಥಿತಿಯನ್ನು ಹೊಂದಬೇಕಾ? ಧ್ಯಾನವನ್ನ ಹಂಚಿ. ಅನ್ನ ಬೇಕಾ? ಅನ್ನವನ್ನ ಹಂಚಿ. ಬಟ್ಟೆ ಬೇಕಾ? ಬಟ್ಟೆಯನ್ನ ಹಂಚಿ. ಯಾವುದು ನಿಜವಾಗಲೂ ನಮಗೆ ಬೇಕಾಗಿರುವುದು ಅದನ್ನ ತಿಳ್ಕೊಂಡು ಯಾವುದನ್ನು ನಾವು ಜಗತ್ತಿಗೆ ಹಂಚುತ್ತೇವೋ ಅದು ನಮಗೆ ಪ್ರಕೃತಿಯಿಂದ ಅನಂತ ಪಟ್ಟು ನಮಗೆ ಹೆಚ್ಚಾಗಿ ಸಿಗ್ತದೆ, ವಾಪಸ್ ಬರ್ತದೆ. ಎಲ್ಲದಕ್ಕಿಂತ ಅತ್ಯಂತ ಸರ್ವಶ್ರೇಷ್ಠವಾದ ದಾನ ಯಾವುದು? ಯಾವುದು? ಗೋದಾನ ಅಲ್ಲ. ಗೋದಾನ ಅಲ್ಲ. ಹಿರಣ್ಯದಾನ ಅದು ಅಲ್ಲ. ಕನ್ಯಾದಾನ ಅದೂ ಅಲ್ಲ. ಬಂಗಾರದಾನ, ಭೂದಾನ, ಯಾವ ದಾನವೂ ಅಲ್ಲ. ಯಾವ ದಾನ? ಯಾವ ದಾನ? ಆತ್ಮಜ್ಞಾನ ಹಂಚಬೇಕು. ಆತ್ಮಜ್ಞಾನ. ಯಾಕೆ? ಅದು ನೇರವಾಗಿ ಎಲ್ಲದಕ್ಕೂ ಮೀರಿತು. ಯಾಕೆ? ಮೋಕ್ಷವನ್ನು ಇನ್ನು ಕೊಡ್ತದೆ. ಆತ್ಮಜ್ಞಾನ ನೀವು ಎಷ್ಟು ಹಂಚುತ್ತೀರಿ ಅಷ್ಟು ಆತ್ಮಜ್ಞಾನ ಪ್ರಕೃತಿಯಿಂದ ಬರ್ತದೆ. ಮತ್ತೆ ಧ್ಯಾನವನ್ನ ಹಂಚಬೇಕು. ಮಾನವ ಸೇವೆಯೆಲ್ಲ ಮಾಡೋದು. ಮಾಡಬೇಕಾಗಿರೋದು ಮಾನವ ಸೇವೆಯಲ್ಲ. ಯಾಕೆ ಮಾನವ ಸೇವೆ ಮಾಡಬೇಕು? ಅದು ಅವ್ರ ಕರ್ಮ, ಅದು ಅವರು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ನಾವು ಯಾಕೆ ಹೋಗಿ ಕೈ ಹಾಕಬೇಕು? ಅವರು ಮಾನವ ಸೇವೆ, ಅವ್ರ ಕರ್ಮ, ಅದು ಅವರು ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಯಾಕೆ ಹೋಗಿ ಕೈ ಹಾಕಬೇಕು? ಮಾಧವ ಸೇವೆ ಮಾಡಿ. ಮಾಧವ ಸೇವೆ ಮಾಡಿ. ಆ ಆತ್ಮಗಳನ್ನ ಉದ್ಧಾರ ಮಾಡಿದ ಪುಣ್ಯ ಸೇರ್ತದೆ. ನಿಮ್ಮ ಆತ್ಮವು ಉದ್ಧಾರ ಆಗ್ತದೆ. ನಿಮ್ಮ ಆತ್ಮವು ಉದ್ಧಾರವಾಗ್ತದೆ. ಅದಕ್ಕಾಗಿ ಏನ್ ಮಾಡಬೇಕು?
ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಅಂದ್ರೆ ಬ್ರಹ್ಮ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಯಜ್ಞ ಯಗಾದಿಗಳನ್ನ ಸೃಷ್ಟಿ ಮಾಡಿದರಂತೆ. ದೇವತೆಗಳನ್ನ ಸೃಷ್ಟಿ ಮಾಡಿದ ಮೇಲೆ ಯಜ್ಞ ಯಗಾದಿಗಳನ್ನ ಸೃಷ್ಟಿ ಮಾಡಿದರಂತೆ. ಯಾಕೆ ಯಜ್ಞ ಯಗಾದಿಗಳನ್ನ ಸೃಷ್ಟಿ ಮಾಡಿದರು? ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಜ್ಞ ಯಾಗಾದಿಗಳನ್ನ ನಾನು ಸೃಷ್ಟಿ ಮಾಡಿದೀನಿ. ಯಾಕೆ? ಜನರು ಬೇಡಿದ್ದನ್ನ, ಅವರು ಬಯಸಿದ್ದನ್ನ ಪಡೀಲಿ ಅಂತ. ಯಾವುದನ್ನ ಬಯಸಿದ್ದು? ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವರೆಲ್ಲ ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ, ನನ್ನನ್ನ ಮೆಚ್ಚಿಸ್ತಾರೆ, ಮೆಚ್ಚಿಸಿ ನನ್ನ ಬಳಿಗೆ ಬೇಡ್ತಾರೆ. ಕೊನೆಗೆ ಅದರ ಫಲ, ಯಜ್ಞದ ಫಲ ಏನು? ನನ್ನ ಹತ್ರ ಬೇಡ್ತಾರೆ ಏನು? ಭಗವಂತ ನನಗೆ ಸ್ವರ್ಗ ಕೊಡು, ನನಗೆ ಸುಖ ಕೊಡು, ಶಾಂತಿ ಕೊಡು, ನೆಮ್ಮದಿ ಕೊಡು ಅಂತ. ಅದಕ್ಕೆ ಅದರಿಂದ ಪುಣ್ಯ ಸಿಗ್ತದೆ. ದಾನ ಧರ್ಮಗಳನ್ನು ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಎಲ್ಲ ದಾನಗಳನ್ನು ಮಾಡ್ತಾರೆ. ಮಾಡಿ ಎಲ್ಲ ಬ್ರಾಹ್ಮಣರಿಗೆ ಆ ಆತಿಥ್ಯವನ್ನು ಕೊಡ್ತಾರೆ. ಎಲ್ಲ ಕೊಟ್ಟು ಅದರಿಂದ ಪುಣ್ಯವನ್ನು ಪಡಿತಾರೆ. ಆ ಪುಣ್ಯದಿಂದಾಗಿ ಅವರು ಸ್ವರ್ಗವನ್ನ ಸೇರ್ತಾರೆ. ಸ್ವರ್ಗವನ್ನ ಸೇರ್ತಾರೆ. ಸ್ವರ್ಗವನ್ನ ಸೇರ್ತಾರೆ. ಎಲ್ಲಿವರೆಗೆ ಸ್ವರ್ಗದಲ್ಲಿ ಇರ್ತಾರೆ? ಅವರ ಪುಣ್ಯ ಕ್ಷಯವಾಗುವವರೆಗೆ ಸ್ವರ್ಗದಲ್ಲಿ ಇರ್ತಾರೆ. ನಂತರ ಏನ್ ಮಾಡ್ತಾರೆ? ಮತ್ತೆ ಈ ಭೂಮಿ ಮೇಲೆ ಬಂದು ಜನ್ಮ ತಗೊಳ್ತಾರೆ. ಮತ್ತೆ ಈ ಭೂಮಿ ಮೇಲೆ ಬಂದು ಜನ್ಮ ತಗೊಳ್ತಾರೆ. ಆದರೆ ನಾನು ನಿನಗೆ ಹೇಳ್ತಾ ಇರೋದೇನು? ಎಲ್ಲರೂ ಮಾಡಬೇಕಾಗಿರೋದೇನು ಅಂತಂದ್ರೆ, ಈ ಕನಿಷ್ಠವಾದ ಪುಣ್ಯಗಳಿಗಾಗಿ ಜೀವನವಲ್ಲ, ಕನಿಷ್ಠವಾದ ಪುಣ್ಯಗಳಿಗಾಗಿ ನಮ್ಮ ಪ್ರಯತ್ನ ಇರಬಾರದು. ಕನಿಷ್ಠವಾದ ಸ್ವರ್ಗದ ಸುಖಕ್ಕಾಗಿ ನಮ್ಮ ಪ್ರಯತ್ನ, ನಮ್ಮ ಪೂಜೆ, ನಮ್ಮ ಪುನಸ್ಕಾರ, ಭಗವಂತನ ಪ್ರಾರ್ಥನೆ ಇರಬಾರದು. ದೇವ್ರು ಏನು ಹೇಳ್ತಾ ಇದ್ದಾನೆ? ನನ್ನನ್ನ ಬಯಸಿ ಬಾ, ನನ್ನನ್ನ ಬೇಡು, ನನ್ನ ಮನೆಗೆ ಬಾ. ಯಾವುದೋ ಮೋಕ್ಷದ ಮನೆಗೆ, ವೈಕುಂಠ ಲೋಕಕ್ಕೆ ಬಾ, ಪರಬ್ರಹ್ಮನ ಲೋಕಕ್ಕೆ ಬಾ, ಸತ್ಯಲೋಕಕ್ಕೆ ಬಾ. ಅದನ್ನ ಬಯಸು. ಯಾಕೆ? ನೀನು ಯಾವ ಸ್ವರ್ಗವನ್ನ ಪಡೆದ್ರು, ಯಾವ ಲೋಕವನ್ನ ಪಡೆದ್ರು, ಮತ್ತೆ ಈ ಭೂಮಿಯ ಮೇಲೆ ಮರಳಿ ಬರಲೇಬೇಕು, ನಿನ್ನ ಪುಣ್ಯ ಕ್ಷಯವಾದ ಮೇಲೆ. ಆದರೆ ಆದರೆ ನನ್ನ ಲೋಕ ಹಾಗಲ್ಲ. ಅಂದ್ರೆ ಮೋಕ್ಷ ಲೋಕ, ಮೋಕ್ಷವನ್ನ ಹೊಂದಿದೆ ಅಂತಾದ್ರೆ ಏನ್ ಮಾಡ್ಬೇಕು? ಏನಾಗ್ತದೆ? ಮತ್ತೆ ನೀನು ಇಲ್ಲಿ ಹುಟ್ಟಿ ಬರುವ ಅವಶ್ಯಕತೆ ಇಲ್ಲ. ಅದು ಸರ್ವಶ್ರೇಷ್ಠವಾದ ಸಾಧನೆ. ಹಾಗಾಗಿ ಈ ಯಜ್ಞಯಾಗಾದಿಗಳಿಂದಲೋ ಅಥವಾ ನೀನು ಯಾವುದೋ ಪ್ರಾರ್ಥನೆಗಳನ್ನು ಮಾಡುವುದರಿಂದಲೋ ಇನ್ನೇನೋ ಬಯಸೋದ್ರಿಂದ ನನ್ನನ್ನ ಪಡೆಯದೆ ವಿಮುಖನಾಗಬೇಡ. ನನ್ನಿಂದ ಏನನ್ನೋ ಬಯಸಬೇಡ. ನನ್ನಿಂದ ಏನೋ ಬಯಸಿದರೆ, ನನ್ನಿಂದ ನೀನು ಏನನ್ನ ಬಯಸ್ತಾ ಇದ್ದೀಯೋ ಅದು ಮಾತ್ರ ನಿನಗೆ ಸಿಗ್ತದೆ. ಯಾರು ನನ್ನನ್ನ ಬಯಸ್ತಾರೋ ಅವರಿಗೆ ನಾನೇ ಸಿಗ್ತೇನೆ, ನನ್ನ ಲೋಕವೇ ಸಿಗ್ತದೆ. ಅವರು ಶಾಶ್ವತವಾದ ಆನಂದವನ್ನು ಪಡಿತಾರೆ, ಶಾಶ್ವತವಾದ ಸುಖದಲ್ಲಿ ಇರ್ತಾರೆ. ಯಾಕೆ? ನಾನು ಆನಂದೋ ಬ್ರಹ್ಮ, ಆನಂದೋ ಬ್ರಹ್ಮ. ಹಾಗಾಗಿ ನಾವು ಏನ್ ಮಾಡಬೇಕು? ಆತ್ಮಜ್ಞಾನವನ್ನು ಹಂಚಬೇಕು, ಬ್ರಹ್ಮ ಜ್ಞಾನವನ್ನು ಹಂಚಬೇಕು ಜಗತ್ತಿಗೆ. ಅದೇ ತೀರ್ಥಂಕರ ಗೋತ್ರ ಬಂದ ಭೂಮಿಯ ಮೇಲೆ ನಾವು ಜ್ಞಾನವಂತರಾಗಿ ಪಾವನರಾದಾಗ ನಮ್ಮಂಥವರನ್ನ, ಕೆಲವು ಜನರನ್ನಾದರೂ ನಾವು ತಯಾರು ಮಾಡಬೇಕು. ನಾವು ಕೆಲವು ಜನರನ್ನಾದರೂ ತಯಾರು ಮಾಡಬೇಕು. ಮೋಕ್ಷದಲ್ಲಿ 3-4 ಹಂತಗಳಿದೆ. ನಾವು ಎಲ್ಲ ಎನ್ಲೈಟೆಡ್ ಮಾಸ್ಟರ್ ಅಂತಾರಲ್ಲ, ಏನು ಎನ್ಲೈಟೆಡ್ ಮಾಸ್ಟರ್ ಅಂದ್ರೆ, ನಾವು ಧ್ಯಾನ ಮಾಡಿದ್ವಿ, ಧ್ಯಾನ ಮಾಡಿ ಏನಾದ್ವಿ? ನಮ್ಮ ಎಲ್ಲ ಕರ್ಮಗಳು ನಾಶವಾದವು. ಜ್ಞಾನ ಸಂಪಾದನೆ ಮಾಡಿದ್ವಿ, ಬಹಳ ತೀವ್ರವಾದ ಧ್ಯಾನ ಸಂಪಾದನೆ ಮಾಡಿದ್ವಿ. ನಮ್ಮ ಕರ್ಮಗಳೆಲ್ಲ ಕ್ಷಯವಾಯಿತು, ದುಃಖರಾಹಿತ್ಯ ಸ್ಥಿತಿಯನ್ನು ತಲುಪಿದ್ವಿ. ಜ್ಞಾನ ಬಂತು, ಒಳ್ಳೆ ಜ್ಞಾನ ಇದೆ, ಆತ್ಮಜ್ಞಾನ, ತಿಳುವಳಿಕೆ ಇದೆ, ಎಲ್ಲವೂ ಅಸತ್ಯ ಅನ್ನುವ ಅರಿವಿದೆ. ನಾನು ಅಂದರೆ ದೇಹ ಅಲ್ಲ, ನಾನು ಅಂದರೆ ಆತ್ಮ ಅನ್ನೋ ಅರಿವಿದೆ. ಎಲ್ಲವನ್ನ ಕೇವಲ ಸಾಕ್ಷೀಭೂತವಾಗಿ ನೋಡ್ತಾ ಇದ್ದೇವೆ. ನಮ್ಮ ಕರ್ಮಗಳು ಏನು ಉಳಿದಿಲ್ಲ, ಎಲ್ಲವೂ ನಾಶವಾಗಿದೆ. ಈಗ ಉಳಿದದ್ದೇನೋ ಆನಂದ, ಆನಂದೋ ಬ್ರಹ್ಮ. ಇದನ್ನ ಏನಂತ ಕರಿತೀವಿ? ನಿರ್ವಾಣ, ನಿರ್ವಾಣ ಅಂತ ಕರಿತೀವಿ. ಏನಂತ ಕರೀತಾರೆ? ಎನ್ಲೈಟೆಡ್ ಮಾಸ್ಟರ್. ಅವ್ರನ್ನ ಏನಂತ ಕರಿತೀವಿ? ಎನ್ಲೈಟೆಡ್ ಮಾಸ್ಟರ್ಸ್. ಅವರನ್ನ ಅರಿಹಂತ ಅಂತ ಕರಿತೀವಿ. ಅರಿಹಂತ ಏನನ್ನ ಸಾಧಿಸಿದ? ದುಃಖರಾಹಿತ್ಯ ಸ್ಥಿತಿಯನ್ನು ತಲುಪಿದ. ದುಃಖ ಇಲ್ಲ ಅವನಿಗೆ, ದುಃಖವೇ ಇಲ್ಲ. ಅಷ್ಟಕ್ಕೆ ಮುಗಿತಾ ಸಾಧನೆ? ಇಲ್ಲ. ಅಷ್ಟಕ್ಕೆ ಅದು ಅಷ್ಟಕ್ಕೆ ಅವನ ಸಾಧನೆ ಮುಗಿಲಿಲ್ಲ.
ಏನ್ ಮಾಡಬೇಕು? ಅವನು ಬೋಧಿಸತ್ವ ಮಾಡುವ ಕೆಲಸ ಮಾಡಬೇಕು. ಬೋಧಿಸತ್ವ ಮಾಡುವ ಕೆಲಸ ಮಾಡಬೇಕು. ಅಂದ್ರೆ ಅವನಿಗೆ ಇನ್ನೂ ಒಂದು ಬಂಧನ ಇದೆ. ಯಾವ ಬಂಧನ ಇದೆ? ಅವನು ಕರ್ಮಗಳನ್ನ ಕಳ್ಕೊಂಡಿದ್ದಾನೆ, ಆದರೆ ಮತ್ತೆ ಹುಟ್ಟಿ ಭರತ ಸ್ಥಿತಿಯನ್ನ ತಲುಪಿಲ್ಲ. ಮತ್ತೆ ಹುಟ್ಟಿ ಬರ್ಬೇಕು ಅವನು. ಹಾಗೆಯೇ ಸತ್ರೆ ಯೋಗ ಭ್ರಷ್ಟನಾಗ್ತಾನೆ. ಯೋಗ ಭ್ರಷ್ಟ. ಯೋಗ ಭ್ರಷ್ಟನಾದ್ರೆ ಏನ್ ಮಾಡ್ಬೇಕು? ಮತ್ತೆ ಜನ್ಮ ತಗೊಂಡು ಬಂದು ಮತ್ತೆ ಸಾಧನೆ ಮಾಡಿ ಮತ್ತೆ ತಾನು ಮಾಡಬೇಕಾದದನ್ನು ಮಾಡ್ಬೇಕು. ಏನ್ ಮಾಡ್ಬೇಕು ನಂತರ? ತಾನು ನಿರ್ವಾಣ ಹೊಂದಿದ ಮೇಲೆ, ತಾನು ಜ್ಞಾನ ಸಂಪಾದನೆ ಮಾಡಿದ ಮೇಲೆ, ತಾನು ಧ್ಯಾನದಲ್ಲಿ ಉನ್ನತ ಸ್ಥಿತಿನ ತಲುಪಿದ ಮೇಲೆ ಏನ್ ಮಾಡ್ಬೇಕು? ಬೋಧಿಸತ್ವ ಮಾಡುವ ಕೆಲಸ ಮಾಡಬೇಕು. ಏನ್ ಮಾಡ್ತಾನೆ ಬೋಧಿಸತ್ವ? ಬೀದಿ ಬೀದಿಗಳನ್ನ ತಿರುಗಿ, ಮನೆ ಮನೆಗಳಿಗೆ ತಿರುಗಿ, ಊರು ಊರುಗಳಿಗೆ ಹೋಗಿ, ಕೇರಿ ಕೇರಿಗೆ ಹೋಗಿ, ದೇಶ ದೇಶಗಳಿಗೆ ಹೋಗಿ ಏನ್ ಮಾಡ್ತಾನೆ? ತಾನು ಪಡೆದಂತಹ ಆತ್ಮಜ್ಞಾನವನ್ನ, ಧ್ಯಾನವನ್ನ ಪ್ರಚಾರ ಮಾಡ್ತಾನೆ. ಪ್ರಚಾರ ಮಾಡಬೇಕು. ಅವನನ್ನ ಏನಂತ ಕರಿತೀವಿ? ಬೋಧಿಸತ್ವ ಅಂತ ಕರಿತೀವಿ. ಬೋಧಿಸತ್ವ. ತಾನು ಪಡೆದ ಆ ಜ್ಞಾನವನ್ನ ಹಂಚಿ ತನ್ನಂತೆಯೇ ಎಷ್ಟೋ ಆತ್ಮಗಳನ್ನ ಉದ್ಧರಿಸ್ತಾನೆ. ಎಷ್ಟೋ ಜನ ಮಾಸ್ಟರನ್ನ ಶಿಷ್ಯಂದರನ್ನ ತಯಾರು ಮಾಡ್ತಾನೆ. 48 ದಿವಸ ಅಖಂಡ ಧ್ಯಾನ ಸಾಧನೆಯಲ್ಲಿ ಬುದ್ಧ ನಿರ್ವಾಣವನ್ನು ಹೊಂದಿದ. ನಿರ್ವಾಣವನ್ನು ಹೊಂದಿ ಕೂಡಲೇ ಏನು ಮಾಡಿದಾನೆ ಬುದ್ಧ? ಆ ತಾನು ಹೇಳಿದ, ನಾನು ನನಗೆ ಜ್ಞಾನೋದಯ ಆಗಿದೆ, ನಾನು ಎನ್ಲೈಟೆಡ್ ಮಾಸ್ಟರ್ ಆಗಿದ್ದೇನೆ ಅಂತ ಹೇಳಿದ. ಬುದ್ಧ ಹೇಳಿದ. ಹೇಳಿ ಹಾಗೆ ಬೋಧಿ ವೃಕ್ಷದ ಕೆಳಗೆ ಕುತ್ಕೊಂಡ್ಲಿಲ್ಲ. ಏನ್ ಮಾಡಿದ? ತಾನು ಪಡೆದ ಜ್ಞಾನವನ್ನು ಹಂಚಲಿಕ್ಕೆ ಶುರು ಮಾಡಿದ. ಅದೇ ಏನೋ ಬೋಧಿಸತ್ವ. ಬೋಧಿಸತ್ವ ಹಂಚಿದ. ಎಷ್ಟು ವರ್ಷ ಹಂಚಿದ? ಸುಮಾರು 40 ವರ್ಷಗಳ ಕಾಲ ತಾನು ಪಡೆದಂತಹ ಆ ಆತ್ಮ ಜ್ಞಾನವನ್ನು ಜಗತ್ತಿಗೆ ಹಂಚಿದ, ಹಂಚಿದ, ಹಂಚಿದ. ಹಂಚಿ 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 ಏನಾದ ಕೊನೆಗೆ? ಬುದ್ಧನಾದ. ಏನಾದ? ಬುದ್ಧನಾದ. ಬುದ್ಧ ಅನ್ನುವುದು ಒಬ್ಬ ವ್ಯಕ್ತಿಯ ಹೆಸರಲ್ಲ. ಬುದ್ಧತ್ವವನ್ನು ಪಡೆದ. ಬುದ್ಧ ಎನ್ನುವುದು ಒಬ್ಬ ವ್ಯಕ್ತಿಯ ಹೆಸರಲ್ಲ. ಅದು ಒಂದು ಆತ್ಮದ ಸ್ಥಿತಿ. ಬುದ್ಧ ಅಂದ್ರೆ ಯಾರು? ಬುದ್ಧ ಬುದ್ಧ ಅಂದ್ರೆ ಯಾರು? ದುಃಖರಾಹಿತ್ಯವನ್ನ ಸ್ಥಿತಿಯನ್ನು ದಾಟಿ, ಜನ್ಮರಾಹಿತ್ಯ ಸ್ಥಿತಿಯನ್ನು ದಾಟಿ ಮತ್ತೆ ಹುಟ್ಟಿ ಭರತ ಸ್ಥಿತಿಯನ್ನು ತಲುಪಿದವನು. ಈ ಭೂಮಿಯ ಋಣವನ್ನ ಕಳೆದುಕೊಂಡವನು. ಏನಾದ ಬುದ್ಧ? ಪರಮಾತ್ಮನಾದ, ಪರಬ್ರಹ್ಮನಾದ. ಅಂದ್ರೆ ಸರ್ವಾತ್ಮನಾದ ಅವನು. ಆ ಪರಬ್ರಹ್ಮನನ್ನ ಹೊಂದಿದ. ಆ ಬೋಧಿಸತ್ವ ಮಾಡುವ ಕೆಲಸವನ್ನು ನಿರಂತರವಾಗಿ 40 ವರ್ಷ ಮಾಡಿ ಏನಾದ? ಏನಾದ? ಬುದ್ಧನಾದ. ಕೃಷ್ಣ ತನಗೆ ತಿಳಿದಂತಹ ಆತ್ಮಜ್ಞಾನವನ್ನ ಎಲ್ಲ ಋಷಿಮುನಿಗಳಿಗೆ, ಬಂದವರಿಗೆ, ಸಾಧು ಸಂತರಿಗೆ ಎಲ್ಲರಿಗೂ ಹಂಚುತ್ತಾ ಇದ್ದ. ಕೃಷ್ಣನಿಗೆ, ಅರ್ಜುನನಿಗೆ ಬೋಧನೆ ಮಾಡಿದ. ಉದ್ಧವನಿಗೆ ಬೋಧನೆ ಮಾಡಿದ. ಹೋದಲ್ಲೆಲ್ಲ ಎಲ್ಲರನ್ನ ಕೂರಿಸಿಕೊಂಡು ಸಜ್ಜನ ಸಾಂಗತ್ಯ ಮಾಡ್ತಾ ಇದ್ದ. ತಾನು ಪಡೆದಂತಹ ಆ ಎಲ್ಲ ಆತ್ಮಜ್ಞಾನದ ವಿದ್ಯೆಯನ್ನ ಹಂಚುತ್ತಾ ಇದ್ದ. ಹಂಚಿ 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 ಏನಾದ? ಕೃಷ್ಣ ಯೋಗೀಶ್ವರನಾದ. ಯೋಗೀಶ್ವರನಾಗಿ ಏನಾದ? ಪರಮಾತ್ಮನಾದ, ಪರಬ್ರಹ್ಮನಾದ. ಪರಬ್ರಹ್ಮನ ಸ್ಥಿತಿಯನ್ನು ತಲುಪಿದ. ರಾಮ ಎಲ್ಲ ತನ್ನ ರಾಜ್ಯಭಾರವನ್ನು ಮಾಡುತ್ತಾ ಇಡೀ ತನ್ನ ಪ್ರಜೆಗಳಿಗೆ ತಾನು ಆದರ್ಶದ ಮೂಲಕ ತನ್ನ ಆ ಆತ್ಮಜ್ಞಾನವನ್ನು ಹಂಚುತ್ತಾ ನಾವು ಹೇಗೆ ಇರಬೇಕು, ಹೇಗೆ ಸತ್ಯ ಮಾರ್ಗದಲ್ಲಿ ಇರಬೇಕು, ಧರ್ಮ ಮಾರ್ಗದಲ್ಲಿ ಇರಬೇಕು ಅನ್ನುವುದನ್ನ ಬೋಧಿಸ್ತಾ ಇದ್ದ. ಬೋಧಿಸಿ ಏನಾದ ಅವನು? ಪರಮಾತ್ಮನಾದ. ಪತ್ರಿಜಿಯವರು ಹುಟ್ಟಿದಾಗ ನಮ್ಮ ಹಾಗೆ ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯರೇ. ಇಲ್ಲಿಯವರೆಗೆ ಧ್ಯಾನಕ್ಕೆ ಬರುವವರೆಗೂ ಅವರು ಕೂಡ ನಿಮ್ಮ ಹಾಗೆ ಖಾನಾ ಪೀನಾ ಸೋನಾ ಮಾತ್ರ. ಖಾನಾ ಪೀನಾ ಸೋನಾ ಅಷ್ಟೇ, ಅಷ್ಟರಲ್ಲೇ ಇದ್ದವರು. ಯಾವಾಗ ಧ್ಯಾನ ಮಾರ್ಗದಲ್ಲಿ ಬಂದರು, ಧ್ಯಾನ ಸಾಧನೆಯನ್ನು ಮಾಡಿದರು, 16 ವರ್ಷ, 14, 15 ಎಷ್ಟೋ ವರ್ಷಗಳ ಕಾಲ ಸಾಧನೆಯನ್ನು ಮಾಡಿದರು. ಮಾಡ್ತಾ 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 ತಾವು ಪಡುವ ಪಡೆದಂತಹ ಆತ್ಮಜ್ಞಾನವನ್ನ, ಆ ಬ್ರಹ್ಮಜ್ಞಾನವನ್ನ ಏನ್ ಮಾಡಿದ್ರು? ಹಂಚಲಿಕ್ಕೆ ಶುರು ಮಾಡಿದ್ರು. ಸತ್ಯವನ್ನ ಅರಿತುಕೊಂಡ್ರು. ನಾನು ನಾನು ಪಡೆದರೆ ಸಾಕಾಗಲ್ಲ, ಅದು ಸಾಧನೆ ಪರಿಪೂರ್ಣ ಆಗುವುದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು? ಅದನ್ನ ಎಲ್ಲರಿಗೂ ಹಂಚಬೇಕು ಅಂತ ಹಂಚಲಿಕ್ಕೆ ಶುರು ಮಾಡಿದ್ರು. ಹಂಚಿದ್ರು ಹಂಚಿದ್ರು ಹಂಚಿದ್ರು, ಹಂಚಿ 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 ಎಲ್ಲಿಗೆ ಹೋದ್ರು? ಎಲ್ಲಿಗೆ ಹೋದ್ರು? ಏನಾದ್ರು
ಬುದ್ಧರಾದ್ರು. ಬುದ್ಧ ಬುದ್ಧತ್ವವನ್ನು ಪಡೆದರು. ಮತ್ತೆ ಹುಟ್ಟಿ ಬರದ ದುಃಖರಾಹಿತ್ಯ ಜನ್ಮರಾಹಿತ್ಯ ಸ್ಥಿತಿಯನ್ನು ತಲುಪಿದರು. ಆ ಕೆಲಸ ಮಾಡದೇ ಇದ್ದಿದ್ದರೆ, ಸುಮ್ಮನೆ ಹುಟ್ಟಿ ಉಂಡು ತಿಂದು ಮಲಗಿ ಹೋಗಿದ್ರೆ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಆಗ್ತಿತ್ತಾ? ಇಲ್ಲ. ಸುಮ್ಮನೆ ಬಂದಿದ್ದಲ್ಲ ಆ ಶಕ್ತಿ. ಸುಮ್ಮನೆ ಬಂದಿದ್ದಲ್ಲ. ಪ್ರತಿಯೊಬ್ಬರಲ್ಲೂ ಆ ಬುದ್ಧತ್ವವನ್ನು ಜಾಗೃತಗೊಳಿಸುವ ಶಕ್ತಿ ಇದೆ. ಯಾವುದಕ್ಕಿದೆ? ಧ್ಯಾನಕ್ಕಿದೆ. ಆತ್ಮಜ್ಞಾನಕ್ಕಿದೆ. ಹೆಚ್ಚು 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 ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಜ್ಞಾನಕ್ಕಾಗಿ ಹೆಚ್ಚು ಸಮಯವನ್ನ ಮೀಸಲಿಡಬೇಕು. ಅದು ಓದಿ ಆದರೂ ಸರಿ, ಗುರುಗಳ ಮುಖಾಂತರವಾದರೂ ಸರಿ, ಅಥವಾ ಬೇರೆ ಮಾಸ್ಟರ್ ಮೂಲಕವಾದರೂ ಸರಿ, ನಿರಂತರವಾಗಿ ಜ್ಞಾನ ಹರಿದು ಬರ್ತಾ ಇರಬೇಕು. ಪುಸ್ತಕಗಳನ್ನ ಓದಬೇಕು. ಸುಮ್ಮನೆ ಏನೋ ಅಡಿಗೆ ಮಾಡ್ತಾ ಇರ್ತೀರಿ, ಮನೆಯಲ್ಲಿ ಇನ್ನೇನೋ ಕೆಲಸ ಮಾಡ್ತಾ ಇರ್ತೀರಿ, ತೆಗೆದು ಹಿಂದೆ ನಡೆದ ಕ್ಲಾಸ್ಗಳನ್ನ ತೆಗೆದು ಆನ್ ಮಾಡಿ ಅದನ್ನು ಕೇಳ್ತಾ ಕೇಳ್ತಾ ಮಾಡಿ. ಒಂದು ಕಡೆಯಿಂದ ಜ್ಞಾನ ಬರ್ತದೆ, ಒಂದ್ ಕಡೆಯಿಂದ ಮನೆ ಕೆಲಸ ಆಗ್ತದೆ. ಸುಮ್ಮನೆ ಹೋಗೋದು ಮಾತಾಡ್ತಾ, ಇನ್ನೇನೋ ದೊಡ್ಡದಾಗಿ ಹಾಡು ಹಾಕೊಂಡು, ಇಲ್ಲ ಧಾರಾವಾಹಿ ಹಾಕೊಂಡು, ಇನ್ನೇನೋ ಫೋನಲ್ಲಿ ಗಂಟೆಗಟ್ಟಲೆ ಯಾವುದೋ ಲೌಕಿಕವಾದ ವಿಚಾರಗಳನ್ನ ಚರ್ಚೆ ಮಾಡ್ತಾ ಸಮಯವನ್ನ ವ್ಯರ್ಥ ಮಾಡಬಾರದು. ನಮ್ಮ ಆತ್ಮಕ್ಕಾಗಿ ಅಲ್ಲದೆ ಬೇರೆ ಲೌಕಿಕ ಕೆಲಸದಲ್ಲಿ ನಾವು ಯಾವಾಗ ತೊಡಗಿಕೊಂಡಿದ್ದೇವೆ, ಆಗೆಲ್ಲ ನಾವು ನಮ್ಮ ಆತ್ಮದ ಹಂತಕರು. ನಾವು ಯಾವಾಗ ನಮ್ಮ ಸಮಯವನ್ನ ನಮ್ಮ ಆತ್ಮದ ಉದ್ಧಾರಕ್ಕಾಗಿ, ನಮ್ಮ ಆತ್ಮಕ್ಕೆ ಲಾಭ ತರುವ ಕೆಲಸದಲ್ಲಿ ತೊಡಗಿಕೊಂಡಿದ್ದೆವು, ಆಗೆಲ್ಲ ನಾವು ನಿಜವಾದ ಏನೋ ಆತ್ಮ ಸೇವಕರು. ನಮ್ಮ ಆತ್ಮಕ್ಕೆ ನಾವು ದ್ರೋಹ ಮಾಡಬಾರದು. ಆತ್ಮ ತುಂಬಾ ಆಸೆ ಇಟ್ಕೊಂಡು ಬಂದಿದೆ. ಈ ಮಾಯೆಯಲ್ಲಿ ಮುಳುಗಿ ನಾವು ಏನ್ ಮಾಡಬಾರದು? ಆತ್ಮ ಹಂತಕರಾಗಬಾರದು. ಅದಕ್ಕೆ ಏನ್ ಮಾಡಬೇಕು? ತೀವ್ರವಾದ 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 ಸಾಧನೆ ಮಾಡಬೇಕು. ಹೇಗೆ ಸಾಧನೆ ಮಾಡಬೇಕು? 5 ಮಾರ್ಗಗಳ ಮೂಲಕ. ಏನ್ ಮಾಡಬೇಕು? ಒಂದನೇದು, ದೇಹಕ್ಕೆ ಏನ್ ಬೇಕು? ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಎರಡನೇದೇನು? ಏನು? ಮನಸ್ಸಿಗೆ ಏನ್ ಬೇಕು? ಸಜ್ಜನರ ಸಂಘ ಬೇಕು. ಸಜ್ಜನರ ಸಂಘ ಬೇಕು. ನಾವು ಫೋನಲ್ಲಿ ಮಾತಾಡೋರು ಇರ್ಬೋದು, ಮನೇಲಿ ಇರ್ಬೋದು, ಅಕ್ಕಪಕ್ಕದವರು, ಯಾರ ಜೊತೆಗೆಲ್ಲ ನಮ್ಮ ವ್ಯವಹಾರ ಇರ್ತದೋ ಎಲ್ಲರೂ ಯಾರಾಗಿರ್ಬೇಕು? ನಮಗೆ ಸಜ್ಜನರೇ ಆಗಿರ್ಬೇಕು. ಅವರು ಯಾರಾದ್ರೂ ಆಗಿರ್ಲಿ, ಸಜ್ಜನರಾಗಿದ್ದಾರಾ? ನಮ್ಮ ಜೊತೆ ಇರ್ಬೇಕು. ಆಗಿಲ್ವಾ? ಮುಲಾಜಿಲ್ಲದೆ ದೂರ ಮಾಡಬೇಕು, ಕಟ್ ಮಾಡಬೇಕು. ಮೂರನೇದೇನು? ಬುದ್ಧಿ. ಬುದ್ಧಿಗೆ ಏನ್ ಬೇಕು? ಸ್ವಾಧ್ಯಾಯ ಬೇಕು. ಆತ್ಮಜ್ಞಾನದ ಪುಸ್ತಕಗಳನ್ನ ಪ್ರತಿನಿತ್ಯ ಓದುತ್ತಾ ಇರಬೇಕು, ಕೇಳ್ತಾ ಇರಬೇಕು, ಓದುತ್ತಾ ಇರಬೇಕು, ಸ್ವಾಧ್ಯಾಯ ಮಾಡ್ತಾ ಇರಬೇಕು. ಹೆಂಗೋ ಬದುಕಿದ್ರೆ ಸಾಧನೆ ಆಗೋಲ್ಲ. ಲೂಸ್ ಬಿಟ್ರೆ ಸಾಧನೆ ಆಗೋಲ್ಲ. ಕಂಡೀಷನ್ ಅಂದ್ರೆ ಕಂಡೀಷನ್, ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ಆಗೇ ಇರಬೇಕು. ನಾಲ್ಕನೇದೇನು? ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು. ತೀವ್ರವಾದ ಧ್ಯಾನ ಬೇಕು. ತೀವ್ರವಾದ ಧ್ಯಾನ ಬೇಕು. ಮೊನ್ನೆ ಯಾರೋ ಮಾಸ್ಟರ್, ದ ಗ್ರೇಟ್ ಪಿರಮಿಡ್ ಮಾಸ್ಟರ್ ಹೇಳ್ತಾರೆ, 20 ನಿಮಿಷ ಧ್ಯಾನ ಮಾಡಿ ಸಾಕು. ಏನಾಗ್ತದೆ ಬದನೇಕಾಯಿ 20 ನಿಮಿಷ? 20 ನಿಮಿಷ ಧ್ಯಾನದಲ್ಲಿ ಏನ್ ಬದನೇಕಾಯಿ ಆಗ್ತದೆ ಅಲ್ವಾ? ಅಟ್ಲೀಸ್ಟ್ ಹೊಸಬರಿಗೆ ಹೇಳೋದಾದ್ರೆ, ಆಯ್ತಪ್ಪ ನೀನೊಂದು 20 ನಿಮಿಷನಾದ್ರೂ ಮಾಡು ಅಂತ ಹೇಳ್ಬೋದು. ಆಲ್ರೆಡಿ ಕತ್ತೆ ವಯಸ್ಸಾಗಿದಾವ, ಅವು ಮಾಡ್ತಿರೋವು 2 ವರ್ಷ 10 ವರ್ಷದಿಂದ ಮಾಡಕತ್ತೆ. ಅವಕ್ಕೆ ಹೋಗಿ 20 ನಿಮಿಷ ಮಾಡು ಅಂದ್ರೆ ಏನದು? ನಾವು ಮನಸ್ಸನ್ನ ದಾಟಿ ಆತ್ಮಕ್ಕೆ ಹೋಗಿ ಆತ್ಮದ ಜೊತೆಗೆ ನಿಲ್ಲಬೇಕು ಅಂದ್ರೇನೆ 15-20 ನಿಮಿಷ ಬೇಕು. ಧ್ಯಾನದಲ್ಲಿ ಕೂತ ತಕ್ಷಣ ನೀವು ಆತ್ಮ ಜೊತೆಗೆ ಹೋಗಿಬಿಡ್ತೀರಾ? ಇಲ್ಲ. ಆ ಸ್ಥಿತಿಯನ್ನು ತಲುಪಲಿಕ್ಕೆ ಅಷ್ಟು ಸಮಯ ತಗೊಳ್ತದೆ. ಅದನ್ನ ಹೆಚ್ಚು 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 ಸಮಯ ಆತ್ಮದ ಜೊತೆಗೆ ಸಮಯವನ್ನು ಕಳೆಯಬೇಕು. ಆಗ ಏನಾಗ್ತದೆ? ನಾವು ಆ ಪರಬ್ರಹ್ಮನ ಹಾಗೆ ಆಗ್ತೇವೆ, ಒಳಗಿರುವ ಆತ್ಮನಂತೆಯೇ ಆಗ್ತೇವೆ. ಆ ಗುಣಗಳು ನಮ್ಮಲ್ಲಿ ಜಾಗೃತವಾಗ್ತದೆ. ತೀವ್ರವಾದ ಧ್ಯಾನ ಬೇಕು. ಸರ್ವಾತ್ಮಕ್ಕೆ ಏನು ಬೇಕು? ಸೇವೆ ಬೇಕು. ಯಾವ ಸೇವೆ?
ಮಾಧವ ಸೇವೆ, ಆತ್ಮಗಳ ಸೇವೆ ಬೇಕು. ಹೋಗಿ ನಿಮ್ಮ ಊರಲ್ಲಿರುವ ಸ್ಕೂಲ್ಗಳಿಗೆ ಹೋಗಿ ನಾನು ಧ್ಯಾನ ಹೇಳ್ಕೊಡ್ತೇನೆ, ನನಗೊಂದು ಸರಿ ಪರ್ಮಿಷನ್ ಕೊಡಿ ಅಂತ ಕೇಳಿ ಕೊಡ್ತಾರೆ. ನಿಮ್ಮ ಹತ್ರ ಇರೋ ಕಾಲೇಜುಗಳಿಗೆ ಹೋಗಿ ಹೇಳ್ಕೊಡಿ. ಒಂದು ದಿನ ನಾವು ಧ್ಯಾನ ಹೇಳ್ಕೊಡ್ತೇವೆ, ನಾವು ಧ್ಯಾನ ಮಾಸ್ಟರ್ ಅಂತ ಹೋಗಿ ಹೇಳ್ಕೊಡಿ. ಮನೇಲಿ ಕುಂತ್ರೆ ಆಗೋಲ್ಲ. ಕೊನೆ ಪಕ್ಷ ಎಲ್ಲಿ ಧ್ಯಾನ ಪ್ರಚಾರ ಆಗ್ತದೆ ಅಲ್ಲಿ ಹೋಗಿ, ಎಲ್ಲಿ ರ್ಯಾಲಿಗಳಾಗ್ತದೆ ಅಲ್ಲಿಗೆ ಹೋಗಿ ಆಟ ಭಾಗವಹಿಸಿ. ಮೊಬೈಲಲ್ಲಿ ಸ್ಟೇಟಸ್ ಹಾಕುವ ಮೂಲಕವೂ ಕೂಡ ಎಷ್ಟೋ ಜನರನ್ನು ಧ್ಯಾನಕ್ಕೆ ತರಬಹುದು ನಾವು. ಮೊಬೈಲ್ ಬರೀ ಸ್ಟೇಟಸ್ ಇಡೋದ್ರ ಮೂಲಕ ದಿನ ನೋಡಿ 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 ಏನ್ ದಿನ ಹಾಕ್ತಾನೆ ಏನಿದು ಅಂತ ಹೇಳಿ ಯಾವತ್ತೋ ಒಂದಿನ ತಲೆ ಕೆಟ್ಟ ನೀನ್ ನೋಡಿ ಏನೋ ಇದೆಯಪ್ಪ ಇದರಲ್ಲಿ ಅಂತ ಹೇಳಿ ಬರ್ತಾನೆ ಅಲ್ವಾ. ಹೇಗೆ ಬೇಕಾದ್ರೂ ನಾವು ನಮ್ಮ ಧ್ಯಾನ ಪ್ರಚಾರವನ್ನು ನಾವು ಮಾಡಬಹುದು. ಮನೇಲೇ ಗೊತ್ತು ಇವತ್ತಿನ ಟೆಕ್ನಾಲಜಿಯನ್ನ ಏನೇನಕ್ಕೂ ಹಾಳು ಮೂಲಕ ಉಪಯೋಗಿಸಿಕೊಳ್ಳೋದಕ್ಕಿಂತ ಇಂಥದಕ್ಕಾಗಿ ನಾವು ಬಳಸಿಕೊಳ್ಳೋಣ ಅಲ್ವಾ. ಪ್ರತಿನಿತ್ಯ ಸ್ಟೇಟಸ್ಗಳನ್ನು ಹಾಕಿ ಶೇರ್ ಮಾಡಿ, ಗೊತ್ತಿರೋರಿಗೆ ತಿಳಿಸಿ. ಅವ್ರ ಕರ್ಮ, ಅದು ಬರದೇ ಇದ್ರೆ ಅವ್ರ ಕರ್ಮ, ಹೇಳೋದು ನಮ್ಮ ಧರ್ಮ. ಹೇಳಬೇಕು, ಪ್ರಚಾರ ಮಾಡ್ಬೇಕು. ಯಾಕಾಗಿ? ನನ್ನ ಆತ್ಮ ಉದ್ಧಾರ ಆಗ್ಬೇಕಾಗಿದೆ. ಅದಕ್ಕಾಗಿ ಎಲ್ಲ ಆತ್ಮಗಳು, ಯಾಕೆಂದ್ರೆ ಎಲ್ಲಿ ಯಾವ ಆತ್ಮ ಯಾವ ಸ್ಥಿತಿಯಲ್ಲಿ ಕಾಯ್ತಾ ಇದೆಯೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಹೇಳ್ಕೊಡ್ಬೇಕು. ಹಾಗಾಗಿ ನಮ್ಮ ಸಾಧನೆಯ ದಾರಿಯಲ್ಲಿ ನಮಗೆ ತುಂಬಾ ತುಂಬಾ ಶ್ರದ್ಧೆ ಇರಬೇಕು. ಏನೋ ಮಾಡ್ತೀವಿ ಅಂತ ಹಾ ಮಾಡಿದ್ರೆ ಆಗೋಲ್ಲ, ಸಾಧನೆ ಆಗೋಲ್ಲ. ಮೋಕ್ಷ ಅನ್ನೋದು ಅಷ್ಟು ಸುಲಭದ ಸೊತ್ತಲ್ಲ. ಅದನ್ನ ಸಾಧಿಸದೇ ಇದ್ರೆ ಈ ಜಂಜಾಟ ತಪ್ಪಿದ್ದಲ್ಲ. ಈಗಾಗಲೇ ಲಕ್ಷಾಂತರ ಜನ ತಂದೆ ತಾಯಿಗಳು ಬಂದು ಹೋಗಿದ್ದಾರೆ, ಲಕ್ಷಾಂತರ ಜನ ಗಂಡಂದಿರು ಬಂದು ಹೋಗಿದ್ದಾರೆ, ಲಕ್ಷಾಂತರ ಜನ ಹೆಂಡತಿಯರು ಬಂದು ಹೋಗಿದ್ದಾರೆ, ಲಕ್ಷಾಂತರ ಜನ ಮಕ್ಕಳು ಬಂದು ಹೋಗಿದ್ದಾರೆ, ಸ್ನೇಹಿತರು ಬಂದು ಹೋಗಿದ್ದಾರೆ, ಗುರುಗಳು ಬಂದು ಹೋಗಿದ್ದಾರೆ, ಯಾರು ಬಂದು ಹೋಗಿದ್ದಾರೆ. ಅದಕ್ಕೆ ಕೊನೇ ಇಲ್ಲ. ಇನ್ನೂ ಇನ್ನೂ ಅದರಲ್ಲೇ ಬಿದ್ದು ಹೊಳ್ಳಾಡ್ತಾ ಇದ್ರೆ ಅದು ಮತ್ತೆ ಎಂದಿಗೂ ಕೊನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಿಲ್ಲಬೇಕು ಅಂದ್ರೆ ಸಾಧನೆ ತೀವ್ರವಾಗಬೇಕು. ಇದೇ ಜನ್ಮ ಕೊನೆಯಾಗಬೇಕು ಅಂದ್ರೆ ಸಾಧನೆ ತೀವ್ರವಾಗಬೇಕು. ಹೆಚ್ಚು 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 ಸಂಪಾದನೆ ಮಾಡಿ, ಧ್ಯಾನವನ್ನ ಮಾಡಿ, ಜ್ಞಾನ ಸಂಪಾದನೆ ಮಾಡಿ. ಬರೀ ಧ್ಯಾನದಿಂದ ಏನು ಸಾಧ್ಯ ಇಲ್ಲ. ಜ್ಞಾನ ಜ್ಞಾನ ಪಡಿಬೇಕು, ಆತ್ಮ ಜ್ಞಾನವನ್ನು ಪಡಿಬೇಕು. ಹೆಚ್ಚು 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 ಜ್ಞಾನಾಗ್ನಿ ದಗ್ಧ ಕರ್ಮಾಣ, ಜ್ಞಾನ ಎಂಬ ದೋಣಿಯನ್ನ ಆಶ್ರಯಿಸಿದರೆ ಸಾಕು. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜ್ಞಾನ ಅನ್ನೋದು ಎಷ್ಟು ಬಲ ಶಕ್ತಿ ಇದೆ ಅಂದ್ರೆ ಅರ್ಜುನ, ಜ್ಞಾನ ಎಂಬ ದೋಣಿಯನ್ನ ನೀನು ಆಶ್ರಯಿಸಿದೆ ಅಂತಾದ್ರೆ ನೀನು ಎಂತಹ ಪರಮ ಪಾಪಿಷ್ಠನಾಗಿದ್ದರೂ, ನಿನ್ನ ಪಾಪ ಸಮುದ್ರದಷ್ಟಿದ್ದರೂ ಒಂದೇ ಒಂದು ಹನಿ ಪಾಪವು ಕೂಡ ನಿನಗೆ ತಾಕದ ಹಾಗೆ ಆ ಪಾಪದ ಸಮುದ್ರವನ್ನ ಆ ಜ್ಞಾನ ಎಂಬುವ ದೋಣಿ ದಾಟಿಸ್ತದೆ. ಹಾಗಾಗಿ ನೀನು ಏನನ್ನ ಆಶ್ರಯಿಸು? ಜ್ಞಾನವನ್ನ ಆಶ್ರಯಿಸು. ನಾರಾಯಣ ಆಗು ನೀನು. ನನ್ನ ಹಾಗೆ ನಾರಾಯಣ ಆಗು. ಹೇಗೆ? ಹೇಗಾದ ಕೃಷ್ಣ? ಅವನು ಸಣ್ಣವನಿರುವಾಗಲಿಂದಲೇ ಧ್ಯಾನ ಮಾಡ್ತಾ ಇದ್ದ. ಸಾಂದೀಪಿನಿ ಗುರುಗಳ ಹತ್ರ ಆತ್ಮಜ್ಞಾನವನ್ನ ಸಂಪಾದನೆ ಮಾಡಿದ. ಸಾಂದೀಪಿನಿ ಗುರುಗಳ ಹತ್ರ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಿದ. ಆ ಪಡೆದಂತಹ ಆತ್ಮಜ್ಞಾನವನ್ನ, ಧ್ಯಾನವನ್ನ ಎಲ್ಲರಿಗೂ ಹಂಚ್ತಾ ಇದ್ದ. ಎಲ್ಲರಿಗೂ ಹಂಚ್ತಾ ಇದ್ದ. ದನ ಕಾಯ್ಲಿಕ್ಕೆ ಹೋದ್ರೆ ಎಲ್ಲರೂ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ನಾವೆಲ್ಲ ಗೋಪಿಕೆಯರು ಅಂತಿರಲ್ವಾ, ಎಲ್ಲರೂ ಕೂತ್ಕೊಂಡು ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದ್ರು. ಅವರು ಕೃಷ್ಣನ ಜೊತೆಗೆ ಎಲ್ಲೇ ಹೊಡಿತಾ ಇರ್ಲಿಲ್ಲ. ಏನ್ ಮಾಡ್ತಾ ಇದ್ರು? ಕೃಷ್ಣನ ಜೊತೆಗೆ ಕೂತು ಎಲ್ಲರೂ ಯೋಗೀಶ್ವರರು, ಯೋಗಿಗಳು ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಕೃಷ್ಣ ಬಂದ ಅಂದ್ರೆ ಎಲ್ಲರೂ ಏನ್ ಮಾಡ್ತಾ ಇದ್ರು? ಯೋಗೀಶ್ವರ ಬಂದ ಅಂತ ಹೇಳಿ ಆ ಕೃಷ್ಣನ ಸಂದೇಶಗಳನ್ನು ಕೇಳ್ತಾ ಇದ್ರು, ಆತ್ಮಜ್ಞಾನವನ್ನು ಕೇಳ್ತಾ ಇದ್ರು, ಅದನ್ನ ತಿಳ್ಕೊಳ್ತಾ ಇದ್ರು, ಅಳವಡಿಸಿಕೊಳ್ತಾ ಇದ್ರು, ಸಾಧನೆ ಮಾಡ್ತಾ ಇದ್ರು. ಹಾಗಾಗಿ ಅವನನ್ನ ಯೋಗೀಶ್ವರನಾದ. ಹಾಗಾಗಿ ಎಲ್ಲರೂ ಏನಾಗಬೇಕು? ಕೃಷ್ಣನಾಗಬೇಕು. ಎಲ್ಲರೂ ರಾಮನಾಗಬೇಕು. ಎಲ್ಲರೂ ಬುದ್ಧರಾಗಬೇಕು. ಎಲ್ಲರೂ ಭತ್ರಿಜಿ ಆಗಬೇಕು. ಎಲ್ಲರೂ ಮಹಾವೀರರಾಗಬೇಕು. ಅದು ಪ್ರತಿಯೊಬ್ಬರಲ್ಲೂ ಸಾಧ್ಯ ಇದೆ.
ಹಾಗೆ ಎಲ್ಲವನ್ನು ಬಿಟ್ಟು ಬಿಡಬೇಕಾ? ಇಲ್ಲ, ಯಾವುದನ್ನು ಬಿಡಬೇಕಾಗಿಲ್ಲ. ಯಾವುದನ್ನು ಬಿಡಬೇಕಾಗಿ ಇವೆಲ್ಲ ಯಾವುದಾದ್ರು ಬಿಟ್ರೆ ಇದ್ರಲ್ಲೆಲ್ಲ ಏನು ಪ್ರಯೋಜನ ಇಲ್ಲ ಅಂತ ಬಿಟ್ರೆ ಯೋಗ ಭ್ರಷ್ಟತ್ವ ಬರ್ತದೆ. ಯೋಗ ಭ್ರಷ್ಟರಾಗ್ತಾರೆ. ಬಿಡೋದಲ್ಲ, ಬಿಡೋದು ಹೊರಗಿಂದ ಅಲ್ಲ, ಒಳಗಿಂದ ಬಿಡಬೇಕು. ಅರಿವಿರಬೇಕು ಒಳಗೆ, ತಲೆ ಒಳಗೆ. ನಾನು ಅಂದರೆ ದೇಹ ಅಲ್ಲ, ಆತ್ಮ. ಇದ್ಯಾವ ಸಂಬಂಧಗಳು ಇದ್ಯಾವುದು ಶಾಶ್ವತವಾದದಲ್ಲ, ಇದ್ಯಾವುದು ಪರ್ಮನೆಂಟ್ ಅಲ್ಲ. ಇವರು ಹಿಂದಿನ ಜನ್ಮದಲ್ಲಿ ಯಾರಿಗೋ ಗಂಡ ಆಗಿದ್ರು, ಯಾರಿಗೋ ಹೆಂಡತಿ ಆಗಿದ್ರು, ಯಾರಿಗೋ ಈ ಜನ್ಮದಲ್ಲಿ ನಮ್ದು, ಮುಂದಿನ ಜನ್ಮದಲ್ಲಿ ಇನ್ಯಾರಿಗೂ ಗೊತ್ತಿಲ್ಲ. ಹಾಗೆ ಅದೇ ಪರಮ ಸತ್ಯ. ಆ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಹಂಗಂತ ನೀವು ಅವ್ರ ಹತ್ರ ಹೋಗಿ, ನೀನ್ ಯಾಶಿಮಿ ಗಂಡ, ನೀನ್ ಯಾರಿಗೋ ಗಂಡ ಆಗಿದ್ದೆ, ನೀನ್ ಯಾರಿಗೋ ಹೆಂಡತಿ ಆಗಿದೆ, ಹಾಗೆ ಹೇಳುವುದಲ್ಲ. ಈ ಜನ್ಮದಲ್ಲಿ ನಮ್ಮ ನಮ್ಮ ಪಾತ್ರ ಅದು. ಅದಕ್ಕೆ ಏನ್ ಮಾಡ್ಬೇಕು? ಆ, ಸಂಸಾರದಲ್ಲಿ ನಿರ್ವಾಣ ಮಧ್ಯಮ ಮಾರ್ಗ. ಆದ್ರೆ ಆ ಅರಿವು ಅನ್ನುವುದು ಯಾವ ಕ್ಷಣವೂ ನಮ್ಮ ತಲೆಯಿಂದ ಹೋಗಬಾರ್ದು. ಯಾವ ಕ್ಷಣವೂ ನಮ್ಮ ತಲೆಯಿಂದ ಹೋಗಬಾರ್ದು. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಎಂದೇ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ರೈಸ್ ಮಾಡಿ, ಆ, ಮಾತಾಡಿ. ಹಾಗೆ ನಾವು ನಮ್ಮ ಸಾಧನೆಯ ತೀವ್ರತೆಯ ಕಡೆಗೆ ಗಮನ ಕೊಡಬೇಕು. ನಮ್ಮ ಅನುಭವಗಳ ಕಡೆಗೆ ಅಲ್ಲ, ನಮಗೆ ಸಿದ್ಧಿಸ್ತಾ ಇರುವಂತಹ ಶಕ್ತಿಗಳ ಬಗ್ಗೆ ಅಲ್ಲ. ಅಲ್ವಾ? ಸಾಧನೆಯ ದಾರಿಯಲ್ಲಿ ಎಲ್ಲವೂ ಸಿಗ್ತಾ ಹೋಗ್ತದೆ. ಎಲ್ಲ ಶಕ್ತಿಗಳು ಸ್ವಲ್ಪ ಬರ್ತಾ ಹೋಗ್ತದೆ. ಯಾವುದರ ಕಡೆಯೂ ನಮ್ಮ ಗಮನ ಇರಬಾರದು, ಮೋಹ ಇರಬಾರದು, ಮಾಯೆಗೆ ಸಿಕ್ಕಿ ಹಾಕಿಕೊಳ್ಳಬಾರದು. ಏನ್ ಮಾಡ್ತಾ ಇರಬೇಕು? ತೀವ್ರವಾದ ಸಾಧನೆ ಅಷ್ಟೇ ನಮ್ದು. ಸಾಧನೆ 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 ಮಾಡ್ತಾ 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 ನಿರಂತರವಾಗಿ, ನಿತ್ಯವಾಗಿ, ನಿರಂತರವಾಗಿರ್ಬೇಕು. ಯಾವುದರ ಬಗ್ಗೆ ಚಿಂತೆ ಮಾಡಬಾರದು. ಸಾಲ ಇದೆಯಾ? ಚಿಂತೆ ಮಾಡಬೇಡಿ. ಕಷ್ಟ ಇದೆಯಾ? ಚಿಂತೆ ಮಾಡಬೇಡಿ. ದುಃಖ ಇದೆಯಾ? ಚಿಂತೆ ಮಾಡಬೇಡಿ. ಯಾಕೆ? ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ. ನೀವು ಬೇಕಾದ್ರೆ ಇದನ್ನು ಪ್ರಯೋಗ ಮಾಡಿ. ವಿಶ್ವೇಶ್ವರ ನೋಡ್ಕೊಳ್ತಾನೆ ಅಂತ ಬಿಟ್ಟುಬಿಡಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಸಾಧನೆಯಲ್ಲೇ ತೊಡಗಿ. ಕೋರಿಕೆಗಳನ್ನ ಇಟ್ಟುಕೊಂಡು ಮಾಡುವ ಧ್ಯಾನ ಧ್ಯಾನವಲ್ಲ. ಅದು ರಾಕ್ಷಸ ಧ್ಯಾನ. ರಾಕ್ಷಸರು ಧ್ಯಾನ ಮಾಡ್ತಾ ಇದ್ರು. ಯಾಕೆ ಗೊತ್ತು? ಆಸೆ ಬುರುಕತನದಿಂದ ರಾಜಸವಾದ ಧ್ಯಾನ. ಧ್ಯಾನದಲ್ಲೂ ತಾಮಸವಾದ ಧ್ಯಾನ, ರಾಜಸವಾದ ಧ್ಯಾನ, ಸಾತ್ವಿಕವಾದ ಧ್ಯಾನ, ಶುದ್ಧ ಸಾತ್ವಿಕವಾದ ಧ್ಯಾನ, ನಿರ್ಗುಣ ಧ್ಯಾನ ಅಂತ ಧ್ಯಾನಗಳಿದೆ. ಹಿರಣ್ಯಕಶಿಪು ಯಾಕೆ ಧ್ಯಾನ ಮಾಡಿದ? ವರವನ್ನ ಪಡಿಲಿಕ್ಕಾಗಿ, ಅಮರತ್ವವನ್ನು ಪಡಿಲಿಕ್ಕಾಗಿ. ಕುಂಭಕರ್ಣ ಯಾಕೆ ಧ್ಯಾನ ಮಾಡಿದ? ವರ ಪಡಿಲಿಕ್ಕಾಗಿ. ರಾವಣ ಯಾಕೆ ಧ್ಯಾನ ಮಾಡಿದ? ಶಕ್ತಿ ಸಂಪಾದನೆ ಮಾಡಲಿಕ್ಕಾಗಿ. ಎಲ್ಲರೂ ಆ ಶಕ್ತಿ ಯಾಕಾಗಿ? ಲೋಕಕ್ಕೆ ಕಂಟಕ ಮಾಡಲಿಕ್ಕೆ, ಸಂಪತ್ತನ್ನ ಪಡಿಲಿಕ್ಕೆ, ಅಧಿಕಾರವನ್ನ, ಐಶ್ವರ್ಯವನ್ನ, ಹೆಣ್ಣು ಮಣ್ಣು, ಎಲ್ಲವನ್ನ ಸಂಪಾದನೆ ಮಾಡ್ಲಿಕ್ಕಾಗಿ. ಅದು ರಾಕ್ಷಸ ಧ್ಯಾನ. ಅದು ಆಸೆ ಬುರುಕತನದಿಂದ ಧ್ಯಾನ ಮಾಡಿದ್ರೆ ಅದು ರಾಕ್ಷಸ ಧ್ಯಾನ. ರಾವಣನಿಗೆ ನಮಗೂ ಯಾವ ವ್ಯತ್ಯಾಸವೂ ಇಲ್ಲ. ಅದಕ್ಕೆ ಏನ್ ಮಾಡಬೇಕು? ಹನುಮಂತನ ಹಾಗೆ ಧ್ಯಾನ ಮಾಡಬೇಕು. ಹನುಮಂತನ ಹಾಗೆ ಧ್ಯಾನ ಮಾಡು. ಏನ್ ಮಾಡ್ತಾ ಇದ್ದಾನೆ ಹನುಮಂತನ? ಏನಾರ ಆಸೆ ಇದೆ? ಏನಿಲ್ಲ. ಏನು ಆಸೆ ಇಲ್ಲ. ಸುಮ್ನೆ ಅದಕ್ಕೆ ಏನಾದವನು ಅಷ್ಟ ಸಿದ್ಧಿ ನವ ನಿಧಿಕೆ ದಾತ. ಅಷ್ಟ ಸಿದ್ಧಿ ನವ ನಿಧಿಕೆ ದಾತ. ಸಿದ್ಧಿಯಲ್ಲಿ ಸಿದ್ಧ ಪುರುಷ ಅಂತ ಯಾರಾದ್ರೂ ಒಬ್ಬರನ್ನು ತೋರಿಸಿದ್ರೆ ಹನುಮಂತನನ್ನು ತೋರಿಸ್ಬೇಕು ಅಂತ. ಅಷ್ಟ ಸಿದ್ಧಿ ಹೇಗೆ ಬಂತು ಅವನಿಗೆ? ಹೇಗೆ ಬಂತು? ನಿಷ್ಕಾಮ ನಿಷ್ಕಾಮ ಕರ್ಮದಿಂದ ಧ್ಯಾನ ಮಾಡಿದ. ಹೇಗೆ ಮಾಡಿದ? ಯಾವ ಕೋರಿಕೆಗಳು ಇಲ್ಲದೆ, ನನಗೆ ರಾಮ ಬೇಕು, ನನಗೆ ರಾಮ ಬೇಕು. ಯಾವ ರಾಮ? ನನ್ನೊಳಗಿರುವ ರಾಮ, ಆತ್ಮಾರಾಮ, ಆತ್ಮವೇ ರಾಮ. ಆ ರಾಮನಾಗಬೇಕು ನಾನು ಅನ್ನೋ ಒಂದೇ ಒಂದು ಸಂಕಲ್ಪ ಇಟ್ಟುಕೊಂಡು ತಾನು ಮಾಡಿದ 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 ಸಾಧನೆ ಮಾಡಿದ.
ಶುದ್ಧ ಸಾತ್ವಿಕ ಇದ್ದವನು ನಿರ್ಗುಣನಾದ ಆತ್ಮಜ್ಞಾನವನ್ನು ಪಡೆದು ರಾಮನಿಂದ ನಿರ್ಗುಣತ್ವವನ್ನು ಪಡೆದ ಪರಮಾತ್ಮನಾದ. ಹಾಗೆ ಬಹಳ ಬೇಗ ಸಾಧನೆ ಆಗ್ಬೇಕಾ, ಬಯಸಿದೆಲ್ಲ ತನ್ನಷ್ಟು ತಾನಾಗಿ ಬರಬೇಕಾ, ಕೋರಿಕೆಗಳು ಇರಬಾರದು. ಕೋರಿಕೆಗಳಿದ್ರೆ ಅಷ್ಟಕ್ಕೆ ಅಷ್ಟಕ್ಕೆ ಸೀಮಿತ. ಬ್ರಹ್ಮದೇವರು ಬರ್ತಾರೆ, ಏನ್ ಬೇಕಪ್ಪ, ನನಗೆ ಇದು ಬೇಕಂತ ತಾಸ್ತು ಅಂತಾರೆ, ಹೋಗ್ತಾರೆ. ಅವ್ರು ಇನ್ನೇನೋ ಕೊಡ್ಬೇಕು ಅನ್ಕೊಂಡಿರ್ತಾರೆ, ನೀನ್ ಇಷ್ಟಕ್ಕೆ ತೃಪ್ತನಾದ್ಯಾ, ಆಯ್ತಪ್ಪ ನೀನ್ ಇಷ್ಟೇ ಸಾಕು ಅಂತ ಹೇಳಿ ಕೊಟ್ಟು ಹೋಗ್ತಾರೆ ಅಲ್ವಾ. ಹಾ, okay. ಯಾರಿಗಾದ್ರೂ ಏನಾದ್ರೂ ಕೋರಿಕೆಗಳಿದ್ರೆ ಕೇಳಿ. ಆಯ್ತಾ, ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ, ಏನಾದ್ರೂ ಅರ್ಥ ಆದ್ರೆ ಹೇಳಿ. ಓಕೆ. ಹಾ, ಅರುಣ ಮಾಸ್ಟರ್ ಅಂತ. ನಮಸ್ಕಾರ ಸರ್. ನಮಸ್ತೆ ಮಾಸ್ಟರ್. ನಂಗೆ ಏನ್ ಅರ್ಥ ಆಯ್ತು ಅಂತ ಹೇಳಕ್ ಮಾಡಿದೆ. ಈಗ ಮಾಡ್ದೆ ಸರ್. ಆಕ್ಚುಲಿ ಹ್ಮ್ ನನಗೆ 2-3 ದಿನದಿಂದ ಎಲ್ಲ ಈ ನಿರ್ವಾಣ ಅಂದ್ರೆ ಏನು, ಆಕ್ಚುಲ್ ಆಗಿ ಏನು ಗೊತ್ತು, ನಿರ್ವಾಣ ಹೊಂದದ, ಬುದ್ಧ ನಿರ್ವಾಣ ಹೊಂದದ ಅಂತ ಹೇಳ್ತಾರೆ. ನಿರ್ವಾಣ ಅಂದ್ರೆ ಆಕ್ಚುಲ್ ಆಗಿ ಏನು ಅಂತಾನೆ ಗೊತ್ತಿಲ್ವಲ್ಲ, ನನಗೆ ಕೇಳ್ಬೇಕು ಅಂತ ಅನ್ಕೋತಾ ಇದ್ದೆ. ನಾನು ಕೇಳ್ಬೇಕು ಅಂತ. ಅಯ್ಯೋ, ಎಷ್ಟು ವರ್ಷದಿಂದ ಓದಿದಿರ, ಕೇಳ್ತಾ ಇದೀರ, ಈಗ ಅವತ್ತೊಂದ್ ದಿನ ಏನು ಅಂದ್ರಲ್ಲ, ಹಂಗಂದ್ಬಿಟ್ರೆ ಏನ್ ಮಾಡೋದು ಸರ್ ಅಂತ ಸುಮ್ನೆ ಇದ್ದೆ ಸರ್. ಇವತ್ತು ಉತ್ತರ ಸಿಕ್ತು ಅದಕ್ಕೆ, ನಿರ್ವಾಣ ಅಂದ್ರೆ ಏನು ಅಂತ ಹೇಳಿ ಇವತ್ತು ನಂಗೆ ಕರೆಕ್ಟ್ ಆಗಿ ಗೊತ್ತಾಯ್ತು. ನಿರ್ವಾಣ ಗೊತ್ತಾಯ್ತು ಅಂದ್ರೆ ಸರ್. ದುಃಖರಾಹಿತ್ಯ ಸ್ಥಿತಿಯನ್ನು ತಲುಪುವುದು. ದುಃಖರಾಹಿತ್ಯ, ನಂತರ ಜನ್ಮರಾಹಿತ್ಯ ಸ್ಥಿತಿ ತಲುಪೋದು. ದುಃಖರಾಹಿತ್ಯ ಸ್ಥಿತಿಯನ್ನು ತಲುಪಿದಾಗ ಅವರನ್ನ ನಿರ್ವಾಣ ಹೊಂದಿದರು ಅಂತ ಕರೀತಾರೆ. ಹ್ಮ್. ನಂತರ ಅವನು ಯಾವಾಗ ಧ್ಯಾನವನ್ನ ಪ್ರಚಾರ ಮಾಡ್ಲಿಕ್ಕೆ, ತಾನು ಪಡೆದ ಆತ್ಮಜ್ಞಾನವನ್ನ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಆಗ ಅವನು ಪರಿನಿರ್ವಾಣ ಹೊಂದುತ್ತಾ ಇದ್ದಾನೆ ಅಂತ ಅರ್ಥ. ಅವನನ್ನು ಏನಂತ ಕರೀತಾರೆ, ಬೋಧಿಸತ್ವ ಪರಿನಿರ್ವಾಣ. ಯಾವಾಗ ಆ ಸಂಪೂರ್ಣವಾಗಿ ಆ ಪ್ರಚಾರ ಮಾಡಿ 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 ಬುದ್ಧತ್ವವನ್ನು ಪಡೆದನೋ, ಆ ಸ್ಥಿತಿಯನ್ನ ತಲುಪಿದನೋ, ಪಡೆಯೋದು ಅಂದ್ರೆ ಆ ಸ್ಥಿತಿ ತಲುಪೋದು, ಆಗ ಅವನು ಏನಂತ ಕರೀತಾರೆ, ಅವನ್ನ ಮಹಾಪರಿನಿರ್ವಾಣ. ಮಹಾಪರಿನಿರ್ವಾಣ ಅಂತ ಕರೀತಾರೆ ಹ್ಮ್. ಅಲ್ವಾ. ಬುದ್ಧ ಮಹಾಪರಿನಿರ್ವಾಣವನ್ನು ಹೊಂದಿದ, ಪತ್ರಿಜಿಯವರು ಮಹಾಪರಿನಿರ್ವಾಣವನ್ನು ಹೊಂದಿದ್ರು, ಮಹಾವೀರ ಮಹಾಪರಿನಿರ್ವಾಣವನ್ನು ಹೊಂದಿದ ಅಂತ ಅಲ್ವಾ. ಹ್ಮ್. ನಿರ್ವಾಣ ಮೊದಲ ಹಂತ, ಆಮೇಲೆ ಪರಿನಿರ್ವಾಣ, ಆಮೇಲೆ ಮಹಾಪರಿನಿರ್ವಾಣ. ಮೊದಲ ನಿರ್ವಾಣ. ಹಂತ ಅಂದ್ರೆ ಅದು ಧ್ಯಾನದಿಂದ ಅದು ದುಃಖ ಹ್ಮ್. ಸ್ಥಿತಿಯನ್ನು ಹೊಂದೋದು ಒಂದು ನಿರ್ವಾಣ. ನಿರ್ವಾಣ ಆಮೇಲೆ ಪರಿನಿರ್ವಾಣ ಅಂದ್ರೆ ಅದನ್ನ ಹಂಚೋದು. ಹಂಚಬೇಕು. ಮಹಾಪರಿನಿರ್ವಾಣ ಅಂದ್ರೆ ಅದನ್ನೆಲ್ಲ ಹಂಚಿ 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 ತನ್ನ ಎಲ್ಲ ಋಣಗಳನ್ನ ಕಳ್ಕೊಂಡು, ತಾನೇನನ್ನ ಸಾಧಿಸಬೇಕಾಗಿತ್ತು, ಏನನ್ನ ಮಾಡಲೇಬೇಕಾಗಿತ್ತು, ಅದನ್ನೆಲ್ಲ ಮಾಡಿ ಮುಗಿದ ಸ್ಥಿತಿ, ಬುದ್ಧತ್ವ ಹೊಂದೋದು. ಬುದ್ಧತ್ವವನ್ನು ಹೊಂದಿದ ಸ್ಥಿತಿ. ಆಗ ಅವನಿಗೆ ಈ ಸಂಸಾರದ ಬಂಧನ ಇಲ್ಲ, ಮತ್ತೆ ಹುಟ್ಟಿ ಬರುವ ಅವಶ್ಯಕತೆ ಇಲ್ಲ, ಅವನಿಗೆ ದುಃಖ ಇಲ್ಲ, ಕರ್ಮ ಇಲ್ಲ, ಅವನು ಸೀದಾ ಮೋಕ್ಷವನ್ನೇ ಹೋಗಿ ಸೇರ್ತಾನೆ. ಅದನ್ನ ಏನಂತಾರೆ, ಮಹಾಪರಿನಿರ್ವಾಣ. ಸರ್, ಈಗ ಹೊಸದಾಗ್ ಜಾಯ್ನ್ ಆಗಿರೋರ್ದೆಲ್ಲ ಒಂದೇ ವಾಚ, ಇದು ನಮ್ಗೆ ಫುಲ್ ಹೋಲ್ ನೈಟು ಸೈಲೆಂಟ್ ಆಗಿ ಕೂತ್ರೆ ಮೆಡಿಟೇಷನ್ ಮಾಡಕ್ ಆಗ್ತಾ ಇಲ್ಲ. ಕೊನೆಗೆ ಸ್ವಾಧ್ಯಾಯನೂ ಇಲ್ವಲ್ಲ, ಸ್ವಾಧ್ಯಾಯನೂ ಇಲ್ಲ, ಫೋನ್ ನಂಗೆ ನೆನ್ನೆಲ್ಲ ಸ್ವಾಧ್ಯಾಯ ಇಲ್ಲ. ಒಂದು 2, 3, 4 ಸರಿ ಏನು ನಮ್ಮ ಮನೇಲಿ ಏನೇ ಬರೀ ಧ್ಯಾನದವ್ರೆ ಫೋನ್ ಮಾಡ್ತಾರೆ ನಿಂಗೆ. ಏನ್ ಇನ್ನಷ್ಟು ಫೋನ್ ಯಾರಿಗೂ ಬರಲ್ಲ, ಇಷ್ಟೊಂದು ಫೋನ್ ಬರ್ತಾವಲ್ಲ ಅಂತಾರೆ. ಅಂದ್ರೆ ಏನಾದ್ರು ಹೇಳೋದಕ್ಕೆ ಕೇಳೋದಕ್ಕೆ ಫೋನ್ ಮಾಡ್ತಾ ಇರ್ತಾರೆ. ಹ್ಮ್ ಕೊನೆಗೆ ಸ್ವಾಧ್ಯಾಯನೂ ಇಲ್ಲ, ಸ್ವಾಧ್ಯಾಯನೂ ಇಲ್ಲ ಅಂತ ಅವ್ರದ್ದು ಇರುತ್ತೆ. ಹೌದು. ಸ್ವಾಧ್ಯಾಯ ಅಂದ್ರೆ ಏನೇನ್ ಕಾರಣ ಇರುತ್ತೋ ಗೊತ್ತಿಲ್ಲ ನಿಮ್ಗೆ. ಸ್ವಾಧ್ಯಾಯ ಸ್ವಲ್ಪ ಹೊತ್ತು ಸ್ವಾಧ್ಯಾಯನಾದ್ರೂ ಮಾಡಿದ್ರೆ ಅವ್ರಿಗೆ ಸಮಾಧಾನ ಸ್ವಲ್ಪ. ಹೌದು. ಅವ್ರಿಗೆ ನಮ್ಗೆ ಎಲ್ಲರೂ ನಮ್ಗೂನು ಇವನ್ ಕಷ್ಟ ಆಗ್ತಾ ಇದೆ. ಇಡೀ ರಾತ್ರಿ ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೊಳ್ಳೋದು. ಹಾಗೇನಿಲ್ಲ, ನಮಗಂತೂ ಧ್ಯಾನಕ್ಕೆ ಹೋದ್ರೆ ಹೇಳ್ಬೇಕಲ್ವಾ ಅನ್ನೋದೇ ಬೇಜಾರಾಗ್ತದೆ ಧ್ಯಾನದಿಂದ. ಅದೇ ಇದು ಈ ನಡುವೆ ಅಂತೂ ಇದು ಕಣ್ಣು ಮೊದ್ಲು ತೆರೆಯೋದೇ ಇಲ್ಲ. ಸ್ವಲ್ಪ ಹೀಗೆ ಹಿಂಗೆ ಹಿಂಗೆ ಮಾಡ್ತಿದ್ರಿ, ಇವಾಗಂತೂ ಕೂತ್ರೆ ಬುದ್ಧನೇ ಆಗ್ಬಿಟ್ಟಿರ್ತೀರಿ.
ಆಕ್ಚುಲಿ ಅದ್ರ ಬಗ್ಗೆನು ಸ್ವಲ್ಪ ಕಾನ್ವರ್ಸೇಷನ್ ಆಯ್ತು ಸರ್. ಹೆಂಗ ಇಡೀ ರಾತ್ರಿ ಹಂಗ್ ಕುತ್ಕೋತಾರ, ಏನಾರ ಚಿಲ್ ಮಾಡಿ ಬಿಟ್ಬಿಟ್ಟಿರ್ತಾರ, ನಾನ್ ನೋಡ್ದೆ ಅಂತ ಒಬ್ರು ಎಂದು ಎಲ್ಲ ಮಾತುಕತೆ ಆಯ್ತು ಸರ್ ಅದ್ರ ಬಗ್ಗೆ. ಹ್ಮ್. ನಡೀಲಿ ನಡೀಲಿ, ಆ ಚರ್ಚೆಗಳು ನಡೀತಾ ಇದೆ, ನಡೀಲಿ. ಓಕೆ ಮೇಡಮ್. ಹ್ಮ್. ಥ್ಯಾಂಕ್ಸ್. ಓಕೆ, ಯಾರಿಗಾದ್ರೂ ಏನಾದ್ರು, ಎಲ್ಲರಿಗೂ ಯಾರಿಗೂ ಡೌಟ್ ಇಲ್ಲ? ಹ್ಮ್, ಮಾತಾಡಿ ಮೇಡಮ್. ಶ್ವೇತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್ಸ್. ನಮಸ್ತೆ. ನಾವೆಲ್ಲರೂ ಮಾಡ್ತಾ ಇರೋದು ಅಂದ್ರೆ ಸರಿಯಾದ ಧ್ಯಾನ, ಶ್ವಾಸದ ಮೇಲೆ ಗಮನ, ಶ್ವಾಸಾನುಸಂಧಾನ. ಇದು ಏನು ಅಂದ್ರೆ ನಾವು ಎಲ್ಲರೂ ಸತ್ಯವನ್ನ ಆಶ್ರಯಿಸ್ತಾ ಇದ್ದೀವಿ ಹಾಗೂ ಆತ್ಮಾರಾಧನೆಯನ್ನ ಮಾಡ್ತಾ ಇದೀವಿ. ಹಾಗಾಗಿ ನೈಟ್ ಎಲ್ಲ ನಾವು ಸೈಲೆಂಟ್ ಕುತ್ಕೊಂಡು ಧ್ಯಾನ ಮಾಡ್ತಿರ್ಬೇಕಾದ್ರೆ ತುಂಬಾ ಬೋರ್ ಆಗ್ತಿದೆ ಅಥವಾ ತುಂಬಾ ಹೊತ್ತು ಅಂತ ಅನಿಸ್ತಿದೆ ಅಂದ್ರೆ ನಾವಿನ್ನು ಆತ್ಮದ ಜೊತೆ, ಭಗವಂತನ ಜೊತೆ ಇಲ್ಲ ಅಂತ ಅರ್ಥ. ಯಾರಿಗೆ ಭಗವಂತನ ಅನುಭೂತಿ ಆಗತ್ತೋ, ಭಗವಂತನ ಜೊತೆ ಇರ್ತಾರೋ, ಅಲ್ಲಿಂದ ವಾಪಸ್ ಬರಕ್ ಮನಸ್ಸಾಗಲ್ಲ, ಕಣ್ ತೆಗಿಯೋದಕ್ಕೆ ಮನಸ್ಸಾಗಲ್ಲ. ಇದು ಅನುಭೂತಿ ಸರ್ಗೂ ಆಗತ್ತೆ. ಆಮೇಲೆ ನಿಜವಾಗ್ಲೂ ಯಾರ್ ಧ್ಯಾನ ಮಾಡ್ತಿರ್ತಾರೆ ಅವ್ರಿಗೂ ಆಗಿರುತ್ತೆ ಇದು. ಅಲ್ಲಿ ಮನಸ್ಸು ಕೆಲಸ ಮಾಡಬಾರ್ದು. ಮನಸ್ಸು ಗೈಡಿಂಗು ಅಥವಾ ಮ್ಯೂಸಿಕ್ ಕೇಳ್ತಿದೆ ಅಂದ್ರೆ ನಾನು ಭಗವಂತನ ಜೊತೆ ಇಲ್ಲ, ಮನಸ್ಸಿನ ಜೊತೆ ಇದ್ದೀನಿ. ಮನಸ್ಸು ದೇಹ ಸ್ಥಿತಿಯಲ್ಲೇ ಇದ್ದಾಗ ನನಗ್ ಬೇಕು ಅಂತ ಅನ್ಸತ್ತೆ. ಯಾರು ನಿಜವಾಗ್ಲೂ ಪರಬ್ರಹ್ಮನ ಜೊತೆ ಇರ್ತಾರೋ ಅಲ್ಲಿ ಶೂನ್ಯ ಸ್ಥಿತಿ. ನಾವು ನಿಜವಾಗ್ಲೂ ಅವನ ಜೊತೆ ಇದ್ದಾಗ ನಾವೇನಾದ್ರೂ ಈ ಮನಸ್ಸಿನ ಜೊತೆ ಯುದ್ಧ ಮಾಡಿ, ಮನಸ್ಸನ್ನ ಶೂನ್ಯ ಮಾಡಿ, ನಿರ್ಮಲ ಮಾಡಿ, ನಿರ್ಮಲದಿಂದ ನಿಶ್ಚಲ ಮಾಡಿ, ನಿಶ್ಚಲದಿಂದ ಶೂನ್ಯ ಮಾಡಿ, ಶೂನ್ಯದಿಂದ ಆಲೋಚನಾ ರಹಿತ ಸ್ಥಿತಿ, ಧ್ಯಾನ ಸ್ಥಿತಿಗೆ ಬಂದ್ಬಿಟ್ರೆ ಅಲ್ಲಿರ್ತಾನೆ ಭಗವಂತ, ಆತ್ಮ. ಅವನ್ ಜೊತೆ ಯಾರಿರ್ತಾರೋ ಅವರಿಗೆ ಗಂಟೆಗಳು ನಿಮಿಷದ ಹಾಗೆ ಕಳಿಯತ್ತೆ, ರಾತ್ರಿ ಗಂಟೆಯ ಹಾಗೆ ಕಳೆದು ಹೋಗ್ಬಿಡತ್ತೆ. ಹಾಗಾಗಿ ಅವೇರ್ನೆಸ್ ಅಲ್ಲಿದ್ದು ಆ ದೇಹ ಮನಸ್ಸನ್ನ ದಾಟಿ ಆಲೋಚನಾ ರಹಿತ ಸ್ಥಿತಿಗೆ ಹೋಗಿ ಪರಬ್ರಹ್ಮನ ಜೊತೆ ಇರೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ತುಂಬಾ ಸುಲಭ ಮತ್ತೆ ತುಂಬಾ ಆನಂದಕರವಾಗಿರುತ್ತೆ. ಪರಬ್ರಹ್ಮನ ಆನಂದವನ್ನ ಹೊಂದಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ಇದು ನಿಮಗೂ ಆಗತ್ತೆ ಸರ್. ನೀವು ಎಷ್ಟೋ ಸಲ ಕ್ಲಾಸ್ ಅಲ್ಲಿ ಹೇಳಿದಿರಿ ನಂಗೆ ಕಣ್ ತೆಗಿಯೋಕೆ ಮನ್ಸಾಗಿಲ್ಲ ಅಂತ. ಅಂದ್ರೆ ಭಗವಂತನ ಜೊತೆ ಇದ್ದಾಗ ಮನ್ಸಾಗಲ್ಲ. ಎಷ್ಟೋ ದಿನ ಸ್ವಾಧ್ಯಾಯ ಮಾಡದೇ ಇರೋದು ಕಾರಣವೇ ಇದೆ. ಕಣ್ಣು ತೆರೆಯಕ್ಕಾಗದೆ ಧ್ಯಾನದಲ್ಲೇ ಇರೋದು. ಆಮೇಲೆ ಹೇಳಿ ಮೇಡಮ್. ಸ್ವಾಧ್ಯಾಯ ತುಂಬಾ ಚೆನ್ನಾಗಿತ್ತು ಸರ್. ಇದ್ರಲ್ಲಿ ನಾವು ತಿಳ್ಕೊಳ್ಳೋದು ಅಂದ್ರೆ ಕೋರಿಕೆಗಳಿಲ್ಲದೆ ಧ್ಯಾನವೇ ಸರಿಯಾದ ಧ್ಯಾನ. ನೀವು ನಮ್ಗೆಲ್ಲಾರ್ಗು ಹೇಳಿದ್ರಿ ಸರ್, ಕೋರಿಕೆಗಳಿಲ್ದೆ ಇಲ್ಲದೆ ಇರೋ ಧ್ಯಾನನೇ ಸರಿಯಾದ ಧ್ಯಾನ. ಅಂದ್ರೆ ನಮ್ಗೆಲ್ಲಾರ್ಗು ಯಾರು ಯೋಗಿ ಆಗ್ಬೇಕು ಅಂತ ಅನ್ಕೊಳ್ತಾರೋ, ಮಾನವನಿಂದ ಯಾರು ಯೋಗಿ ಆಗ್ಬೇಕು ಅಂತ ಅನ್ಕೋತಾರೋ ಅವರಿಗೆ ಕೋರಿಕೆಗಳು ಇರಬಾರ್ದು. ನಮ್ಗೆಲ್ಲಾರ್ಗು ಕರ್ಮ ಅಂದ್ರೆ ಮುಕ್ತಿ ಕರ್ಮಗಳೇ ನಮ್ಗೆಲ್ಲರಿಗೂ. ಪುಣ್ಯ ಕರ್ಮಗಳು, ಪಾಪ ಕರ್ಮಗಳೆಲ್ಲ ಕಬ್ಬಿಣದ ಬೇಡಿಗಳು, ಪಾಪ ಕರ್ಮಗಳು. ಪುಣ್ಯವು ಬಂಗಾರದ ಬೇಡಿಗಳು. ಹಾಗಾಗಿ ನೀವು ನಮ್ಗೆಲ್ಲಾರ್ಗು ಇದು ಮುಕ್ತಿ ಕರ್ಮಗಳನ್ನ ಮಾಡಿ ಅನ್ನೋದಕ್ಕೆ ಧ್ಯಾನ ಕೋರಿಕೆ ಇಲ್ದೆ ಮಾಡಿ ಅಂತ ಹೇಳಿದ್ರಿ ಸರ್. ಆಮೇಲೆ ಸೃಷ್ಟಿಯ ನಿಯಮದ ಜೊತೆ, ಸೃಷ್ಟಿ ಸಿದ್ಧಾಂತದ ಜೊತೆ ಇದ್ದು ಧರ್ಮದ ದಾರಿಯಲ್ಲಿರ್ಬೇಕು ಅದ್ರ ಅಂತಾನೆ ಹೇಳಿದ್ರಿ. ಮತ್ ಏನನ್ನಾದ್ರೂ ಪಡ್ಕೋಬೇಕು ಅಂದ್ರೆ ಕೋರಿಕೆ ಇದ್ರೆ ಅದು ನಮಗ್ ಸಿಗೋದಿಲ್ಲ. ಕೋರಿಕೊಂಡವ್ರಿಗೆಲ್ಲ ಸಿಗ್ಬೇಕು ಅಂತದಿದ್ರೆ ಎಲ್ಲಾರ್ಗು ಸಿಕ್ತಿತ್ತು, ಎಲ್ಲಾರು ಕೋರ್ಕೋತಿದ್ರು. ಕೋರುವುದು ಸುಲಭ, ಆದ್ರೆ ಕೃಷಿ ಮಾಡೋದು ಕಷ್ಟ. ಹಾಗಾಗಿ ಕೃಷಿ ಯಾರು ಮಾಡಲ್ಲ, ಕೃಷಿ ಮಾಡಿದ್ರೇನೆ ಸಿಗತ್ತೆ ಅಂತ ಹೇಳ್ಕೊಟ್ರಿ ಸರ್ ಇವತ್ತು. ಹಾಗೆ ನಾವು ಏನನ್ನ ಹಂಚ್ತೀವೋ ಅದೇ ನಮಗ್ ವಾಪಸ್ ಬರತ್ತೆ ಅಂತ ಹೇಳಿದ್ವಿ. ಹಾಗಿದ್ರೆ ನಾವ್ ಏನನ್ನ ಹಂಚಬೇಕು, ಧ್ಯಾನಿಗಳು ಏನನ್ನ ಹಂಚಬೇಕು ಅನ್ನೋದನ್ನ ಹೇಳಿದ್ರಿ. ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಆತ್ಮಜ್ಞಾನ. ಹಾಗಾಗಿ ಆತ್ಮಜ್ಞಾನವನ್ನೇ ಹಂಚಬೇಕು.
ಆ ಮತ್ತೆ ಪುಣ್ಯ ಮಾಡಿದ್ರು ಕೂಡ ಸ್ವರ್ಗ ಅಥವಾ ಲಾಸ್ಟ್ ಮಹಾಲೋಕದವರೆಗೂ ಹೋಗ್ಬೋದು. ಬಟ್ ಸತ್ಯಲೋಕ ಪರಬ್ರಹ್ಮನ ಲೋಕ ಹೋಗೋಕೆ ಆ ಪುಣ್ಯ ಅಷ್ಟೇ ಅಲ್ಲ, ಮುಕ್ತಿ ಕರ್ಮಗಳು ಬೇಕು. ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ ಇವು ಬೇಕು ಅಂತ ಹೇಳಿದ್ರಿ ಸರ್. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಅವೇರ್ನೆಸ್ ಅಲ್ಲಿದ್ದು, ಜಾಗರೂಕತೆಯಲ್ಲಿದ್ದು ಅದನ್ನ ಕ್ಯಾಚ್ ಮಾಡ್ಕೊಂಡ್ರೆ ತುಂಬಾ ಅದ್ಭುತವಾದ ಕ್ಲಾಸ್ ಇದೆ ಸರ್. ಇಂಥ ಜ್ಞಾನ ನಮ್ಗೆಲ್ಲರಿಗೂ ಕೊಡ್ತಿರೋದಕ್ಕೆ ಪ್ರತಿನಿತ್ಯವೂ ನಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಹೌದು, ಕೆಲವರು ಬರ್ಕೊಂಡ್ರು, ಕೆಲವರು ಹಿಂಗ್ ಮಾಡ್ತಾ ಇದ್ರು, ಕೆಲವ್ರಿಗೆ ಏನೋ ಒಂದು ಹೇಳಿದ್ರು ಅನ್ಕೊಂಡ್ರು. ನೋಡಿ, ಈಗ ಚಂಪಾ ಮೇಡಮ್ ಹೇಳ್ತಾರೆ. ಮೇಡಮ್ ಹೇಳಿ, ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ನೀವು ನಮಸ್ತೆ. ಹೇಳಿದ್ ಇವಾಗ ಹೇಳಿದ್ರಲ್ಲ ಸರ್, ಸ್ವಾಧ್ಯಾಯ ಹೆಚ್ಚು ಮಾಡ್ತಾ ಇದ್ರೆ ಎಲ್ಲ ತಿಳುವಳಿಕೆ ಜ್ಞಾನ ಎಲ್ಲ ಬರುತ್ತೆ ಅಂತ. ಅದಕ್ಕೆ ಸರ್ ನೀವು ಹೆಚ್ಚು ಸ್ವಾಧ್ಯಾಯ ಮಾಡಿ ಅಂತ. ಈಗ ನಿನ್ನೆನೂ ಮಾಡ್ಲೇ ಇಲ್ಲ ನೀವು ಸುಮಾರು ಸಲ ದಿನ. ಅದೇ ಆಗುತ್ತೆ ನಮ್ಗೆ. ಈಗ ಹೊಸಬ್ರು ಬೇರೆ, ಇವರು ಬೇರೆಯವರೆಲ್ಲ ಹಳಬ್ರಿದ್ದಾರೆ, ಅವ್ರಿಗೆ ಓಕೆ ಪರವಾಗಿಲ್ಲ. ನಮಿಗಳಿಗೆ ಈಗ 1 ಮಂತ್ ಆಗಿದೆ ಸರ್ ಸೇರ್ಕೊಂಡು. ನಮಗ್ ಕೂತ್ಕೊಳ್ಳಕ್ಕೆ 1 ಅವರ್ ಮೇಲೆ ಕೂತ್ಕೊಳ್ಳಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ನಾನೇ ಅರುಣಪ್ಪನ ಜೊತೆ ಮಾತಾಡಿದ್ದೆ ಸರ್. ಆತರ ಇನ್ನು ಬೇರೆಯವರೆಲ್ಲ ಹಾಗೆ ಹೌದು, ಹೇಳಿದ್ರು. ಇಲ್ಲ ನಾವು ಡೈಲಿ ಸ್ವಾಧ್ಯಾಯ ಮಾಡ್ತೀವಿ. ಅದ ಒಂದೊಂದ್ ಟೈಮ್ ನಾವು ಧ್ಯಾನದಿಂದ ಆಗದ ಸ್ಥಿತಿ ಇರ್ತದೆ. ಸೊ ಹಂಗಾಗಿ ಒಂದೊಂದ್ ಟೈಮ್ ಧ್ಯಾನನೇ ಇರಲಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡುದು ಈಗಷ್ಟೇ. ನಮಗೂ ಉಪಯೋಗ ಆಗ್ಬೇಕಲ್ವ ಸರ್. ಸುಮ್ಮನೆ ಇಲ್ಲಾಂದ್ರೆ ಬೇಜಾರಾಗಿ ಹೋಗಿ ಮಲ್ಕೊಂಡ್ಬಿಡ್ತೀವಿ ಸರ್. ಏನೂ ಇಲ್ಲ ಅಂದ್ರೆ ಒಂದೊಂದ್ಸಲ. ಅದಕ್ಕೆ ಅದೇ ಕಿವಿಗೆ ಮತ್ತೆ ಬೀಳ್ತಾ ಇದ್ರೆ ಜ್ಞಾನ ವೃದ್ಧಿ ಆಗುತ್ತೆ, ನಮಗೂ ರೀಕಾಲ್ ಆಗ್ತಾ ಇದ್ರಿ. ಖಂಡಿತ ಆಗ್ತದೆ ಮೇಡಮ್. ಸ್ವಾಧ್ಯಾಯಕ್ಕೆ ತುಂಬಾ ಶಕ್ತಿ, ತುಂಬಾ ಹೌದು ಸರ್. ಅದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾಡೋಣ ಮೇಡಮ್, ಡೈಲಿ ದಿವಸನೂ ಮಿಸ್ ಮಾಡದೆ ಮಾಡೋಣ. ವಿಜಯ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ತೀರ್ಥಂಕರ ಗೋತ್ರ ಬಂದ ಅಂದ್ರೆ ಏನ್ ಸರ್? ಅದಕ್ಕೆ ಗೊತ್ತಾಗ್ಲಿಲ್ಲ. ತೀರ್ಥಂಕರ ಗೋತ್ರ ಬಂದ ಅಂದ್ರೆ ನಾವು ಇದರಲ್ಲಿ ಹೇಳ್ತೀವಲ್ವಾ, ಅವನಿಗೆ ಪಿತೃ ಋಣ ಇದೆ, ಅವನಿಗೆ ಋಷಿ ಋಣ ಇದೆ, ಅವನಿಗೆ ಮತ್ತೆ ಯಾವ ಋಣ ಇದೆ, ದೇವ ಋಣ ಇದೆ ಅಂತೆಲ್ಲ ಹೇಳ್ತೀವಿ. ಋಣ ಅಂತಂದ್ರೆ ನಾವು ಭಗವಂತ ಕೊಟ್ಟ ಈ ಅವಕಾಶಗಳನ್ನೆಲ್ಲ ಬಳಸಿಕೊಂಡು, ಈ ಪ್ರಕೃತಿಯಲ್ಲಿರುವ ಎಲ್ಲವನ್ನ ಬಳಸಿಕೊಂಡು, ಗುರುಗಳನ್ನ ಬಳಸಿಕೊಂಡು, ಎಲ್ಲ ಜೀವರಾಶಿಗಳನ್ನ ಬಳಸಿಕೊಂಡು ನಾವು ಸಾಧನೆ ಮಾಡಿರ್ತೀವಿ ಅಲ್ವಾ. ಎಲ್ಲ ಜ್ಞಾನವನ್ನ ಪಡೆದು ಎಲ್ಲ ರೀತಿಯಿಂದಲೂ ಸಹಕಾರ, ಬೆಳಕು ಸಹಕಾರ ಕೊಡ್ತದೆ, ನೀರು ಸಹಕಾರ ಕೊಡ್ತದೆ, ಎಷ್ಟೋ ಜನ ಯೋಗಿಗಳು ನಮಗೆ ಸಹಕಾರ ಕೊಡ್ತಾರೆ. ಬ್ರಹ್ಮಜ್ಞಾನ ಯಾರ್ಯಾರಿಂದಲೂ ಹರಿದು ಬರ್ತದೆ, ಗುರುಗಳ ಮೂಲಕ ಬರ್ತದೆ, ಪ್ರಕೃತಿ ಮೂಲಕ ಬರ್ತದೆ. ಭಗವಂತ ಎಷ್ಟೋ ನಮಗೆ ಎಲ್ಲವನ್ನ, ನಮಗೆ ಬೇಕಾಗಿದ್ದನ್ನೆಲ್ಲ, ಬಯಸಿದ್ದನ್ನೆಲ್ಲ ಕೊಡ್ತಾ ಇರ್ತಾನೆ. ಇಷ್ಟೆಲ್ಲಾ ನಾವು ಪಡೆದು ಅದಕ್ಕೆ ತಿರುಗಿಸಿ ಏನಾದ್ರೂ ವಾಪಸ್ ಕೊಡ್ಬೇಕಲ್ಲ, ಪ್ರಕೃತಿಗೆ ಏನಾದ್ರೂ ಕೊಡ್ಬೇಕಲ್ವಾ ನಾವು. ಟ್ಯಾಕ್ಸ್ ಕೊಡದೇ ಇರೋದು ಅದು ಯಾವ ಧರ್ಮ ಅಲ್ವಾ. ಸೊ ಏನ್ ಕೊಡೋದು? ನೀನ್ ಇದನ್ನೆಲ್ಲ ಪಡೆದು ಏನನ್ನ ಪಡೆದೆ? ಜ್ಞಾನ ಪಡೆದೆ, ಮೋಕ್ಷವನ್ನು ಪಡೆದೆ, ಆತ್ಮಜ್ಞಾನವನ್ನು ಪಡೆದೆ, ಧ್ಯಾನದ ವಿದ್ಯೆಯನ್ನು ಪಡೆದೆ. ನೀನು ಅದನ್ನು ಪಡೆದಿದ್ದೀಯಲ್ವಾ, ಅದನ್ನೇ ಇನ್ನೊಬ್ಬರಿಗೆ ಕೊಡು. ಅದೇ ತೀರ್ಥಂಕರ ಗೋತ್ರ ಬಂಧನ ಇದೆ ಅವನಿಗೆ. ಯಾರೋ ತೀರ್ಥಂಕರನಾಗಿದ್ದಾನೆ ಅವನು. ಯಾವ ತೀರ್ಥಂಕರ? ನಿರ್ವಾಣ ಹೊಂದಿದವನು ತೀರ್ಥಂಕರ. ಅವನಿಗೆ ಈ ಗೋತ್ರ ಬಂಧನ ಇದೆ. ಯಾವ ಬಂಧನ? ಋಣದ ಬಂಧನ ಇದೆ. ಯಾವ ಋಣ ಇದೆ? ಪಿತೃ ಋಣ ಇದೆ. ಅದಕ್ಕೆ ಏನನ್ನ ಪಡಿಬೇಕು? ಮಕ್ಕಳನ್ನ ಪಡಿಬೇಕು. ಯಾವ ಮಕ್ಕಳನ್ನ? ದೇಹ ಸಂಬಂಧದ ಮಕ್ಕಳನ್ನೆಲ್ಲ. ಮತ್ತೆ ನಮ್ಮಂತೆ ಈ ಮಾಸ್ಟರನ್ನ ಸೃಷ್ಟಿ ಮಾಡಬೇಕು, ಅವರೇ ಮಕ್ಕಳು. ಅದೇ ಪಿತೃಋಣ, ದೇವ ಭಗವಂತ ಏನೆಲ್ಲ ಕೊಟ್ಟಿದ್ದಾನಲ್ವಾ. ಹಾಗಾಗಿ ಈ ಸೃಷ್ಟಿಗೆ ನಾವು ಏನಾದ್ರೂ ವಾಪಸ್ ಕೊಡೋದು. ಋಷಿ ಋಣ, ಗುರುಗಳು ನಮಗೆ ಜ್ಞಾನ ಕೊಟ್ಟಿದ್ದಾರಲ್ವಾ, ಹಾಗೆ ನಮ್ಮಂತಾಯೇ ಗುರುಗಳನ್ನ ಸೃಷ್ಟಿ ಮಾಡಬೇಕು. ಗುರುಗಳನ್ನ, ಮಾಸ್ಟರನ್ನ ಕ್ರಿಯೇಟ್ ಮಾಡಬೇಕು. ಹೀಗೆ ನಾವು ಪಡೆದ ಆತ್ಮಜ್ಞಾನವನ್ನ, ಬ್ರಹ್ಮಜ್ಞಾನವನ್ನ, ಧ್ಯಾನ ವಿದ್ಯೆಯನ್ನ, ನಮ್ಮ ಅನುಭವಗಳನ್ನ
ಆ ಮೂಲಕ ನಮ್ಮ ಕೊನೆಯ ಉಸಿರು ಇರುವವರೆಗೂ ಅದನ್ನು ಹಂಚುತ್ತಾ 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 ಇದ್ರೆ ಆ ತೀರ್ಥಂಕರ ಗೋತ್ರ ಬಂಧ ಏನಿದೆ, ಆ ಬಂಧ ಒಡೆದು ಆ ತೀರ್ಥಂಕರ ಏನಾಗ್ತಾನೆ ಮುಂದೆ? ಬುದ್ಧನಾಗ್ತಾನೆ, ಮಹಾವೀರನಾಗ್ತಾನೆ. ಸರ್ ಗೊತ್ತಾಯ್ತು ಸರ್. ಸರ್ ಮತ್ತೆ ನಾವು ಜೀವನ ಇರೋವರೆಗೂ ಧ್ಯಾನ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೇನೆ ಧ್ಯಾನ ಪ್ರಚಾರನು ಮಾಡ್ಬೇಕು. ಹೌದು. ಮಾಡದೇ ಸರ್ ಇದ್ರೆ ಮಾಡದೇ ಇದ್ರೆ ಏನಾಗ್ತದೆ? ಜನ್ಮರಾಹಿತ್ಯ ಸ್ಥಿತಿ ಬರುವುದಿಲ್ಲ, ಮತ್ತೆ ಹುಟ್ಟಿ ಬರದ ಸ್ಥಿತಿ ಬರುವುದಿಲ್ಲ, ಮತ್ತೆ ಬರ್ಬೇಕು. ಕೆಲವು ಜನಕ್ಕೆ ಅ ಇ ಇಂದ ಸ್ಟಾರ್ಟ್ ಮಾಡ್ಬೇಕು ಸರ್. ನಾನು ಇದನ್ನ ಹೇಳಕ್ ಹೋದ್ರೆ ನೀವು ಪಿ ಎಚ್ ಡಿ ಲೆವೆಲ್ಗೆ ಹೇಳ್ತಿದ್ದೀರಾ, ನಮ್ಗೆ ಅ ಇಂದ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾರೆ. ನೀವು ಅದನ್ನೇ ಹೇಳ್ಕೊಡಿ, ಧ್ಯಾನ ಮಾಡಿ ಅನ್ನಿ ಸಾಕು. ಧ್ಯಾನ ಹೇಳ್ಕೊಡಿ, ಪತ್ರಿಜಿಯವರ 18 ಸೂತ್ರಗಳನ್ನ ಹೇಳ್ಕೊಡಿ, ಅಷ್ಟೇ ಸಾಕು. ಸಜ್ಜನ ಸಂಗತಿ ಮಾಡಿ. ನೀವು ಒಂದೇ ಸಾರಿ ಬ್ರಹ್ಮಜ್ಞಾನ ಅಂದ್ರೆ ಹೆದರಿ ಬಿಡ್ತಾರ, ಆತ್ಮಜ್ಞಾನ ಅಂದ್ರೆ ಹೆದರಿ ಬಿಡ್ತಾರ. ಸರ್ ಈಗ ನಾವು ಪ್ರೈಮರಿ ಸ್ಕೂಲಿಗೆ ಹೋಗ್ತೀವಲ್ಲ, ಅಲ್ಲೇ ಮಕ್ಕಳಿಗೆ ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಸರ್? ನಾನು ಕಾಲೇಜ್ಗೆ ಹೇಳಿದೆ, ಕಾಲೇಜ್ಗೆ ನಾನು ಹೈ ಲೆವೆಲ್ ಆಗಿ ಹೇಳಿದ್ರೆ ತಿಳಿತು ಅವರಿಗೆ ಸರ್. ಅವ್ರಿಗೆ ಬ್ರಹ್ಮಜ್ಞಾನ ಆತ್ಮಜ್ಞಾನದ ಮಾತು ಹೇಳಬಾರ್ದು, ಆತ್ಮದ ವಿಷಯನೇ ಬರಬಾರದು. ನಿಮಗೆ ಬುದ್ಧಿಶಕ್ತಿ ಜಾಸ್ತಿ ಆಗ್ತದೆ, ನಿಮ್ಮ ಮೈಂಡ್ ಫೋಕಸ್ ಆಗ್ತದೆ, ನಿಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಬರ್ತದೆ, ನಿಮ್ಮ ಗುಣಗಳ ಪರಿವರ್ತನೆ ಆಗ್ತದೆ, ನಿಮ್ಮ ವರ್ತನೆಗಳು ಬಿಹೇವಿಯರ್ ಚೇಂಜ್ ಆಗ್ತದೆ. ಈ ತರ ಎಲ್ಲ ಹೇಳ್ಬೇಕು, ಅಷ್ಟೇ ಅಷ್ಟೇ ಹೇಳ್ಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ಅವರಲ್ಲಿ ಉಳಿದುದೆಲ್ಲ ಬರ್ತದೆ. ಆಮೇಲೆ ಅವರಿಗೆ ಬೇಕು ಅನಿಸ್ತದೆ, ಆಮೇಲೆ ಅವರೆಲ್ಲ ಹುಡುಕ್ತಾರೆ, ಕ್ಲಾಸ್ಗಳನ್ನ ಕೇಳ್ತಾರೆ, ಅವಾಗೆಲ್ಲ ಅವರಿಗೆ ಗೊತ್ತಾಗ್ತದೆ. ನೀವು ಬರೀ ಬೆಂಕಿ ಕಡ್ಡಿ ತೀರೋದಷ್ಟೇ ನಿಮ್ ಕೆಲಸ. ಆಮೇಲೆ ಅದು ಹೊತ್ತಿ ಉರಿತದ, ಅದು ಅದಕ್ಕೆ ಗೊತ್ತಿದೆ ಹೊತ್ತಿ ಉರಿಯೋದು. ನೀವು ಹಿಂಗ್ ಗಾಳಿ ಹೊಡ್ಕೊಂತ ಇರ್ಬೇಕಂತೇನಿಲ್ಲ. ಮತ್ತೆ ನೀವು ಯಾರೇ ಆದ್ರೂ ಅಷ್ಟೇ, ಒಂದೇ ಸರಿ ಹೋಗಿ ನೀವು ನಾನ್ ವೆಜ್ ಬಿಡಿ, ಈರುಳ್ಳಿ ಬಿಡಿ, ಬೆಳ್ಳುಳ್ಳಿ ಬಿಡಿ ಅಂದ್ರೆ ಅವ್ರು ನೀನು ಬೇಡ ನಿಮ್ ಧ್ಯಾನನೂ ಬೇಡ ಹೋಗಯ್ಯ ಅಂತಾರೆ. ಫಸ್ಟ್ ಏನ್ ಮಾಡು ನೋಡಪ್ಪ, ಆರಾಮ್ಸೆ ಕೂತ್ಕೋ, ಎಷ್ಟಾಗ್ತದೆ ಅಷ್ಟು ನಿನಗೆ ಉಸಿರಾಟದ ಮೇಲೆ ಗಮನ ಕೊಟ್ಟು ಧ್ಯಾನ ಮಾಡು, ಇಷ್ಟು ಹೇಳಿ ಬಂದ್ಬಿಡಿ. ಅವನಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಅವನಲ್ಲಿ ಗುಣಗಳು ಪರಿವರ್ತನೆ ಆಗ್ಲಿಕ್ಕೆ ಶುರುವಾಗ್ತದೆ. ಅವನ ದೇಹಕ್ಕೂ ಮನಸ್ಸಿಗೂ ಆ ನಾನ್ ವೆಜ್ ಅನ್ನೋ ಆಹಾರವು ಕೂಡ ಅವನಿಗೆ ಬೇಕಾಗೋದಿಲ್ಲ, ಅದು ಬೇಕು ಅಂತ ಅನ್ಸೋದಿಲ್ಲ. ತಿಂದ್ರೆ ವಾಂತಿ ಆಗ್ಲಿಕ್ಕೆ ಶುರುವಾಗ್ತದೆ, ಅದು ಅಸಹ್ಯ ಆಗ್ಲಿಕ್ಕೆ ಶುರುವಾಗ್ತದೆ. ತನ್ನಷ್ಟು ತಾನಾಗಿ ಅವನಲ್ಲಿ ಅದು ಬೇಡ ಅನ್ಲಿಕ್ಕೆ, ಬೇಡಪ್ಪ ಇದು ಯಾಕೋ ಅಂತ ಅನ್ನೋ ಶುರುವಾಗ್ತದೆ. ಬೇರೆ ಬೇರೆ ಮಾಸ್ಟರ್ಸ್ಗಳು ಅವನಿಗೆ ಕನೆಕ್ಟ್ ಆಗ್ತಾರೆ. ಬೇರೆ ಮಾಸ್ಟರ್ಸ್ ಅಂದ್ರೆ ಮೇಲಿನ ಲೋಕಲ್ ಮಾಸ್ಟರ್ಸ್ ಅಲ್ಲ, ಸುತ್ತಮುತ್ತ ಧ್ಯಾನ ಮಾಡುವ. ಅವಾಗ ಅವರ ಒಬ್ಬರಿಗೆ ಹೇಳ್ಕೊಂತಾರೆ, ಹಂಗಲ್ಲಪ್ಪ, ನಾನ್ ವೆಜ್ ತಿನ್ಬಾರ್ದಪ್ಪ, ನೀನ್ ಬೆಳ್ಳುಳ್ಳಿ ತಿನ್ಬಾರ್ದಪ್ಪ. ಸ್ಟೆಪ್ ಬೈ ಸ್ಟೆಪ್. ನೀವು ಒಂದೇ ಸರಿ ಅವನು ನೀವು ಋಷಿ ಮಾಡಕ್ ಹೋದ್ರೆ ಆಗೋಲ್ಲ ಅಲ್ವಾ? ಹಾ. ಸರಿ ಸರ್. ಮತ್ತೆ ನಾನು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿದ್ದೆ ಸರ್ ಮೊನ್ನೆ. ಅಲ್ಲಿ ಸಾವಿರಾರು ಮನೆಗಳಿದೀವಿ ಸರ್, ಬರೀ ಪೊಲೀಸ್ ಫ್ಯಾಮಿಲಿ. ಅವ್ರು ಎಲ್ಲರೂ ಏನ್ ಮಾಡ್ತಾರಂದ್ರೆ, ಅವ್ರ ಗಂಡಂದ್ರು ಡ್ಯೂಟಿಗೆ ಹೋದ ತಕ್ಷಣ ಇವರೆಲ್ಲರೂ ಒಂದ್ ಕಡೆ ಸೇರ್ಕೊಂಡು ಬರೀ ಅವ್ರ ಮನೆ ವಿಷಯ, ಇವ್ರ ಮನೆ ವಿಷಯ, ಅವ್ರು ಅಲ್ಲಿ ಹೋದ್ರು, ಬರೀ ಇದನ್ನ ಮಾಡ್ತಿದ್ರು ಸರ್. ನಾನು ಹೋದಾಗ ಒಂದ್ 7-8 ಜನ ಅಷ್ಟೇ ಸಿಕ್ರು. ಇನ್ನೂ ಎಷ್ಟು ಜನ ಸೇರಿಸ್ತೀವಿ ಬನ್ರಿ ಅಂತ ಹೇಳಿದಾರೆ ಸರ್. ಅವ್ರಿಗೆ ಈ ತರ ಎಲ್ಲ ದೊಡ್ಡವ್ರು ಇದ್ರಲ್ಲ, ಕರ್ಮಗಳ ಬಗ್ಗೆ ಕಾನ್ಸೆಪ್ಟ್ ಹೇಳಿದಾಗ ಅವ್ರ ಮುಖದ ಮೇಲಿನ ಭಾವನೆ ಚೇಂಜ್ ಆಯ್ತು ಸರ್. ನಾನು ಹೋದಾಗ ಅವರಲ್ಲಿ ಇದ್ದಂತ ಭಾವನೆಗಳನ್ನ ಗಮನಿಸಿದೆ. ಧ್ಯಾನ ಹೇಳಾದ್ಮೇಲೆ ಅವ್ರ ಮುಖದ ಮೇಲಿನ ಭಾವನೆಗಳನ್ನ ಗಮನಿಸಿದೆ. ಎರಡಕ್ಕೂ ವ್ಯತ್ಯಾಸ ಇತ್ತು ಸರ್. ಅವರಿಗೆ ಇನ್ನೂ ಹೇಳ್ರಿ ಹೇಳ್ರಿ, ಬಾಳ ಚೆನ್ನಾಗ್ ಅನಿಸ್ತಿದೆ ಕೇಳಕ್ಕೆ. ಪ್ರತಿದಿನ ನೀವ್ ಹೇಳಿ ಚಲೋ ಆಯ್ತು. ನಾವ್ ಬರೀ ಇನ್ನೊಬ್ರದ್ದು ಸುದ್ದಿನೇ ಮಾತಾಡಿ ನಾವ್ ಕರ್ಮ ಕಟ್ಕೋತಿದ್ವಿ. ನೀವು ಇನ್ನೂ ಸ್ವಲ್ಪ ಜನನ್ ಸೇರಿಸ್ತೀವಿ, ಬಂದ್ ಹೇಳ್ರಿ ಅಂತ ಹೇಳಿದಾರೆ ಸರ್. ಅಲ್ಲಿ ಎಲ್ಲಾ ಜೆಂಟ್ಸ್ ಎಲ್ಲಾ ಹೆಣ್ಮಕ್ಳ ಬಗ್ಗೆ ಏನ್ ಅಭಿಪ್ರಾಯ ಅಂದ್ರೆ, ಯಾರೇ ತಿಪ್ಪರ್ಲಾಗ ಹಾಕಿದ್ರು ಇವ್ರನ್ನ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಇವ್ರೆಲ್ಲ ಎಷ್ಟು ಸಾವಿರಕ್ಕಿಂತ ಹೆಚ್ಚಿದೆ ಸರ್ ಮನೆ. ಇವ್ರೆಲ್ಲಾ ಪ್ರತಿದಿನ 10 ಗಂಟೆ ಆದ್ರೆ ಇನ್ನೊಬ್ರ ಮನೆ ಸುದ್ದಿ ನೀವ್ ಹೆಂಗ್ ಚೇಂಜ್ ಮಾಡ್ತೀರಿ ಮಾಡಿ ತೋರಿಸ್ರಿ ಅಂತ ಒಬ್ರು ಚಾಲೆಂಜ್ ಹಾಕಿದ್ರು ಸರ್, ಒಬ್ರೇ ಪೊಲೀಸ್ರು. ನಾನ್ ಚೇಂಜ್ ಮಾಡೇ ಮಾಡ್ತೀನಿ. ಈಗ 5 ಜನಕ್ ಮಾತ್ರ ಹೊತ್ತಿಸಿ ಬಂದಿದ್ದೀನಿ ಸರ್ ಬೆಂಕಿನ. ಅಲ್ಲಿ 500 ಜನನಾದ್ರೂ ಸೇರಿಸ್ತೀವಿ ಬನ್ರಿ ಅಂತ ಹೇಳಿದಾರೆ ಸರ್. ಖುಷಿ ಆಯ್ತು. ಅಲ್ಲಿ ಹೋಗಕ್ ನಾನ್ ಕಾತುರದಿಂದ ಇದ್ದೇನೆ. ಮತ್ತೆ ಎಲ್ಲರೂ ಒಂದು 50% ಜನ ಪರಿಚಯ ಇದಾರೆ ಸರ್. ನಾನ್ ಹೇಳ್ತೀನಿ ಅಂದ ತಕ್ಷಣ ಸನ್ಯಾಸಿ ಮಾಡ್ತಿ ನಮ್ ಮನೆಗ್ ಬರ್ಬೇಡ ಅಂತ ಕೆಲವು ಜನ ಪೊಲೀಸರು ಹೇಳ್ತಿದ್ರು. ಬರ್ಬೇಡ್ರಿ, ನಮ್ಮ ಹೆಂಡ್ತೀರ್ ಆರಾಮದಾರ, ನೀವು ರಾತ್ರಿ ಎಲ್ಲ ಕುತ್ಕೊಳ್ರಿ, ನಮ್ಮ ಹೆಂಡ್ತಿನ ಬಂದು ಸನ್ಯಾಸಿ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಿದ್ರು. ಇಲ್ಲ, ಸಂಸಾರದಲ್ಲಿ ಇದ್ಕೊಂಡೇ ಆಧ್ಯಾತ್ಮಿಕ ಲೋಕಕ್ಕೆ ಹೋಗುದು, ನಿರ್ವಾಣ ಹೊಂದುದು. ಸನ್ಯಾಸಿ ಆಗದ್ರೆ ನಾನು ಅವ್ರನ್ನ ಸನ್ಯಾಸಿ ಮಾಡೋದಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳ್ದೇನೆ ಹೋಗಿ ಒಂದಿನ ಹೇಳ್ಕೊಟ್ ಬಂದಿದ್ದೀನಿ ಸರ್. ಮತ್ತೆ ಬರಕ್ ಹೇಳಿದಾರ, ಜನ ಸೇರಿಸ್ತೀವಿ ಬನ್ರಿ ಅಂತ ಹೇಳಿದಾರೆ. ಅದು ಒಂದ್ ದೊಡ್ಡ ಅವಕಾಶ ಸರ್ ನನ್ಗಲ್ಲಿ.
ಮತ್ತೆ ನನ್ನ ನಿಯರೆಸ್ಟ್ ಪ್ರೈಮರಿ ಸ್ಕೂಲ್ಗಳಿಗೆಲ್ಲ ಟೀಚರ್ಸ್ಗೆ ಕೇಳಿ ಇಟ್ಟಿದ್ದೀನಿ ಸರ್. ಇಲ್ಲಿ ಸಾಕಷ್ಟು ಪ್ರೈಮರಿ ಸ್ಕೂಲ್ ಸಿಗ್ತಾವೆ ಸರ್ ನಾವಿರೋ ಪ್ಲೇಸಿಂದ. ನಾವು ಹೋದಾಗ ಒಂದೆರಡು ಸ್ಕೂಲಲ್ಲಿ ಏನಾಯ್ತಂದ್ರೆ ಕ್ಲಾಸಸ್ ರನ್ ಆಗ್ತಿತ್ತು ಸರ್. ಹಿಂಗಾಗಿ ಅವರು ಈಗ ಬೇಡ ಮೇಡಮ್ ಟೈಮ್ ಇಲ್ಲ, ಟೀಚರ್ಸ್ ಎಷ್ಟು ಜನ ಅದಾರ ಅಷ್ಟು ಜನಕ್ಕೆ ಮಾತ್ರ ಹೇಳಿ ಮತ್ತೆ ಒಂದಿನ ನಾವು ಕರೆಸ್ತೀವಿ ಅಂತ ಹೇಳಿದ್ರು. ಸರಿ, ಟೀಚರ್ಸ್ಗೆ ಹೆಡ್ ಮಾಸ್ಟರ್ಗೆ ಹೇಳಿ ಬಂದೆ ಸರ್. ವೆರಿ ಗುಡ್ ಮೇಡಮ್, ನೀವು ಮಾಡ್ಲೇಬೇಕೀಗ. ಯಾಕೆಂದ್ರೆ ನೋಡಿ, ತೀರ್ಥಂಕರ ಗೋತ್ರ ಬಂದು ಅನ್ನೋದಕ್ಕೆ ಇವರೇ ಉದಾಹರಣೆ. ಅವ್ರ ಬಾಯಲ್ಲಿ ಯಾಕೆ ಆ ಮಾತು ಬಂತು ಗೊತ್ತಾ? ಹಿಂದಿನ ಜನ್ಮದಲ್ಲಿ ಅವರು ಒಬ್ಬ ಪಿರಮಿಡ್ ಮಾಸ್ಟರ್. ಯಾರು? ವಿಜಯಲಕ್ಷ್ಮಿ ಮೇಡಮ್. ಹಿಂದಿನ ಜನ್ಮದಲ್ಲಿ, ಫಾಸ್ಟ್ ಲೈಫಲ್ಲಿ ಹಿಂದಿನ ಜನ್ಮದಲ್ಲಿ ಅವರು ಪಿರಮಿಡ್ ಮಾಸ್ಟರ್. ಅವರು ಇದೇ ನಮ್ಮ PSSM ನ ಪಿರಮಿಡ್ ಮಾಸ್ಟರ್ ಆಗಿದ್ರು, ಆದ್ರೆ ಅವಾಗ ಪ್ರಚಾರ ಮಾಡಿಲ್ಲ. ಸೊ ಈಗ ಅವರು ಪ್ರಚಾರ ಮಾಡಬೇಕಾಗಿದೆ. ಅದಕ್ಕೆ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರ್ತಾ ಇದೆ, ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ನಾವು ಬಯಸಿದ್ರೆ ಬರ್ತವೆ, ಇಲ್ಲಾಂದ್ರೆ ಬರೋಲ್ಲ. ನಾವು ಪ್ರಚಾರ ಮಾಡ್ಬೇಕಪ್ಪ, ಇಲ್ಲಾದ್ರೂ ಸಿಕ್ಕರೆ ಸಾಕು ಅವಕಾಶ ಅಂತ ನೀವು ಅನ್ಕೊಂಡು ರೆಡಿ ಆದ್ರೆ ಮಾತ್ರ ನಿಮಗೆ ಪ್ರಚಾರ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಇಲ್ಲಾಂದ್ರೆ ನೀವು ಹೇಳಕ್ ಹೋದ್ರು ಕೇಳಲ್ಲ ಅವ್ರು. ಹಂಗಾಗಿ ನೀವು ರೆಡಿಯಾಗಿ ಫಸ್ಟ್ ನಾನು ಧ್ಯಾನ ಪ್ರಚಾರಕ್ಕೆ ಹೋಗ್ಬೇಕು. ನಾವು ಕಾರಣ ಹೇಳ್ಕೊಂಡು ಮನೇಲಿ ಕುಂತ್ರೆ ಅದು ಅವಕಾಶ ಸಿಗೋಲ್ಲ. ತುಡಿತ, ನಾನು ಎಲ್ಲಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಹೇಳ್ತಿದ್ದೆ, ಅವ್ರಿಗೆ ಹೇಳಲ್ಲ, ಇವ್ರಿಗೆ ಹೇಳಲ್ಲ, ಅವ್ರ ಹತ್ರ ಕೇಳಲ್ಲ, ಇವ್ರ ಹತ್ರ ಕೇಳಲ್ಲ ಅಂತ ಚಿಂತನೆ ಮಾಡ್ತಾ ಇರಿ. ತನ್ನಷ್ಟು ತಾನಾಗಿ ಅವಕಾಶಗಳು ಹುಡುಕಿಕೊಂಡು ಬರ್ತದೆ. ಇಲ್ಲಿ ಹಿಂಗೆ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಕು. ಸರ್ ನಾನು ಒಂದು 2 ಡೇಸಿಂದ ಒಂದು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ ಸರ್. ಅಲ್ಲಿ ನಮ್ಮ ಅತ್ತೆಯವ್ರಿಗೆ ಆಪರೇಷನ್ ಆಗಿದೆ. ಅಲ್ಲಿ ಸಿಕ್ಕಾಪಟ್ಟೆ ರೋಗಿಗಳು ಸರ್. ಅಲ್ಲಿ ಯಾರಿಗಾದ್ರೂ ಹೇಳ್ಬೇಕು ಅಂತ, ಈಗ ಅಲ್ಲಿ ವೇಟಿಂಗ್ ರೂಮ್ ಅಲ್ಲಿ ಸಾಕಷ್ಟು ಜನ ಕೂತಿರ್ತಾರೆ. ಈಗ ಎಲ್ಲರಿಗೂ ನಾ ಎದ್ದು ನಿಂತು ಜೋರಾಗಿ ಹೇಳಕ್ಕಾಗಲ್ಲ ಸರ್. ಒಬ್ರೊಬ್ರನ್ನೇ ಹುಡುಕ್ತಿದ್ದೀನಿ ಸರ್. ಯಾರು ಸಿಕ್ತಿಲ್ಲ. ನಮ್ಮ ಅತ್ತೆ ಅವರಿಗೆ ಹೇಳಿದೆ ಸರ್, ಅವ್ರ ತಲೆಗೆ ಹೋಗ್ಲಿಲ್ಲ. ಮತ್ತೆ ನಮ್ಮ ಮನೆಯವ್ರ ಅಕ್ಕಂಗೂ ಹೇಳ್ದೆ. ಅವರು ಹಂಗ ಹಾ ಹಾ ಹೌದೌದು, ನಾ ಹಂಗೆ ಯಾರ್ದು ವಿಚಾರ ಮಾಡೋದಿಲ್ಲ ಈ ತರ ನಾ ಏನ್ ಹೇಳ್ತೀನಿ ಅದಕ್ಕೆ ಹ್ಞೂ ಅಂದ್ರೆ ಸರ್. ಅವ್ರಿಗೂ ತಲೆಗೆ ಹೋಗ್ಲಿಲ್ಲ. ಬಟ್ ಇನ್ನೂ 2 ಡೇಸ್ ಅವ್ರು ಹಾಸ್ಪಿಟ್ಲಲ್ಲಿ ಇರ್ತಾರೆ. ನಾ ಯಾರಾದ್ರೂ ಒಬ್ರು ರೋಗಿನ ಹುಡುಕ್ಬಿಟ್ಟು ಹೇಳೇ ಬರ್ತೀನಿ ಸರ್. ಹಾಸ್ಪಿಟ್ಲಲ್ಲಿ ನೋಡ್ತಿದ್ರೆ ಅವ್ರು ಎಲ್ಲರೂ ಸಾಕಷ್ಟು ರೋಧಿಸ್ತಿರೋ ಆತ್ಮಗಳ ತರ ಕಾಣಿಸ್ತಿದ್ರು ಸರ್. ಹೆಂಗಂದ್ರೆ ಹಾಸ್ಪಿಟ್ಲು ಗಿಜಿ 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 ಅಂತಿದೆ ಸರ್. ಎಲ್ಲರೂ ಅವ್ರದೇ ಆದಂತ ಒಂದು ಕಾಯಿಲೆಯಿಂದ ಬಳಲ್ತಿದ್ದಾರೆ ಸರ್. ಯಾರಿಗೂ ಈ ಧ್ಯಾನ ಲೋಕದ ಬಗ್ಗೆ ಎಳ್ಳಷ್ಟು ಅರಿವಿಲ್ಲ ಸರ್. ಬಹಳ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಪ್ರಯತ್ನ ಬಹಳ ಎಫರ್ಟ್ ಹಾಕಿದಾಗ ಮಾತ್ರ ಅಂತ ಜನರನ್ನೆಲ್ಲ ಬದಲಿಸಕ್ಕೆ ಸಾಧ್ಯ ಸರ್. ಮತ್ತೆ ಇನ್ನೊಂದು, ನಾನು ಯೋಗ ಕ್ಲಾಸಲ್ಲಿ ಸಜ್ಜನ ಸಂಗತಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಅಲ್ಲಿ ನಾನು ಸಜ್ಜನ ಸಂಗತಿ ಸ್ಟಾರ್ಟ್ ಮಾಡಿರೋದ್ರಿಂದ ಅವರಿಗೆ ಮನದಟ್ಟು ಆಗ್ತಿದೆ ಸರ್. ನಾನು ಓದಿ ಹೇಳೋದ್ರಿಂದ ಅದು ಖುಷಿ ಆಯ್ತು ನಂಗೆ. ಇಲ್ಲಿ ನನಗೆ ಮೂಗು ಬ್ಲಾಕ್ ಪ್ರಾಬ್ಲಮ್ ಇತ್ತು ಸರ್, ಅದು ಹೋಗಿದೆ ಈಗ. ಎಷ್ಟು 1 ಮಂತ್ 2 ಮಂತ್ ಇಂದ ಸಫರ್ ಆಗ್ತಿದೆ ಸರ್. ಧ್ಯಾನದಲ್ಲೇ ಕುತ್ಕೊಂಡು ಅದಕ್ಕೆ ಸಾರಿ ಕೇಳಿದೆ. ಅಷ್ಟು ಒಂದು 4-5 ಡೇಸ್ ಅಲ್ಲೇ ಹೋಯ್ತು ಸರ್. ನಾನು ಮೆಡಿಟೇಷನ್ ಮಾಡ್ಬೇಕನ್ನೋ ಒಂದು ಮನಸ್ಥಿತಿ ಇದೆ, ಅದು ಅದಕ್ಕೆ ತೊಂದರೆ ಆಗ್ತಿದೆ ಅಂತ ಪತ್ರಿಜಿಯವರಿಗೆ ಕೇಳ್ಕೊಂಡು ಮತ್ತೆ ಇಲ್ಲೇ ಕೂತ್ಕೊಂಡು ಅನ್ಕೊಂಡೆ ಸರ್. ಒಂದು 4-5 ಡೇಸ್ ಅಲ್ಲಿ ಬೆಳಿಗ್ಗೆ 5 ಗಂಟೆಗೆ ನಾನು ಯೋಗ ಕ್ಲಾಸಿಗೆ ಹೋದ್ರು 3 ಪ್ರಾಣಾಯಾಮಗಳನ್ನ ಈಸಿಯಾಗಿ ಮಾಡಿ ಬಂದೆ ಸರ್ ಇವತ್ತು. ಅಲ್ಲಿ ನಾನು ಸಜ್ಜನ ಸಂಗತಿ ಸ್ಟಾರ್ಟ್ ಮಾಡಿದ್ರಿಂದ ನಾನು ಹೋಗ್ಲೇಬೇಕಾಗಿತ್ತು ಸರ್ ಡೈಲಿ. ಚಳಿ ಇದ್ರು ಕೂಡ ಬರ್ತಾರೆ ಸರ್ ಜನ. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಹೇಳ್ತೀನಿ. ಅದು ಮೂಗ್ ಬ್ಲಾಕೇಜ್ ಕಡಿಮೆ ಆಗಿರೋದು ನನಗೆ ಬಹಳ ಖುಷಿ. ಅದು ಸಜ್ಜನ ಸಂಗತಿ ಸ್ಟಾರ್ಟ್ ಮಾಡಕ್ಕೋಸ್ಕರನೇ ಅದು ಕಡಿಮೆ ಆಗಿದೆ ಅನ್ಕೊಂಡೆ ಮಾಡ್ತಿದ್ದೀನಿ ಸರ್ ಖುಷಿಯಿಂದ. ಅದೇ ಮರಣಿಸುವ ನಮ್ ಕಡೆ ಚಳಿ ಇದ್ದಂಗೆ ಯಾರು ಬರ್ತಿರ್ಲಿಲ್ಲ. ಇಲ್ಲ, ಬರ್ತಾರೆ ಸರ್ ಇಲ್ಲಿ. ಅದೇ ಮರಣಿಸುವ ಮುನ್ನ ಮರಣಿಸಬೇಕಂತ ಬುಕ್ ಓದಿದ್ದೆ ಸರ್, ಅದನ್ನೇ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಬಹಳ ಚೆನ್ನಾಗಿದೆ ಅದು. ನಿಮ್ಮ ಹತ್ರನೂ ತಗೊಳ್ತೀನಿ ಸರ್ ಬುಕ್ಸ್ ಇನ್ನು ಸ್ವಲ್ಪ ದಿನ ಬಿಟ್ಟು. ಸರಿ, ಥ್ಯಾಂಕ್ ಯು ಸರ್. ಇವತ್ತಿನ ಕ್ಲಾಸ್ ಚೆನ್ನಾಗಿತ್ತು. ಪ್ರತಿದಿನನೂ ನಾನು ರೊಟ್ಟಿ ಚಪಾತಿ ಮಾಡುವಾಗ ನಿಮ್ ಕ್ಲಾಸನ್ನ ಹಾಕೊಂಡು ಕೇಳ್ತಾನೆ ಮಾಡೋದು ಸರ್. ಈಗ ನಾ ಯೋಗ ನಿದ್ರೆಗೆ ಹೋಗಿ ಏನನ್ನ ಮಿಸ್ ಮಾಡ್ಕೊಂಡಿರ್ತೀನಿ ಅದನ್ನ ಮತ್ತೆ ಮನದಟ್ಟು ಮಾಡ್ಕೋತೀನಿ. ಮತ್ತೆ ಮನದಟ್ಟು ಮಾಡ್ಕೊಂಡು
ಅದನ್ನ ಮತ್ತೆ ಎಷ್ಟು ನೆನಪಿರುತ್ತೋ ಅಷ್ಟು ಯಾರಾದ್ರೂ ಸಿಕ್ಕರೆ ಅವ್ರಿಗೆ ಹೇಳ್ತಿರ್ತೀನಿ ಸರ್. ಮತ್ತೆ ಮಾಯಾ ಲೋಕ ಅದು ಬಹಳ ಚೆನ್ನಾಗಿ ಹೇಳಿದೆ ಸರ್ ಇವತ್ತು ನಾನಲ್ಲಿ ಯೋಗ ಕ್ಲಾಸಲ್ಲಿ. ಮಾಯೆ ನಾವು ಏನನ್ನ ಯೂಸ್ ಮಾಡ್ತಿದೀವಿ ಆ ಎಲ್ಲಾ ವಸ್ತುಗಳು ಇದು ನಮ್ದಲ್ಲ ಅನ್ಕೊಂಡು ಒಂದ್ಸರ್ತಿ ಮುಟ್ಟಿ ನೋಡ್ರಿ, ಇದು ಇನ್ನು ಸ್ವಲ್ಪ ದಿನಕ್ಕೆ ಯಾರದ್ದೋ ಆಗಿರುತ್ತೆ. ನಾವು ವ್ಯಾಮೋಹದಿಂದ ಅವನ್ನೆಲ್ಲ ಜೋಪಾನವಾಗಿ ಬೀರುವಲ್ಲಿ ಎತ್ತಿ ಇಟ್ಟಿರ್ತೀವಲ್ಲ, ಈ ವಸ್ತುಗಳು ನಮ್ದಲ್ಲ, ಯಾವ ಮನೆ ನಮ್ದಲ್ಲ, ಈ ವೆಹಿಕಲ್ಸ್ ಎಲ್ಲ ನಮ್ದಲ್ಲ. ಆ ರೀತಿ ಭಾವನೆ, ಗಂಡ ಮಕ್ಕಳು ಇವ್ರು ಯಾರು ನಮ್ಮವರಲ್ಲ, ಈ ರೀತಿಯಾದ ಭಾವನೆಯಿಂದ ಇವತ್ ಮನೆಗೆ ಹೋಗಿ ನೋಡ್ರಿ ಹೆಂಗ ಅನ್ಸುತ್ತೆ ಅಂತ ನಾಳೆ ಹೇಳ್ರಿ ಅಂತ ಹೇಳಿದ್ದೀನಿ ಸರ್. ಆ ಅರಗಿನ ಇದೊಂದು ಅರಮನೆ ನಮ್ಗೆ. ಮತ್ತೆ ಮಾಯಾ ಲೋಕದಲ್ಲಿ ನಾವು ಬದುಕ್ತಿದೀವಿ. ಅದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಮತ್ತೆ ಅದು ಏನೋ ಒಂಥರ ಫೀಲಿಂಗ್ ಆಗುತ್ತೆ ಸರ್, ಇದು ನಮ್ದಲ್ಲ ಅಂತ ವಿಚಾರ ಮಾಡಿದಾಗ ಮತ್ ಯಾಕೆ ನೀವು ಇಲ್ಲಿ ಇರ್ಬೇಕು, ಯಾಕೆ ಬಂದಿದೀವಿ? ಎಲ್ಲರಿಗೂ ನಾ ಕೇಳೋ ಪ್ರಶ್ನೆ, ನೀವ್ ಯಾವತ್ತಾದ್ರೂ ನಾವ್ ಯಾಕೆ ಭೂಮಿಗ್ ಬಂದೀವಿ, ಏನನ್ನ ಬರೀ ಮಕ್ಕಳಿಗೆ ಅಡಿಗೆ ಮಾಡೋದು, ಗಂಡನ್ಗೆ ಅಡಿಗೆ ಮಾಡೋದು, ಆಮೇಲೆ ಮಲ್ಗೋದು, ಊಟ ಮಾಡೋದು, ಫಂಕ್ಷನ್ ಅಟೆಂಡ್ ಆಗೋದು, ಬಂಗಾರ ತಗೊಳ್ಳೋದು, ಸೀರೆ ತಗೊಳ್ಳೋದು, ಇದೇ ಜೀವನ ಅಲ್ಲ. ಇದೇ ಜೀವನ ಅಲ್ಲ ನಮ್ದು. ಇದರ ಆಚೆ ಇನ್ನೊಂದು ಜೀವನ ಇದೆ, ಅದೇ ಆಧ್ಯಾತ್ಮಿಕ ಲೋಕ. ಪ್ರತಿಯೊಬ್ರು ಬರೀ ಎಂಜಾಯ್ ಮಾಡೋದ್ರಲ್ಲೇನೆ ಜೀವನ ಕಳೀತಿದಾರೆ ಸರ್. ಎಂಜಾಯ್ ಮಾಡೋದಂದ್ರೆ ಬರೀ ಹೊರಗಡೆ ಹೋಗಿ ತಿನ್ನೋದು, ಫಂಕ್ಷನ್ ಅಟೆಂಡ್, ಇದೇ ಜೀವನ. ಇದರಲ್ಲೇ ಮುಳುಗಿ ಹಂಗಂದ್ರೆ ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ ಸರ್. ಹೆಂಗ್ ಹೇಳ್ಬೇಕು ಅಂತ ಮತ್ತೆ 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 ಅದೇನ ಮಾಯಾಲೋಕ. ಹೆಂಗ್ ಹೇಳ್ತೀನಿ ಅಂದ್ರೆ, ಫಸ್ಟ್ ಇಂದ ನಾನು ಏನು 1 ವರ್ಷದಿಂದ ತಟವರ್ತಿ ವೀರರಾಘವ್ ಸರ್ದು ಅದೇ ಡೈರಿ ಪೂರ್ತಿ ಒಂದ್ ಡೈರಿನೇ ಬರ್ಸಿದ್ರು ಸರ್ ಅವ್ರು. ಬೆಳಿಗ್ಗೆ 10 ಗಂಟೆಯಿಂದ ಅದೇ ನನ್ಗೆ ಅ, ಆ, ಇ, ಈ ಮತ್ತು ಕ ಗಂಗೆ ಕಕ್ಕ ಬಳ್ಳಿ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ನಲ್ಲ, ಅವ್ರಿಗೂನು ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ಬೇಕು ಅನ್ಸುತ್ತೆ ಸರ್ ಕೆಲವು ಜನಕ್ಕೆ. ಅವಾಗ ನಾ ಏನು ಧ್ಯಾನ ಲೋಕಕ್ಕೆ ಬರೋಕ್ಕಿಂತ ಧ್ಯಾನ ಮಾಡೋಕ್ಕಿಂತ ಮುಂಚೆನೆ ಒನ್ ಡೇ ಹೋಲ್ ಡೇ 10 to 5 o'clock ಬರ್ದಿದ್ದೀನಿ ಸರ್. 10 to 5 o'clock ಹೋಲ್ ಡೇ ಬರ್ಸಿದ್ರು ಅವ್ರು. ಅದೇ ಇದು ಅದು ನನ್ಗೆ ಧ್ಯಾನ ಲೋಕಕ್ಕೆ ಬರಕ್ ಬಹಳ ಹೆಲ್ಪ್ ಆಯ್ತು ಸರ್. ಆಮೇಲೆ ಧ್ಯಾನ ಶಿಬಿರ ಸ್ಟಾರ್ಟ್ ಆಯ್ತು. ನಾನು ಅಲ್ಲಿ ಹೋದೆ, ಅಲ್ಲಿ ಅರ್ಥ ಆಗ್ತಾ ಬಂತದು. ನಂತರ ನನ್ನ ಅದೃಷ್ಟವಶಾತ್ ಫಸ್ಟ್ ಧ್ಯಾನ ಮಹಾಯಜ್ಞಕ್ಕೆ ಅಟೆಂಡ್ ಆದೆ. ಅವಾಗ ನಾ ಧ್ಯಾನಕ್ಕೆ ಬಂದಿದೆ. ಅದರ ನಂತರ ನನ್ನ ರಿಟರ್ನಿಂಗ್ ಆಗ್ತಾ ಆಗ್ತಾ ಬಂತು ಸರ್. ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದೀನಿ. ಇದನ್ನ ಹಂಚ್ಲೇಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರನೂ ಮಾಡಿದ್ದೀನಿ. ಮತ್ತೆ ಆದಷ್ಟು ಬೇಗ ನನ್ನದೇ ಆದಂತ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಅಲ್ಲಿ ಕಾಲೇಜ್ ಎದುರಿಗೇನೆ ಪಿರಮಿಡ್ ಅನ್ನ ನಿರ್ಮಾಣ ಮಾಡ್ಬೇಕು ಅನ್ನೋದು ಒಂದು ತುಡಿತಾ ಇದೆ ಸರ್. ಮತ್ತೆ ಅದು ನೆರವೇರುತ್ತೆ ಅನ್ನೋ ಭರವಸೆನೇ ಇದೆ. ಅದರ ಜೊತೆಗೆ ನಾನು ಜಗತ್ತಿನ ದೊಡ್ಡ ಪಿರಮಿಡ್ದಲ್ಲಿ ಹೋಗೋ ಒಂದು ಕಾತರ ಇದೆ ಸರ್ ನನ್ನಲ್ಲಿ. ಅದನ್ನ ಎಲ್ಲರಿಗೂ ಹೇಳ್ತಿರ್ತೀನಿ. ಎಲ್ಲರಿಗೂ ನಮ್ಮ ಪ್ರಿನ್ಸಿಪಲ್ ಸರ್ಗೂ ಹೇಳಿ ಬಂದೆ ಸರ್. ಎಲ್ಲರೂ ಆಯ್ತು ಆ ಪಿರಮಿಡ್ ಕಟ್ಲಿ, ಅಲ್ಲಿ ಒಂದಿನ ಟೂರಿಗೆ ಹೋಗಿ ಬರೋಣ್ರಿ ಅಂತ ಹೇಳ್ತಾರ ಸರ್. ಖುಷಿ ಆಗುತ್ತೆ ಸರ್. ಆಯ್ತು ನಮ್ ಕರ್ನಾಟಕದೊಳಗೆ ಐತೆ ಅಂದ್ರೆ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಹೋಗಿ ಬರ್ಬೋದು ಅಂತ ಹೇಳಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಾರಕ್ಕೆ ಇಷ್ಟೊತ್ತಂತ ತಿಂಗಳಿಗೆಲ್ಲ ನಂಗೆ ಅಲ್ಲೇ ಮಾತಾಡಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ. ವರ್ಣ ಮಾಸ್ಟರ್ ಮಾತಾಡಿ. ವಾರ ತಿಂಗಳಿಗೆಲ್ಲ ಅಲ್ಲೇ ವಾಸ್ತವ್ಯ ಹುಡುಗುದು. ಹಾ ಮೇಡಮ್, ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ರೆ ನಾವು ಸರ್ ಜೊತೆಗೇನೆ ಹೋಗ್ಬಿಡೋದು ಪ್ರಚಾರ ಮಾಡ್ತಾ ಮಾಡ್ತಾ. ಮಕ್ಕಳ ಜವಾಬ್ದಾರಿ ಒಂದ್ ಮುಗಿದ್ರೆ ಸಾಕು. ಯಾಕಂದ್ರೆ ನಾವು ಹೆತ್ತಿದೀವಿ ಅಂದ್ಮೇಲೆ ಅವ್ರನ್ನ ಪೂರ್ಣ ವ್ಯಕ್ತಿಗಳನ್ನಾಗೆ ನಾವು ಹೊರಗೆ ಹೋಗ್ಬೇಕು ಸರ್. ಹೌದು. ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಿದ್ದೀನಿ ಸರ್. ಮಕ್ಕಳು ಒಂದ್ ಲೆವೆಲ್ಗೆ ಬಂದ್ರೆ ನಾ ಹೋಗ್ಬಿಡ್ತೀನಿ. ಪಿರಮಿಡ್ ನಿರ್ಮಾಣ ಸಾಧ್ಯ ಸಾಕು. ತುಂಬಾ ಜನ ಇದಾರೆ ಹಂಗಾರೆ. ಕೊನೆಗೆ ಒಂದು ಅಷ್ಟೊತ್ತಿಗೆಲ್ಲ ಬುದ್ಧರಾಗ್ಬಿಡೋದು ಸರ್. ಎಲ್ಲಾರು ನೀವು ಪಿರಮಿಡ್ ಕಟ್ಟೋಷ್ಟೊತ್ತಿಗೆ ಎಲ್ಲ ಬುದ್ಧತ್ವ ಹೊಂದಿ ಎಲ್ಲ ಹೋಗಿ ಮಾಂಕಾಗಿ ಅಲ್ಲಿ ಕೂತ್ಕೊಂಡ್ಬಿಡೋದು ಎಲ್ಲರೂ. ಶ್ವೇತಾ ಮಾಸ್ಟರ್, ವಿಜಯಲಕ್ಷ್ಮಿ ಮಾಸ್ಟರ್ ಎಲ್ಲಾರು ಬುದ್ಧರಾಗ್ಬಿಟ್ಟಿರ್ತಾರೆ. ಅವ್ರ ತರನೇ ಸಾಧನೆ ಮಾಡಿದ್ರೆ, ಇಬ್ಬರ ತರನು ಸಾಧನೆ ಮಾಡಿದ್ರೆ ಎಲ್ರು ಬುದ್ಧರಾಗ್ಬಿಡ್ತಾರೆ. ಎಲ್ಲ ಹೋಗಲ್ಲಿ ಸೇರ್ಕೊಂಡ್ಬಿಡೋದು. ಅಷ್ಟೇ ಅಷ್ಟೇ. ಇದು ಶ್ವೇತಾ ಮಾಸ್ಟರ್ ಹೇಳಿದ್ರಲ್ಲ ಸರ್, ನಾವು ಅದೆಂತದು ನಿಶ್ಚಲ ಸ್ಥಿತಿಗೆ ಹೋಗಿ, ಆಲೋಚನಾ ರಹಿತ ಸ್ಥಿತಿಗೆ ಹೋಗಿ ನಿಶ್ಚಲರಾಗಿ ಇನ್ನು ಇನ್ ಮುಂದಕ್ಕೆ ಹೇಳಿ ನಾವು ಆತ್ಮ ಸ್ಥಿತಿಗೆ ಹೋಗಿ ಭಗವಂತನ ಜೊತೆ ಅಂದ್ರೆ ಆತ್ಮಕ್ಕೆ ಜೊತೆ ಸೇರ್ಕೊಂಡ್ಬಿಟ್ರೆ, ಭಗವಂತನ ಜೊತೆ ಸೇರ್ಕೊಂಡ್ರೆ ನಾವು ರಾತ್ರಿ ಇಡೀ ನಿದ್ದೆ ಮಾಡ್ಬೋದು, ಈಸಿ ಅದು ಅಂತ ಹೇಳಿದ್ರಲ್ವಾ.
ನಾವು ಆ ಸ್ಟೇಟ್ ತಲುಪೋಕೆ ನಾವೀಗ ನಮಗೇನೆ ಅದೇ ನಮ್ಗೆ ಕಷ್ಟ ಅಂದ್ರೆ ನಾವು ಸ್ವಲ್ಪ ಪ್ರಯತ್ನ ಮಾಡ್ಬೋದು. ಅವ್ರು ಇವಾಗ ಕೆಲವರೆಲ್ಲ ಅಂಬೆಗಾಲಿಗೆ ಬರ್ತಾ ಇರೋರ್ಗೆ ಅದನ್ನ ಹೇಳಕ್ ಹೋದ್ರೆ ಆ ತರ ಮಾಡೋದು ಅವ್ರಿಗೆ ಕಷ್ಟ ಆಗತ್ತೆ. ಈಗ ನಮ್ಮನ್ನ ಹೆಂಗೆ ನಾವು ಒಂದ್ ವರ್ಷದಿಂದ ನೀವು ಎಲ್ಲ ಇದ್ ಮಾಡ್ಕೊಂಡ್ ಕರ್ಕೊಂಡ್ ಬಂದ್ರಿ, ಹಂಗೆ ಅಷ್ಟು ಮಾಡದೇ ಇದ್ರುನು ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಅವ್ರನ್ನ ನಿಧಾನಕ್ಕೆ ಟ್ರ್ಯಾಕ್ ತರ್ತಾ ಹೋದ್ರೆ ಅವರು ಟ್ರ್ಯಾಕ್ ತಲುಪಿದ್ಮೇಲೆ ಶ್ವೇತಾ ಮಾಸ್ಟರ್ ಹೇಳಿದ್ದನ್ನ ಮಾಡೋದು ಅವ್ರಿಗೆ ಆ ಸಾಧ್ಯ ಆಗುತ್ತೆ, ಈಸಿ ಆಗುತ್ತೆ ಇಡೀ ರಾತ್ರಿ ಧ್ಯಾನ ಮಾಡೋದು. ಅವ್ರಿಗೆ ಈಗ ಹೊಸದಾಗಿ ಬಂದಿರೋದ್ರಿಂದ ಅವ್ರಿಗೆ ಇಷ್ಟು ಬೇಗ ಅಂತ ಸ್ಥಿತಿ ತಲುಪಕ್ಕೆ ಕಷ್ಟ ಆಗಲ್ಲ ಅಂತ ಅನ್ಸುತ್ತೆ. ಹ್ಮ್. ಇವ್ರೇ ಹೇಳ್ತಾರಲ್ಲ, ವಿಜಯಲಕ್ಷ್ಮಿ ಮೇಡಮ್ ಹೇಳಿದ್ರಲ್ಲ, ಏಕ್ದಮ್ PhD ಗೆ ಹೋಗೋದು ಇನ್ನು ಏನೇ ಬರ್ದೇನೆ ಏಕ್ದಮ್ PhD ವರ್ಡ್ಸೇ ಬರ್ದೇನೆ ಏಕ್ದಮ್ PhD ಮಾಡಕ್ ಹೋದಂಗೆ ಅಂತ. ಹಂಗೆ ಅವ್ರಿಗೆ ಇಡೀ ರಾತ್ರಿ ಏಕ್ದಮ್ ನಿದ್ದೆ ಮಾಡ್ದೇನೆ ಮಾಡಿ ಅಂತಂದ್ರೆ ಕಷ್ಟ ಆಗುತ್ತೆ ಅವ್ರಿಗೆ. ಸ್ವಲ್ಪ ಸ್ವಲ್ಪ ಅವ್ರನ್ನ ಏನೇನಾದ್ರೂ ಹೇಳ್ತಾ ಸ್ವಲ್ಪನಾದ್ರೂ ಅಟ್ಲೀಸ್ಟ್ ಮೊದ್ಲು ಹೇಳ್ತಿದ್ದಂಗೆ ಇಡೀ ರಾತ್ರಿ ಗೈಡೆಡ್ ಮೆಡಿಟೇಷನ್ ಇಲ್ದೇ ಇದ್ರುನು ಸ್ವಲ್ಪ ಏನಾದ್ರೂ ಹೇಳ್ತಾ ಮಾಡ್ತಾ ಅವ್ರನ್ನ ಟ್ರ್ಯಾಕ್ ತಗೊಂಡ್ ಹೋದ್ರೆ ಅವ್ರಿಗೆ ಈಸಿ ಆಗುತ್ತೆ ಅಂತ. ಹಲೋ ಸರ್. ಹೌದು ಹೌದು ಮೇಡಮ್, ಹೌದು. ಅಂದ್ರೆ ಅದೇ ಒಟ್ನಲ್ಲಿ ಈಗ ಇಷ್ಟ ಕಷ್ಟ ಆ ಪ್ರಶ್ನೆ ಅಲ್ಲ ಮುಖ್ಯ, ಆ ಸ್ಥಿತಿಯನ್ನ ತಲುಪುವುದು ಮುಖ್ಯ. ಕಷ್ಟ ಅದಕ್ಕಾಗಿ ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಏನಾದ್ರು ಬರ್ಬೇಕಲ್ಲ ಸರ್ ಫಸ್ಟ್. ಅವ್ರಿಗೆ ನಿರಂತರ ಪ್ರಯತ್ನ ಸೇರ್ಕೊಂಡಿದ್ದಾರೆ, ಏಕ್ದಮ್ ಈ ತರ ಮಾಡಿ ಅಂತ ಅಂದ್ಬಿಟ್ರೆ ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ದೇನೆ ಆ ತರ ಏನಿಲ್ಲ, ಸ್ಟೇಟ್ಗೆ ಅದು ತುಂಬಾ ಸಿಂಪಲ್. ನೀವು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಬೇಡ್ರಿ. ಅವ್ರು ಹೇಳಿದ್ದು ಇಷ್ಟೇ, ಮನಸ್ಸನ್ನ ಶೂನ್ಯ ಮಾಡಿ ಅಷ್ಟೇ. ಮನಸ್ಸನ್ನ ಶೂನ್ಯ ಮಾಡಿದಾಗ ಸಹಜವಾಗಿ ನಾವು ಆತ್ಮದ ಜೊತೆಗೆ ಇರ್ತೀವಿ, ಪರಮಾತ್ಮನ ಜೊತೆಗೆ ಇರ್ತೀವಿ. ಅವಾಗ ಅದೇ ಅದ್ ಮನ್ಸು ಶೂನ್ಯ ಮಾಡೋದು ಅಂದ್ರೇನೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅದು ಮನಸ್ಸು ಶೂನ್ಯ ಮಾಡೋದು ಅಂತಂದ್ರೆ ಅದನ್ನ ಉಸಿರಾಟದ ಇದನ್ನ ಮೇಲೆ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಅವ್ರು ಅಭ್ಯಾಸ ಆಗೋವರೆಗೆ ಅವ್ರನ್ನ ಸ್ವಲ್ಪ ಕರ್ಕೊಂಡ್ ಹೋಗ್ಬೇಕು ನಿಧಾನಕ್ಕೆ ಅವ್ರಿಗೆ. ಅದೇ ಉಸಿರಾಟದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ ಇಟ್ಟಾಗ ಸಹಜವಾಗಿನೇ ಮನಸ್ಸು ಶೂನ್ಯ ಆಗ್ತಾ. ನಿಮ್ಗೆ ಶ್ವೇತಾ ಮಾಸ್ಟರ್ಗೆ ಅವ್ರಿಗೆಲ್ಲ ಅದು ತಕ್ಷಣ ನೀರ್ ಕುಡ್ದಷ್ಟು ಈಸಿ. ನಮಗೂ ನಾವ್ ಇನ್ನು ಸ್ವಲ್ಪ ಸ್ವಲ್ಪ ನಾವು ಇದ್ರಲ್ಲಿ ಅದನ್ನ ದಾರಿನಲ್ಲಿ ಕಲ್ಪನೆ ಇದೀವಿ. ಅವ್ರಿಗೆ ಆ ದಾರಿ ಕರ್ಕೊಂಡ್ ಬರ್ಬೇಕು. ಇನ್ನು ಆ ದಾರಿಗೆ ಈಗ ಎಂಟ್ರಾಗಿದ್ರೆ ಸ್ವಲ್ಪ ದೂರ ಕರ್ಕೊಂಡ್ ಹೋದ್ರೆ ಅವರು ಅಲ್ಲಿ ಮುಂದುವರಿತಾರೆ ಆತರ. ಬರ್ತಾರೆ. ನಾವು ಅವರ ಜೊತೆಗೆ ನಾವು ಸೋ ಎನ್ನೀರಿ ಸೋ ಬಾರಿ ಎನ್ನೀರಿ ಅಂತ ಹೇಳ್ಬಾರ್ದು. ನಾವು ಅವ್ರಿಗೆ ಏನಾಗಲ್ಲ ಮಾಡು ಅಂತ ಹೇಳ್ಬೇಕು. ಅದ್ಬಿಟ್ಟು ಹೌದಮ್ಮ ಹೌದಮ್ಮ ಹಂಗಾಗತಿ ನೀ ಅಂತೇಳಿ ನಾವು ಅವ್ರಂಗಿನ ದನಿಗೂಡ್ಸಿದ್ರೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಅಟ್ಲೀಸ್ಟ್ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಉಂಟಾಗೋರ್ಗಾದ್ರುನು ಅವ್ರನ್ನ ಸ್ವಲ್ಪ ಎಳ್ಕೊಂಡು ಹೋಗ್ಬೇಕು. ಆಮೇಲೆ ಅವ್ರ ಪ್ರಾಕ್ಟೀಸ್ ಅಂದ್ಬಿಟ್ಟು ನಮ್ಗೆ ಅದೇ ಹಂಗೆ ಆಗಿದ್ದು. ಈಗ ಒಂದ್ ವರ್ಷದಿಂದ ಆ ತರನೇ ಆಯ್ತು. ಹಂಗಾಗಿ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಇವಾಗ. ಸ್ಟಾರ್ಟಿಂಗ್ ಅಲ್ಲಿ ಅದು ಆಲೋಚನೆ ಬರ್ತಾ ಇರ್ತದೆ, ಹಂಗಾಗಿ ಡಿಸ್ಟರ್ಬೆನ್ಸ್ ಆಗ್ತದೆ, ಬೇಜಾರಾಗ್ತದೆ, ಬೋರ್ ಆಗ್ತದೆ. ಅಯ್ಯೋ ಇದೇನಪ್ಪ ಇದು ಅನ್ನಂಗೆ ಅನಿಸ್ತದೆ. ಅದ್ರ ಬಗ್ಗೆ ಅಂದ್ರೆ ಆದ್ರೆ ಪೂರ್ಣವಾಗಿ ಆ, ತಿಳುವಳಿಕೆ ಬಂದಿಲ್ಲ ಅವ್ರಿಗೆ. ಅಲ್ಲಿ ಅದು ಒಂದೇ ಸರಿ ಯಾರಿಗೂ ಬರೋಲ್ಲ. ಅದಕ್ಕಾಗಿನೇ ಪ್ರಯತ್ನ ಮಾಡೋದು. ಇದು ಸಾಕು, ನಾವು ಅವ್ರಂಗೆನೆ ಆ ಸ್ಥಿತಿಗೆ ಹೋಗ್ಬೇಕು ಅನ್ನೋದಕ್ಕೆ ಪ್ರಯತ್ನ ಮಾಡ್ಬೇಕು. ಮತ್ತೆ 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 ಉಸಿರಾಟದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ. ಸುಮ್ಮನೆ ಕುತ್ಕೊಳ್ಳೋದಪ್ಪ ಅನ್ಕಂತ ಅದೇ ಅಲ್ವಾ? ಅಟ್ಲೀಸ್ಟ್ ಅಷ್ಟಾದ್ರೂ ಒಂದೊಂಚೂರು ತಿಳುವಳಿಕೆ ಹೇಳ್ತಾ ಹೋದ್ರೆ ಸ್ವಲ್ಪ ಸ್ವಲ್ಪ ಅವ್ರಿಗೆ ಅದು ಪ್ರಾಕ್ಟೀಸ್ ಇಲ್ಲ, ನಾವು ಆಗ್ತದೆ. ಡೈಲಿ ಸುಮ್ನೆ ಎಕ್ದಮ್ ನಾವು ಕಣ್ ಮುಚ್ಕೊಂಡು ನೀವು ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ ಇವ್ರು ಏನಪ್ಪ ಕಣ್ ಮುಚ್ಕೊಂಡು ಕೂತಿದ್ರೆ ನಮ್ಗೇನು ಗೊತ್ತಾಗಲ್ಲ ಅಂತ ಎಕ್ಸಿಟ್ ಆಗ್ಬಿಡುತ್ತೆ. ಇದೆ ಸಜ್ಜನ ಸಾಂಗತ್ಯ ಮಾಡೋಣ ಡೈಲಿ. ಇನ್ ಮುಂದೆ ಸಾಂಗತ್ಯ ಮತ್ತೆ ಅದೇ ಹೆಂಗೆ ಧ್ಯಾನ ಮಾಡ್ಬೇಕು ಅನ್ನೋದನ್ನು ಸ್ವಲ್ಪ ಸ್ವಲ್ಪ ಅಟ್ಲೀಸ್ಟ್ ಒಂದ್ 4-6 ಸೆಂಟೆನ್ಸ್ ಹೇಳಿದ್ರೆ ಅವಾಗ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ. ಹೌದು. ಸರ್ ಇನ್ನೊಂದು, ನಾನು ಟ್ಯಾಬ್ಲೆಟ್ ಪೂರ್ಣ ಪ್ರಮಾಣದಲ್ಲಿ ಬಿಟ್ಟಿಲ್ಲ ಸರ್. ನಾನು ಬಿಟ್ಟಾಗ ಆರಾಮ ಇರ್ತೀನಿ. ಮನೆಯವ್ರ ಒತ್ತಾಯಕ್ಕೋಸ್ಕರ ಒಂದು ತಗೊಂಡಾಗ ಸಿಕ್ಕಾಪಟ್ಟೆ ತ್ರಾಸ ಆಗ್ತಿದೆ ಸರ್. ನಿಮ್ಗೆ ಎದೆ ಉರಿ, ಅವಶ್ಯಕತೆ ಇಲ್ಲ ಅಂತ. ಹೊಟ್ಟೆ ಉರಿ. ಇವತ್ತು ತಗೊಂಡೆ ಸರ್. ಅವ್ರು ಯಾಕೆ ನೀ ಟ್ಯಾಬ್ಲೆಟ್ ತಗೋತಿಲ್ಲ, ಏನಾದ್ರೂ ಆದ್ರೆ ನನ್ ಜವಾಬ್ದಾರಿ ಅಲ್ಲ ಅಂತ ಮತ್ತೆ ಬೈದ್ರು ಸರ್. ಈಗ 4-5 ಡೇಸ್ ಇಂದ ಬಿಟ್ಟಿದ್ದೆ, ಆರಾಮಿದೆ. ನನ್ ಧ್ಯಾನ ಕುತ್ಕೊಂಡಾಗ ಏನು ಪ್ರಾಬ್ಲಮ್ ಆಗಲ್ಲ. ನನಗೆ ಅನ್ಸೋದ ಪ್ರಕಾರ ನಿಮಗೆ ಏನು ಅವಶ್ಯಕತೆ ಇಲ್ಲ ಮೇಡಮ್. ಸುಮ್ಮನೆ ತಗೊಳಕ್ ಹೋಗ್ಬಿಡಿ. ಸ್ವಾಧ್ಯಾಯ ಮಾಡ್ತಾ ಇದ್ದಂಗೆನೆ ಅವ್ರಿಗೆ ಮೆಡಿಸಿನ್ ಆಗ್ತಾ ಇದೆ. ಅದು ಮೆಡಿಸಿನ್ ಅದೇ ತನ್ನಿಂತಾನೆ ಮೆಡಿಸಿನ್ ಆಗ್ತಾ ಇದೆ ಅವ್ರ ಸ್ವಾಧ್ಯಾಯ, ಅವ್ರ ಸಾಧನೆಗಳು. ಏನು ಬೇಡ, ನೀವು ಆರಾಮ್ಸೆ ಸುಮ್ಮನೆ ಧ್ಯಾನ ಮಾಡಿ ಪ್ರಚಾರ ಮಾಡ್ತಾ ಇದ್ದೀರಿ, ಅದೇ ಸಾಕು, ಬೇಕಾದಷ್ಟಿದೆ.
ಮತ್ತೆ ಅದೇ ನನ್ ಮೆಡಿಸಿನ್ ಆಗಿದೆ ವಿತೌಟ್ ಅವ್ರಿಗೆ. ಒನ್ ಟ್ಯಾಬ್ಲೆಟ್ ಇಲ್ದೇನೆ ನನ್ಗ ಮೂವ್ ಬ್ಲಾಕೇಜ್ ಕಡಿಮೆ ಆಗಿದ್ದು ಸರ್. ನಾನು ಯಾವ್ದು ಟ್ಯಾಬ್ಲೆಟ್ ಟ್ರೀಟ್ಮೆಂಟ್ ಡಾಕ್ಟರ್ ಹತ್ರ ಹೋಗ್ಲಿಲ್ಲ. ಓಕೆ. ಇದು ಬಹಳ ಖುಷಿ ಆಗಿದೆ ಸರ್ ನಂಗೆ. ನನ್ ಮೆಡಿಟೇಷನ್ ಬಹಳ ತೊಂದರೆ ಮಾಡ್ತಿತ್ತು. ಹೌದು. ವೀಣಾ ಮಾಸ್ಟರ್, ನಮಸ್ತೆ ಸರ್. ನಮಸ್ತೆ. ಸರ್ ಅದು ಸರ್ ಒಂದ ಮಂಡಲ ಮುಗೀತು ಸರ್, ಎರಡನೇ ಮಂಡಲ ನಿನ್ನೆಲಿದ್ರೆ ಸ್ಟಾರ್ಟ್ ಆಗಿದೆ ಸರ್. ಕಂಗ್ರ್ಯಾಚುಲೇಷನ್, ವೆರಿ ಗುಡ್ ಮೇಡಮ್. ಹೇಗಿದೆ ಒಂದನೇ ಮಂಡಲದ ಅನುಭವ? ಏನೇ ಬದಲಾವಣೆ ಆಗಿದೆ ಹೇಳಿ. ಸರ್ ನನ್ನಲ್ಲಿ ತುಂಬಾ ಇದಾಗೈತಿ ಸರ್, ಪರಿವರ್ತನೆ ಆಗೈತಿ ಸರ್. ಹಾ. ಹೇಳಕ್ ಆಗ್ಲಾರ್ದು ಸರ್, ಹೇಳಿ ಹೇಳಿ ತುಂಬಾ ಮೇಡಮ್, ಬದಲಾವಣೆ ಆಗೈತಿ. ನೀವು ಹೇಳದೇ ಅದು ಇದ್ರೆ ಸರ್ ಹಾ, ಹೇಳ್- ಹೇಳಿ ಹೇಳಿ. ಮಸ್ತ್ ತುಂಬಾ ಚೆನ್ನಾಗಿದೆ ಸರ್. ಅದು ಏನಂದ್ರೆ ಸರ್, ನೈಟ್ ಎಲ್ಲ ಕುತ್ಕೊಂಡ್ಬಿಟ್ರೆ 9 ಗಂಟೆಗ ನನಗ್ 4 ಗಂಟೆಕ 5 ಗಂಟೆಕ ಅಷ್ಟೊತ್ತಿಗೆ ನನಗ ಎಚ್ಚರ ಸರ್. ಫುಲ್ ಧ್ಯಾನದೊಳಗ ನಾನ್ ಒಂದಿನ ಆದ್ರೂ ಸತ್ಸಂಗ ಕೇಳ್ಬೇಕು ಸರ್ ಅನ್ಕೊಂಡಿರ್ತೀನಿ ಸರ್. ಅದು ಆಗುತ್ತಾ ಇರಲ್ಲ. ಮತ್ತ ಅಲಾರಾಮ್ ಕೂಡ ಇಟ್ಕೊಂಡಿರ್ತೀನಿ. ಮತ್ತ ಬೈಸ್ಕೊಳಕ್ ಬೇಸಲ್ಲ ಅಲಾರಾಮ್ ಸುಮ್ನೆ ಸೈಲೆಂಟ್ ಆಗಿ ಅಂತ ಮತ್ತ ನಾನು ಅಲಾರಾಮ್ ಇಡೋದಿಲ್ಲ ಸರ್. ಮತ್ತ ಇವತ್ತ ಅನ್ಕೊಂಡೆ ಸರ್, ನಾನು ಎಷ್ಟೊತ್ತಿದ್ರು ಇವತ್ ಸತ್ಸಂಗ ಕೇಳ್ಬೇಕಂತ ಹೇಳಿ ಸತ್ಸಂಗ ಕೇಳೋದ್ ಆಗ್ಲಿಲ್ಲ ಸರ್. ಆದ್ರೂ ಕೂಡ ಸ್ವಲ್ಪ ಇವಾಗ ಎಚ್ಚರ ಆಯ್ತು ಸರ್ ಸತ್ಸಂಗ ಮುಗಿಯೊತ್ತಿಗೆ. ಆಮೇಲೆ ಮರದಿವ್ಸ ಕೇಳ್ಕೊಂಡು ಬರ್ಕೊಂತೀನಿ ಸರ್. ನೆಕ್ಸ್ಟ್ ಡೇ ಅದೆಲ್ಲ ಬರ್ಕೊಂತೀನಿ ಸರ್. ಇದು ಬರ್ಕೊಳೋದು ಏನಂತ ಸರ್, ಒಟ್ಟ ನನ್ಗ ನಮ್ಮ ಅಪ್ಪಾಜಿಯವರು ತೀರ್ಕೊಂಡು ಅದ್ರೊಳಗ ಹೋಗ್ಬಿಟ್ಟಿದ್ನಿ ಸರ್. ನಾನು ಅವ್ರದ್ದು ಕೊಲೆ ಆಗ್ಬಿಟ್ಟಿತ್ತು ಸರ್. ಅದ್ರೊಳಗನ ಹೋಗ್ಬಿಟ್ಟಿದ್ದೆ, ತುಂಬಾ ಡಿಪ್ರೆಷನ್ ಹೋಗಿದ್ದೆ ಸರ್. ನಾನು ಕುತ್ಕೊಂಡು ಧ್ಯಾನ 5 ನಿಮಿಷನು ಕುತ್ಕೊಂಡ್ ಧ್ಯಾನ ಮಾಡಕ್ ಆಗ್ತಿರ್ಲಿಲ್ಲ ಸರ್. ಅವಾಗೆಲ್ಲ ನೈಟ್ ಎಲ್ಲಾ ಧ್ಯಾನ ಮಾಡಿದ್ರು ಕೂಡ 5 ನಿಮಿಷ ಕುತ್ಕೊಂಡು ಧ್ಯಾನ ಮಾಡಕ್ ಆಗ್ತಿರ್ಲಿಲ್ಲ ಸರ್. ಯಾವಾಗ? ಅಷ್ಟು ಭಯ ಆಗ್ತಿತ್ತು. ಇವಾಗ ಇದು ಗುಡಾಕೇಶಕ್ ಬರೋಕ್ಕಿಂತ ಫಸ್ಟ್ಗೆ ಸರ್, ಫುಲ್ ಮತ್ತ ನಾನು ಯಾವ ಧ್ಯಾನಕ್ ಬರೋಕ್ಕಿಂತ ಫಸ್ಟ್ಗೆ ಯಾವ ಸ್ಥಿತಿಯಲ್ಲಿ ಇದ್ದೆ ಆ ಸ್ಥಿತಿಗೆ ಹೋಗಿದ್ದೆ ಸರ್. ಮತ್ತೆ ನಿಮ್ ಜೊತೆ ಮಾತಾಡಿದೆ ಸರ್, ಒಂದ್ಸರಿ ಮಾತಾಡ್ಕೊಂಡು ಗುಡಾಕೇಶಕ್ ಯಾವಾಗ ಅಟೆಂಡ್ ಆದ ಸರ್. ಈಗ ಯಾವ ಭಯನೂ ಇಲ್ಲ ಸರ್. ಅದು ಏನು ಡಿಪ್ರೆಷನ್ ಏನು ಇಲ್ಲ ಸರ್. ತುಂಬಾ ಚೆನ್ನಾಗಿದೆ ಸರ್. ಅದು ಏನಂದ್ರ ನಾನು ಸ್ವಾಧ್ಯಾಯ ಕೂಡ ಮಾಡ್ತಾ ಇದ್ದಿಲ್ಲ ಸರ್, ಅದನ್ನು ಬಿಟ್ಬಿಟ್ಟಿದ್ದೆ ಸರ್. ಈ ಸ್ವಾಧ್ಯಾಯ ಕೂಡ ಮಾಡ್ತಾ ಇದ್ದೀನಿ ಸರ್. ಒಟ್ಟ ಎಲ್ಲಾರ್ಗಿ ಕೂಡ ನಾನು ಆತ್ಮಸ್ಥಿತಿಯಲ್ಲಿ ನೋಡ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿದೆ ಸರ್. ಈ ಗುಡಾಕೇಶ ಮಾಡೋಕ್ಕಿಂತ ಫಸ್ಟ್ಗೆ ನಾನು ಹೆಂಗಿದ್ನೆ ಅಂದ್ರೆ ಸರ್, ನಾನ್ ನಿಮ್ ಜೊತೆ ಮಾತಾಡಿನಿ ಸರ್. ಆದ್ರೂ ಕೂಡ ನಾನು ಧ್ಯಾನ ಮಾಡೋರ್ ನಾವ್ ಆ ರೀತಿ ಮಾತಾಡ್ಬಾರ್ದು ಸರ್. ನನ್ಗ ಅದು ಐತಿ ಇದು ಸಮಸ್ಯೆ ಐತಿ ಅಂತ ನಾವ್ ಮಾತಾಡ್ಬಾರ್ದು ಸರ್. ಮಾತಾಡ್ತೀವಿ ಅಂದ್ರೆ ನಾವ್ ಇನ್ನ ಅಜ್ಞಾನದೊಳಗ ಅದೀವಿ ಅಂತ ಅರ್ಥ ಸರ್. ಆದ್ರೂ ಕೂಡ ನೀವ್ ಹೇಳಿದ್ರಿ, ಸಾಧನೆ ಬಗ್ಗೆ ಹೇಳಿದ್ರಿ ಅವತ್ತಿಂದ್ಲಿದ್ರೆ ನಾನು. ಮತ್ತ ಇವ್ರು ಯಶೋದಾ ಮೇಡಮ್ ಅವರು ಹೇಳಿದ್ರು ಸರ್, ಅದು ಏನಿಲ್ಲ ಸುಮ್ನೆ ನಮ್ಗೆ ಯಾರಿಗಿ ಆಗಲ್ಲ ಅಂತ ಕುಂತ್ರೆ ಏನಾಗಲ್ಲ, 4 ದಿನ ಆಗ್ಲಿ 5 ದಿನ ಆಗ್ಲಿ ಪ್ರಯತ್ನ ಮಾಡ್ರಿ ಅಂದ್ರು ಸರ್. ಅವ್ರು ಹೇಳಿದ್ ಅವತ್ತಿನ ದಿನದನ ನಾ ಸ್ಟಾರ್ಟ್ ಮಾಡಿದೀನಿ ಸರ್. ಇಲ್ಲಿವರೆಗೆ ಆದ್ರೆ ನಾನು ಇಲ್ಲ ಸರ್. ಅವ್ರು ನೀವ್ ಹೇಳಿದ್ದ ಮಾತನ ನನಗ್ ನೆನಪಾಗುತ್ತೆ ಸರ್. ಸಾಧನೆ ಬಗ್ಗೆ ಅವತ್ತಿನ ದಿನನ ನಾನ್ ನಿಮ್ ಜೊತೆ ಮಾತಾಡಿದ್ದೀನಿ ಫೋನ್ ನಲ್ಲಿ ಸರ್. ನನ್ಗ್ ಹಾಗೆ ಹೀಗೆ ಅಂತ ಹೇಳಿ ನೀವು ಸಾಧನೆ ಬಗ್ಗೆ ಮಾತಾಡಿದ್ರಿ ಸರ್ ಅವತ್ತಿನ್ಲಿದ್ರ ನಾನು ಇದಾಗಿದೆ ಸರ್. ತುಂಬಾ ಖುಷಿ ಆಗುತ್ತೆ ಸರ್. ಇದು ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ವೆರಿ ಗುಡ್. ಅಂತೂ ಯಶಸ್ವಿಯಾಗಿ ಪೂರೈಸಿದ್ದೀರಿ. ನಮ್ಮ ನಿದ್ರೆಯನ್ನು ಜಯಿಸಿದ ಯೋಗಿಗಳ ಪರವಾಗಿ ನಿಮಗೆ ಅನಂತ ಕೋಟಿ ಕೃತಜ್ಞತೆ. ಕಂಗ್ರ್ಯಾಚುಲೇಷನ್. ಅಷ್ಟೇ. ಆಮೇಲೆ ಇನ್ನೊಂದು, ಇದು ಬಹಳ 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 ಇಂಪಾರ್ಟೆಂಟ್. ಯಾರು ಯಾವುದೇ ಕಾರಣಕ್ಕೂ ದುಃಖ ಪಡಬಾರ್ದು. ಎಂತಹ ಸನ್ನಿವೇಶ ಬಂದ್ರೂ ದುಃಖ ಪಡಬಾರ್ದು, ಕಣ್ಣೀರು ಹಾಕಬಾರ್ದು, ಅಳಬಾರ್ದು. ನೀವು ಎಂಥದಕ್ಕೆ ಆದ್ರೂ ಹೋಗಿ. ಯಾಕೆ ಅಂತಂದ್ರೆ, ನಾವು ನಾವು ದುಃಖಕ್ಕೆ ಒಳಗಾದ್ರೆ, ತುಂಬಾ ನೋವಿಗೆ ಒಳಗಾದ್ರೆ ನಮ್ಮ ಎನರ್ಜಿ ಲೆವೆಲ್ ಡೌನ್ ಆಗ್ತದೆ, ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗ್ತದೆ. ಆ ಟೈಮಲ್ಲಿ ನೀವು ಧ್ಯಾನದಿಂದ ನಾನು ಹುಷಾರು ಮಾಡ್ಕೊಳ್ತೀನಿ ಅಂತ ಧ್ಯಾನಕ್ಕೆ ಕೂತ್ರೆ ಏನಾಗ್ತದೆ ಗೊತ್ತಾ? ದೊಡ್ಡ ಪ್ರಮಾದ ಉಂಟಾಗ್ತದೆ, ಎಡವಟ್ಟಾಗ್ತದೆ. ಏನಾಗ್ತದೆ ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಡೌನ್ ಇರ್ತದೆ, ಲೋ ಇರ್ತದೆ. ಅವಾಗ ಲೋವರ್ ಡೈಮೆನ್ಷನ್ ಮಾಸ್ಟರ್ಸ್ ಕನೆಕ್ಟ್ ಆಗ್ತಾರೆ. ಅದಕ್ಕೆ ಯಾವತ್ತೂ ಧ್ಯಾನ ಮಾರ್ಗದಲ್ಲಿರುವವರು ದುಃಖ ಪಡಬಾರದು, ನಮ್ಮ ಎನರ್ಜಿನ ಡೌನ್ ಮಾಡ್ಕೊಳ್ಬಾರ್ದು, ಶೋಕಿಸಬಾರದು. ಎಂತಹ ಸನ್ನಿವೇಶ ಎಂತಹ ಪರಿಸ್ಥಿತಿ ಬಂದರೂ ಅಳಬಾರದು, ದುಃಖ ಪಡಬಾರದು. ಒಂದು ವೇಳೆ ಆತರ ಆದ್ರೂ ಅಂತ ಟೈಮಲ್ಲಿ ಧ್ಯಾನಕ್ಕೆ ಕೂರಬಾರ್ದು.
ಸ್ವಲ್ಪ ನಾವು ಮೈಂಡ್ ಸೆಟ್ ಅನ್ನ ಕಾಮ್ ಆಗಿ ಫ್ರೀ ಆಗಿ ಖುಷಿಯಾಗಿ ಆನಂದದಲ್ಲಿ ಇಟ್ಕೊಂಡಿರ್ಬೇಕು. ಹಾಗಿರ್ಬೇಕು ಯಾವಾಗ್ಲೂ. ಅಂದ್ರೆ ನಾವಾಗೆ ಅವಕಾಶ ಕೊಟ್ಟಂಗೆ ಆಗ್ತದೆ. ನಮ್ಮ ಎನರ್ಜಿ ನಮ್ಮ ಫ್ರೀಕ್ವೆನ್ಸಿಯನ್ನು ಡೌನ್ ಮಾಡ್ಕೊಂಡ್ರೆ ಏನಾಗ್ತದೆ, ಆ ಲೋವರ್ ಡೈಮೆನ್ಷನ್ ಅಂದ್ರೆ ಲೋ ಫ್ರೀಕ್ವೆನ್ಸಿಯಲ್ಲಿ ಇರೋರು ನಮಗೆ ಕನೆಕ್ಟ್ ಆಗ್ತಾರೆ. ಅವ್ರು ಕಾಯ್ತಾ ಇರ್ತಾರೆ ಇಂಥವ್ರು ಯಾರಾದ್ರೂ ಸಿಗ್ತಾರ ಅಂತ. ಅದಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಶೋಕಿಸಬಾರದು, ದುಃಖ ಮಾಡಬಾರದು. ಅಂತ ಟೈಮಲ್ಲಿ ಆ ಸ್ವಲ್ಪ ಧ್ಯಾನದಲ್ಲಿ ಹುಷಾರಿರ್ಬೇಕು. ಅದ್ರ ಸರ್ ಧ್ಯಾನದೊಳಗ ಸ್ವಲ್ಪ ಜಾಸ್ತಿ ಆದ್ರೆ ಹಾವು ಬಂದಂಗ ಆಗುತ್ತೆ ಸರ್. ಕರಿನ ಆದ್ರೆ ಹಾವು ಬಂದಂಗ ಆಗುತ್ತೆ ಸರ್. ಜಾಸ್ತಿ ಆ ರೀತಿ ಬಂದಂಗ ಆಗುತ್ತೆ. ಅದೆಲ್ಲ ಮತ್ತೆ ನಿಮ್ಗೆ ಭಯ ಆತಂಕ, ಆಯ್ತಾ? ಹ್ಮ್ ಯಾವುದು ಸರ್. ಯಾವುದು ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ಧ್ಯಾನ ಮಾಡ್ಬೇಕು ಅಷ್ಟೇ. ಹೌದ್ sir. ಏನ್ ಬಂತು ಏನು ಹೋಯ್ತು ಅದು ಯಾವುದನ್ನು ತಲೆ ಕೆಡಿಸ್ಕೋಬಾರ್ದು. ಯಾರಾದ್ರೂ ಕಾಣ್ಲಿ, ಯಾರಾದ್ರೂ ಏನಾದ್ರೂ ಹೇಳಿ, ಏನಾದ್ರೂ ಬರ್ಲಿ, ಸುಮ್ಮನೆ ಇರ್ಬೇಕು, ಧ್ಯಾನ ಮಾಡ್ಬೇಕು ಅಷ್ಟೇ. ಸುಮ್ಮನೆ ಇರ್ಬೇಕು, ಧ್ಯಾನ ಮಾಡ್ಬೇಕು. ಮತ್ತ ಅದು ಸರ ಬಸ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಸರ. ಅಲ್ಲಿ ಬೋರ್ಡ್ ಐತಿ ಸರ್ ಬಸ್ ಅಲ್ಲಿ ಏನಂತಂದ್ರ ಯಮ ಮತ್ತು ರಾಮ ಅಂತ ಬೋರ್ಡ್ ಇತ್ತು ಸರ್. ಏನಂತ ಗೊತ್ತಾಗ್ಲಿಲ್ಲ. ಏನು ನಮ್ ಬೇಡ, ಮನೆಯವ್ರು ಸುಮ್ಮನೆ ಸರ್ ಅದು ಕಂಡಕ್ಟರ್ ನೌಕರಿಗೆ ಜಾಬ್ಗೆ ಟ್ರೈ ಮಾಡ್ತಾ ಇದಾರಲ್ಲ ಸರ್. ಅದು ಅದ್ರ ಬಗ್ಗೆ ನಾನು ಏನ್ ಇದಾಗಿತ್ತು ಏನೋ ಗೊತ್ತಿಲ್ಲ ಸರ್. ಅದ್ರೊಳಗ ಅವ್ರು ಹೋಗ್ತಾ ಇದಾರೆ ಸರ್. ಅವ್ರು ಬಾಯ್ ಅಂತೇಳಿ ಬಾಯ್ ಮಾಡ್ತಾ ಇದಾರೆ ಸರ್. ನಾವ್ ಬೋರ್ಡ್ ನೋಡಿದೇವ್ ಸರ್. ಅದ್ರೊಳಗ ರಾಮ ಮತ್ತು ಯಮ ಅಂತ ಇತ್ತು ಸರ್. ನಾನ್ ಹತ್ತಿದ ಬಸ್ ಒಳಗ ಆ ರೀತಿ ಇತ್ತು ಸರ್. ಬೋರ್ಡ್ ಇತ್ತು ಸರ್. ಏನಂತ ಗೊತ್ತಾಗ್ಲಿಲ್ಲ ಸರ್. ಏನೂ ಅಲ್ಲ ಮೇಡಮ್. ಸುಮ್ಮನೆ ಧ್ಯಾನ ಮಾಡಿ. ಅವೆಲ್ಲ ಮಾಯೆ. ಮಾಯೆ ನಮಗ್ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ಸತ್ಯ. ಒಳಗಿರುವ ಆತ್ಮ ಪರಮಾತ್ಮ ಬೇಕು. ಅದರ ಕಡೆಗೆ ಮಾತ್ರ ನಮ್ಮ ಗಮನ ಇರಬೇಕು. ಇಂಥವನ್ನೆಲ್ಲ ತಂದು ಹೇಳಬಾರ್ದು. ನನ್ನ ಹತ್ರ ಅಂತೂ ಇನ್ ಮುಂದೆ ಯಾರು ಹೇಳ್ಬೇಡಿ. ಅದು ಏನೇ ಬಂದ್ರು ತಲೆಯಲ್ಲಿ ಅದು ಮಾಯೆ. ಇಬ್ರು ಕಾಣದ ಹಾಗೆ, ಕೇಳಿಸಿದ್ರು ಕೇಳದ ಹಾಗೆ ಬಿಟ್ಟು ಹಾಕ್ಬಿಡ್ಬೇಕು. ಅದನ್ನು ವಿಶ್ಲೇಷಣೆ ಮಾಡಕ್ ಹೋದ್ರೆ ಸಿಕ್ಕಾಕೊಂತೀವಿ. ಆಯ್ತಾ? ನಿಮಗೆ ಅದನ್ನು ತಿಳ್ಕೊಂಡು ಒಳ್ಳೇದಾಗ್ಬೇಕಂತ ಅನ್ನೋದೇನಿಲ್ಲ. ಸಾಧನೆ ನಮ್ಮ ಆತ್ಮದ ಜೊತೆಗೆ ನಾವು ಇದ್ವಿ ಅಂತಂದ್ರೆ, ಆ ವಿಶ್ವೇಶ್ವರನ ಮೇಲೆ, ಭಗವಂತನ ಮೇಲೆ, ಪರಮಾತ್ಮನ ಮೇಲೆ ನಂಬಿಕೆ ಇತ್ತು ಅಂದ್ರೆ ಅಷ್ಟೇ ಸಾಕು ಜೀವನ. ಅಷ್ಟೇ ಸಾಕು. ಇಲ್ಲ, ಯಾವುದೇ ಕಾರಣಕ್ಕೂ ನನ್ನ ಬದುಕಿನಲ್ಲಿ ಕೆಟ್ಟದಾಗಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನನ್ನು ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ. ನನಗೆ ನಂಬಿಕೆ ಇರುವುದು ನನ್ನ ಶಕ್ತಿಯ ಮೇಲಲ್ಲ, ಪರಮಾತ್ಮನ ಶಕ್ತಿ. ನನ್ನೊಳಗಿರುವ ಭಗವಂತನ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವ ಒಂದೇ ಒಂದು ದೃಢವಾದ ನಂಬಿಕೆ ಇದ್ರೆ ಯಾವ ಶಕ್ತಿಗಳು, ಯಾವ ಘಟನೆಗಳು, ಯಾವ ಪರಿಸ್ಥಿತಿಗಳು ನಮಗೆ ದುಃಖವನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸತ್ಯವನ್ನು ಆಶ್ರಯಿಸಿದ್ದೇವೆ. ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹರಿದಾಡಬಾರದು. ಮಾಯೆಗೆ ನಾವು ಅವಕಾಶ ಮಾಡಿಕೊಡಬಾರದು. ಆಯ್ತಾ ಮೇಡಮ್? ಅಷ್ಟೇ. ಹೇಳಿದ್ನಲ್ವಾ, ಅರ್ಹತೆ ಇದ್ರೆ ಎಲ್ಲ ಸಿಗ್ತದೆ. ಸಿಗ್ತಾ ಇಲ್ಲ ಅಂದ್ರೆ ಅರ್ಹತೆ ಇಲ್ಲ. ಅರ್ಹತೆ ಸಂಪಾದನೆ ಮಾಡಿ, ಖಂಡಿತ ಸಿಗ್ತದೆ. ಇವತ್ತಿನ ಕ್ಲಾಸೇ ಅದಲ್ವಾ, ಅರ್ಹತೆ ಇದ್ರೆ ಸಿಗ್ತದೆ. ಯಾಕೆ ಸಿಗ್ತಾ ಇಲ್ಲ? ಅರ್ಹತೆ ಇಲ್ಲ, ಸಿಗ್ತಾ ಇಲ್ಲ. ಅರ್ಹತೆ ಸಂಪಾದನೆ ಮಾಡಿ, ಯಾಕೆ ಸಿಗೋಲ್ಲ? ಹುಡ್ಕೊಂಡು ಬರ್ತದೆ. ಓಕೆ ಮಾಸ್ಟರ್ಸ್, ಎಲ್ಲರೂ ಬೆಳಗ್ಗೆವರೆಗೂ ಚಂದ